ತುಂಬ ಜನ 40 ಇಯರ್ಸ್ ಆದ ತಕ್ಷಣ ಕಂಫರ್ಟ್ ಹುಡುಕ್ತಾರೆ. ಇನ್ನು 50 ಕ್ರಾಸ್ ಆದಮೇಲಂತೂ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಪ್ರಶಾಂತ್ ಅರಸ್ ಹಾಗಲ್ಲ. ಇವರು 50ರಲ್ಲೂ ಕೂಡ ಬೇಕು ಅಂತಲೇ ಡಿಸ್ಕಂಫರ್ಟ್ನ ಚೂಸ್ ಮಾಡ್ತಾರೆ. ಪ್ರಶಾಂತ್ ಅರಸ್ ಆಲ್ಮೋಸ್ಟ್ 10 ವರ್ಷ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದರು. ತುಂಬ ಸ್ಟೇಬಲ್ ಜಾಬ್, ಹಾಗೆ ಕೆರಿಯರ್ ಪಾತ್ ಕೂಡ ತುಂಬ ಕ್ಲಿಯರ್ ಆಗಿತ್ತು. ಆದರೆ ಇವರು ಅದನ್ನೆಲ್ಲ ಬಿಟ್ಟು ಆಂಟ್ರಪ್ರಿನರ್ಶಿಪ್ಗೆ ಕೈ ಹಾಕಿದ್ರು. ಆ ಟೆನ್ಷನ್ ಮತ್ತು ಆ ಅನ್ಪ್ರೆಡಿಕ್ಟಬಿಲಿಟಿನ ಹ್ಯಾಂಡಲ್ ಮಾಡೋದಕ್ಕೆ ಸೈಕ್ಲಿಂಗ್ ಶುರು ಮಾಡಿದ್ರು. ಹಾಗೆ ಒಂದಿನ GKVKನಲ್ಲಿ ಸೈಕ್ಲಿಂಗ್ ಮಾಡ್ತಾ ಇರುವಾಗ ಇವರಿಗೆ ಏನಾದರೂ ಒಂದು ಹೊಸದು ಟ್ರೈ ಮಾಡಬೇಕು ಅನ್ನಿಸ್ತು. ಹಾಗೆ ಶುರುವಾಯಿತು ಇವರ ರನ್ನಿಂಗ್ ಚಾಪ್ಟರ್. ಬೆಂಗಳೂರಲ್ಲಿ ರನ್ನಿಂಗ್ ಫೇಮಸ್ ಇರೋ GKVKನಲ್ಲಿ ಡೈಲಿ ಅರ್ಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಇವರ ರೊಟೀನ್ ಆಗಿಬಿಡ್ತು. ಅಲ್ಲಿ ಇವರಿಗೆ ಒಂದು ಒಳ್ಳೆ ಕಮ್ಯುನಿಟಿ, ಡಿಸಿಪ್ಲಿನ್ ಮತ್ತು ಸ್ಟ್ರಕ್ಚರ್ ಸಿಕ್ತು. ಹೋಗ್ತಾ ಹೋಗ್ತಾ ರೈಸಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪೋಡಿಯಂ ಫಿನಿಷ್ ಕೂಡ ಮಾಡಿದ್ರು. ಫುಲ್ ಫಿಟ್ಟಾಗಿ ನೋಡ್ತಿದ್ದಂಗೆ GKVKಯ ಒಬ್ಬ ರನ್ನಿಂಗ್ ಲೆಜೆಂಡಾಗಿ ಬೆಳೆದರು. ಆಗಲೇ ಹೇಳಿದ ಹಾಗೆ ಪ್ರಶಾಂತ್ ಅವರು ಯಾವತ್ತೂ ಕಂಫರ್ಟ್ಗೆ ಸೆಟಲ್ ಆಗೋರಲ್ಲ. ಆ ನಿಟ್ಟಿನಲ್ಲಿ ಲಡಾಖ್ನಲ್ಲಿ ಇರೋ ಪ್ಯಾನ್ಗಾಂಗ್ ಫ್ರೋಝನ್ ಲೇಕ್ ಮ್ಯಾರಥಾನ್ಗೆ ರಿಜಿಸ್ಟರ್ ಮಾಡಿದ್ರು. ಇದು ಪ್ರಪಂಚದ ಫಸ್ಟ್ ಫ್ರೋಝನ್ ಲೇಕ್ ಮ್ಯಾರಥಾನ್. ಸುಮಾರು 14,000 ಅಡಿ ಆಲ್ಟಿಟ್ಯೂಡ್. ಟೆಂಪ್ರೇಚರ್ ಅಂತೂ -24 ಡಿಗ್ರೀಸ್. ರೇಸ್ಗೆ ಅಕ್ಲಿಮಟೈಸ್ ಆಗೋದಕ್ಕೆ ಸ್ವಲ್ಪ ದಿನ ಮುಂಚೆನೇ ಅಲ್ಲಿಗೆ ಹೋದರು. ಆದರೆ ಆ ಲೆವೆಲ್ ವೆದರ್ಗೆ ಪ್ರಿಪೇರ್ ಆಗೋದು ತುಂಬ ಕಷ್ಟ. 2 ರಾತ್ರಿ ನಿದ್ದೆನೇ ಇಲ್ಲ. ನೋ ವಂಡರ್ ಇವರು ಸ್ಟೇ ಮಾಡ್ತಿದ್ದ ಹೋಮ್ ಸ್ಟೇ ಕೂಡ ಒಳ್ಳೆ ಫ್ರಿಡ್ಜ್ ಥರ ಇತ್ತು. ಊಟ, ನೀರು, ಬೇಸಿಕ್ ರೊಟೀನ್ ಕೂಡ ದೊಡ್ಡ ಚಾಲೆಂಜ್ ಆಗಿಬಿಡ್ತು. ಆದರೂ ರೇಸ್ ಡೇ ಇವರು ಸ್ಟಾರ್ಟ್ ಲೈನಲ್ಲಿ ನಿಂತಿದ್ರು. ಅಷ್ಟು ಆಲ್ಟಿಟ್ಯೂಡ್ನಲ್ಲಿ ಬರೀ ನಡೆಯೋದೇ ಕಷ್ಟ, ಉಸಿರು ಬಿದ್ದೋಗುತ್ತೆ. ಅಂಥದ್ರಲ್ಲಿ ಪ್ರಶಾಂತ್ ರನ್ ಮಾಡ್ತಿದ್ರು. ಕ್ಲೀಟ್ಸ್ ಬದಲು ನಾರ್ಮಲ್ ಟ್ರೈಲ್ ಶೂಸ್ನೇ ಚೂಸ್ ಮಾಡಿದರು. ಬಿಕಾಸ್ ಅವ್ರಿಗೆ ಅದರಲ್ಲೇ ಕಾನ್ಫಿಡೆನ್ಸ್ ಜಾಸ್ತಿ. ಇವರ ತಲೆ ಕಟ್ಟಿದ್ದ ಬ್ಯಾಂಡನ ಫ್ರೀಸ್ ಆಗಿ ಐಸ್ ಆಗಿಬಿಟ್ಟಿತ್ತು. ಫಸ್ಟ್ 10 ಕಿಲೋಮೀಟರ್ಸ್ವರೆಗೂ ಬಾಡಿ ಸೆಟ್ ಆಗೋದಕ್ಕೆ ಟೈಮ್ ತೊಗೊಂತು. ಆದರೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ತಾನೇ ಇದ್ರು. ಹೋಗ್ತಾ ಹೋಗ್ತಾ ಟೈಮಿಂಗ್ ಇಂಪ್ರೂವ್ ಮಾಡಬೇಕು ಅನ್ನೋ ಯೋಚನೆಗಿಂತ ಯಾರೂ ಮಾಡದೇ ಇರೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಛಲನೇ ಜಾಸ್ತಿ ಆಯಿತು. ಫೈನಲಿ ಫಿನಿಷ್ ಲೈನ್ ಕ್ರಾಸ್ ಆದಾಗ ಒಂದು ಕಡೆ ಸುಸ್ತು ಮತ್ತು ಚಳಿ ಆದರೂ ಕೂಡ ಮನಸ್ಸಿಗೆ ಒಂದು ಥರ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಪ್ರಪಂಚದಲ್ಲೇ ಒನ್ ಆಫ್ ದ ಹಾರ್ಶೆಸ್ಟ್ ಪ್ಲೇಸ್ ಅದು. ಒಂದು ಫ್ರೋಝನ್ ಲೇಕ್ ಮೇಲೆ ಫುಲ್ ಮ್ಯಾರಥಾನ್ ಫಿನಿಷ್ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಎಂಟ್ರಿ ಕೊಟ್ಟರು. ಪ್ರಶಾಂತ್ಗೆ ಇವತ್ತು ರೆಕಾರ್ಡ್ಸ್ ಹಿಂದೆ ಹೋಗಬೇಕು ಅಂತ ಇರಲಿಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ ತೋರಿಸ್ಕೊಡೋದಕ್ಕೆ ಇದನ್ನೆಲ್ಲ ಮಾಡಿದ್ರು. ಬೇಕು ಅಂತಲೇ ಕಷ್ಟನ ಆರಿಸ್ಕೊಂಡು ಗೆಲ್ಲೋದಿದೆ ನೋಡಿ, ಅದು ನಿಜವಾದ ಇಂಟೆನ್ಷನಾಲಿಟಿ ಅಂದರೆ. ಪ್ರಶಾಂತ್ ಅವರನ್ನು ನೋಡಿ ಇನ್ಸ್ಪೈರ್ ಆಗಿ ಅವರಿಂದ ಕಲಿಯೋದು ತುಂಬ ಇದೆ. ಅವ್ರ ಜೀವನ ಹೇಳೋದಿಷ್ಟೇ, ಲೈಫ್ನ ಸುಮ್ಮನೆ ಸರ್ವೈವ್ ಮಾಡಬೇಡಿ, ಅದನ್ನು ಸಂಪೂರ್ಣವಾಗಿ ಅನುಭವಿಸಿ ಎಂದು. ಎಂಜಾಯ್ ಲೈಫ್ ಟು ದ ಫುಲ್ಲೆಸ್ಟ್. ನಮಸ್ಕಾರ ಎಲ್ರಿಗೂ. ಲೈಫ್ ಇಷ್ಟಾನೇ ಪಾಡ್ಕಾಸ್ಟ್ನ ಈ ಸರಣಿಯಲ್ಲಿ ಇನ್ನೊಂದು ಎಪಿಸೋಡ್ಗೆ ನಿಮಗೆಲ್ರಿಗೂ ಸ್ವಾಗತ. ಲೈಫ್ ಇಷ್ಟಾನೇ ಪಾಡ್ಕಾಸ್ಟ್ನಲ್ಲೂ ಕೂಡ ನಾವು ಸಣ್ಣದಾಗಿ ಶುರು ಮಾಡಿ ಹಿಮಾಲಯದ ಎತ್ತರಕ್ಕೆ ಬೆಳೆಯೋಣ ಅಂತ ನಮಗೆಲ್ರಿಗೂ ಒಂದು ಆಶಾಭಾವನೆ ಖಂಡಿತ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹನ ಹೀಗೆ ಮುಂದುವರಿಸ್ತಾ ಇರಿ. ಖಂಡಿತ ನಾವು ಹಿಮಾಲಯದ ಎತ್ತರಕ್ಕೆ ಏರ್ತೀವಿ ಅಂತ ಒಂದು ನನಗೆ ಕಾನ್ಫಿಡೆನ್ಸ್ ಕೂಡ ಇದೆ. ಇವತ್ತಿನ ಪಾಡ್ಕಾಸ್ಟ್ನ ನಮ್ಮ ಜೊತೆ ಸೇರಿ ನಮಗೆ ಸಹಭಾಗಿತ್ವ ಅಂತ ಕೊಡ್ತಾ ಇರೋರು, ನಾವು ಈ ರೆಕಾರ್ಡಿಂಗ್ ಮಾಡ್ತಾ ಇರೋವಂಥ ಸ್ಟುಡಿಯೋ ಮಿಡ್ಲ್ ಓವರ್ ಸ್ಟುಡಿಯೋ ಅಂತ. ಇದು HRBR ಲೇಔಟ್ ಬೆಂಗಳೂರಿನಲ್ಲಿದೆ, ಕಲ್ಯಾಣ ನಗರ ಹತ್ರ. ನಿಮಗೇನೇ ಈ ಥರ ಪಾಡ್ಕಾಸ್ಟಿಂಗ್ನ ನೀಡ್ ಏನಾರು ಇತ್ತು ಅಂತಂದರೆ, ಅಥವಾ ಕ್ಯಾರಿಯೋಕೆ ಇವೆಲ್ಲ ಮಾಡಬೇಕು ಅಂತಂದರೆ ಈ ಮಿಡ್ಲ್ ಓವರ್ ಸ್ಟುಡಿಯೋನ ಫೆಸಿಲಿಟಿನ ಯೂಸ್ ಮಾಡ್ಕೋಬೋದು. ಅದರದ್ದೆಲ್ಲ ಡೀಟೇಲ್ಸ್ನೂ ಇಲ್ಲೇ ಕೊಟ್ಟಿರ್ತೀವಿ, ಎಲ್ಲನೂ ನೋಡಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಹಾಗೂ ಇನ್ನೊಬ್ಬರು ನಮಗೆ ಇದಕ್ಕೆ ಕೈ ಜೋಡಿಸಿರೋರು ದಿ ಗ್ಲ್ಯಾಂಪೀಸ್ ರೆಸಾರ್ಟ್ ಅಂತ. ಇದು ಬೆಂಗಳೂರಿಗೆ ತುಂಬ ಹತ್ತಿರನೇ ಇದೆ. ನಿಮಗೆ ಡೆಸ್ಟಿನೇಷನ್ ಫಂಕ್ಷನ್ಸು ಇವೆಲ್ಲ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮಾಡ್ತಾರಲ್ಲ, ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂತಂದರೆ ದಿ ಗ್ಲ್ಯಾಂಪೀಸ್ ರೆಸಾರ್ಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಅದ್ರ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀವಿ. ಹಾಗೂ ರೆಸಾರ್ಟ್ನಲ್ಲಿ ಒಳ್ಳೊಳ್ಳೆ ಫೆಸಿಲಿಟೀಸ್ ಕೂಡ ಇದೆ. ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಬರ್ಬೋದು, ಫ್ರೆಂಡ್ಸ್ ಜೊತೆ ಹೋಗಿ ಬರ್ಬೋದು, ಎಂಜಾಯ್ ಮಾಡಿ. ಆಯಿತು, ಇವತ್ತಿನ ಪಾಡ್ಕಾಸ್ಟ್ನ ವಿಷಯಕ್ಕೆ ಬರೋಣ. ಇವತ್ತಿನ ಪಾಡ್ಕಾಸ್ಟ್ ವಿಷಯದಲ್ಲಿ ಒಂದು ಕುತೂಹಲಕಾರಿ ಅಥವಾ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮಾತಾಡುವಂಥ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ. ನಾನು ಎಲ್ಲಿಂದ ಶುರು ಮಾಡ್ತೀನಿ ಅಂದರೆ, ಲಡಾಖ್ ಪ್ರಾಂತ್ಯ, ಲಡಾಖ್ ಇವೆಲ್ಲ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಸೆನ್ಸೇಷನ್ನು, ಎಲ್ಲರೂ ಮಾತಾಡ್ತಾನೆ ಇರ್ತಾರೆ. ಲಡಾಖ್ನಲ್ಲಿ ಪ್ಯಾಂಗಾಂಗ್ ಲೇಕ್ ಅನ್ನೋದು ಕೂಡ ಎಲ್ರಿಗೂ ಚಿರಪರಿಚಿತ ಅನ್ನೋದು. ಅಲ್ಲಿಗೆ ಹೋಗಿ ಬಂದವ್ರಿಗೆ ಇದು ಚೆನ್ನಾಗೇ ಗೊತ್ತಿರುತ್ತೆ. ಯಾಕಂದರೆ ಈ ಸರೋವರ, ಪ್ಯಾಂಗಾಂಗ್ ಸರೋವರ ಭಾರತಕ್ಕೂ ಹಾಗೂ ಚೈನಾಗೂ ಎರಡಕ್ಕೂ ಒಂಥರ
ಶೇರ್ ಮಾಡ್ಕೊಂಡಿದೆ ತನ್ನ ಭೂಪ್ರದೇಶವನ್ನು ಅಂತ ಎಲ್ಲರೂ ಹೇಳ್ತಾರೆ. ಸೊ ಈ ಪ್ಯಾಂಗಾಂಗ್ ಸರೋವರ ಚಳಿಗಾಲದಲ್ಲಿ ಎಷ್ಟೊಂದು ಕಡೆ ಹೆಪ್ಪುಗಟ್ಬಿಟ್ಟು ಹಿಮದಿಂದ ಕೂಡ್ಬಿಡುತ್ತೆ, ಅಂದರೆ ಫ್ರೋಝನ್ ಲೇಕ್ ಅನ್ನೋ ಥರ ಆಗುತ್ತೆ. ಇದ್ರ ಬಗ್ಗೆ ಒಂದು ಕುತೂಹಲಕಾರಿ ಸಂಗತಿ ಇದೆ. ಈಗ ಸುಮ್ಮನೆ ಹಾಗೆ ಒಂದು ಕಲ್ಪನೆ ಮಾಡ್ಕೊಳ್ಳಿ, ನೀವು ಲೇಕ್ ಲಡಾಖ್ಗೆ ಒಂದು ಪ್ರವಾಸ ಅಥವಾ ಟ್ರಿಪ್ ಅಂತ ಹೋಗಿರ್ತೀರಿ. ಇತ್ತೀಚೆಗೆ ಸಿಕ್ಕಾಪಟ್ಟಿ ದಕ್ಷಿಣ ಭಾರತದಿಂದ ಅಲ್ಲಿಗೆ ಹೋಗೋರು ಜಾಸ್ತಿ ಜನನೇ ಆಗೋಗ್ಬಿಟ್ಟಿದ್ದಾರೆ. ಎಲ್ಲರೂ ಇಲ್ಲಿಗೆ ಬೇಸಿಗೆ ಕಾಲದಲ್ಲಿ ಹೋಗೋದು ಜಾಸ್ತಿ. ಬಟ್ ನೀವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಫೆಬ್ರವರಿ ಅಥವಾ ಜನವರಿ ಚಳಿಗಾಲದಲ್ಲಿ ಹೋಗೋವಂಥ ಒಂದು ಅವಕಾಶ ಒದಗಿ ಬಂದಿದೆ. ಚಳಿಗಾಲದಲ್ಲಿ ಅಲ್ಲಿ ಹೋಗಿರ್ತೀರಿ. ನಾನು ಆಗಲೇ ಹೇಳಿದ ಪ್ಯಾಂಗಾಂಗ್ ಲೇಕು ಅಥವಾ ಸರೋವರ ಹೆಪ್ಪುಗಟ್ಬಿಟ್ಟು ಪೂರ್ತಿ ಹಿಮದಿಂದ ಕೂಡಿದೆ. ಮೇಲ್ಗಡೆ ನೀಲಿ ಆಕಾಶ, 13,800 ಅಡಿ ಸಮುದ್ರ ಮಟ್ಟದಿಂದ ಮೇಲಿರೋ ಪ್ರದೇಶ, ಫುಲ್ಲು ಎಲ್ಲ ಕಡೆ ನೀರವತೆ, ಬೆಟ್ಟಗಾಡುಗಳು ಎಲ್ಲ, ಬೆಟ್ಟದ ಹಿಮಾಲಯ ಪರ್ವತ ಶ್ರೇಣಿಗಳು ಎಲ್ಲ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ. ಒಂದು ಒಳ್ಳೆ ಪೋಸ್ಟ್ ಕಾರ್ಡ್ ಇಮೇಜ್ ಥರ ಆ ಜಾಗದಲ್ಲಿ ನಿಂತ್ಕೊಂಡಿದ್ದೀರ ಒಂದು ಪ್ರಕೃತಿಯ ಮಡಿಲಲ್ಲಿ. ಅಲ್ಲಿ ನಿಂತ್ಕೊಂಡಿದ್ದಾಗ ಏನು ಅನ್ಸುತ್ತೆ ನಿಮ್ಮ ತಲೆಯಲ್ಲಿ? ನಮಗೆಲ್ಲ ಏನು ಅನ್ಸುತ್ತೆ, ಎಲ್ಲ ಫೋಟೋಗಳು ತಗೊಳ್ಳೋಣಪ್ಪ, ಚೆನ್ನಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಣ, ಅದೇ ಮಾಡ್ಕೊಂಬರೋದು ಎಲ್ಲರೂ ಜನಗಳು. ಬಟ್ ಅಲ್ಲಿಗೆ ಹೋದಾಗ ಆ ಲೇಕ್ ಮೇಲೆ ಅಥವಾ ಸರೋವರದ ಮೇಲೆ 42.2 ಕಿಲೋಮೀಟರ್ ಮ್ಯಾರಥಾನ್, 42.2 ಅದೊಂದು ಅಪ್ರಾಕ್ಸಿಮೇಷನ್ ಅಂದ್ಕೊಳ್ಳಿ, ಅಲ್ಲೆಲ್ಲೋ ಇನ್ನೂ ಡೆಸಿಮಲ್ಸ್ ಎಲ್ಲ ಬರುತ್ತೆ. ಅದ್ರ ಮೇಲೆ ಮ್ಯಾರಥಾನ್ ಓಟ ಮಾಡೋಣ ಅಂತ ಅನ್ಸೋಕ್ಕೆ ನಿಮಗೆ ಒಂದು ಬೇರೆ ಥರದ ಒಂದು ಆಸಕ್ತಿ ಅಥವಾ ಒಂದು ಕುತೂಹಲಕಾರಿ ಮೈಂಡ್ಸೆಟ್ಟು ಇವೆಲ್ಲ ಇರಬೇಕು. ಸೊ ಆ ಥರ ಅಲ್ಲಿ ಒಂದು ಮ್ಯಾರಥಾನ್ನ ಮಾಡಿ, ಅಲ್ಲಿ ಒಂದು ಆ ಮ್ಯಾರಥಾನ್ನ ಅನುಭವ ಪಡೆದಂಥ ಒಬ್ಬರು ವ್ಯಕ್ತಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಅಂತ ಬಂದಿದ್ದಾರೆ. ಅವ್ರನ್ನ ಇವತ್ತು ಮಾತಾಡ್ಸೋಣ ಪಾಡ್ಕಾಸ್ಟ್ನಲ್ಲಿ. ಅವ್ರ ಹೆಸರು ಪ್ರಶಾಂತ್ ಅರಸ್ ಅಂತ. ಇವರು ಬೆಂಗಳೂರಿನಲ್ಲಿ, ಇಲ್ಲೇ ಆನಂದ್ ನಗರ ಅಂದರೆ ಇಲ್ಲೇ ಆರ್ ಟಿ ನಗರ್ ಸಮೀಪ ಬರುತ್ತೆ ಈ ಏರಿಯಾ, ಇಲ್ಲೇ ಇರೋದು. ಅವರು ತಾವು ರನ್ನಿಂಗ್ ಮಾಡೋದಲ್ಲಿ ಎಷ್ಟೊಂದು ಜನ ರನ್ನರ್ಸ್ಗೆ GKVK ಕ್ಯಾಂಪಸ್ಸಲ್ಲಿ ಎಲ್ಲ ಕಡೆನೂ ಒಂದು ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಅವರನ್ನು ಬರಮಾಡಿಕೊಂಡು ಇವತ್ತಿನ ಲೈಫ್ ಇಷ್ಟಾನೆ ಪಾಡ್ಕಾಸ್ಟ್ನ ಶುರು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್ ಮೀ. ಪ್ರಶಾಂತ್ ಸರ್ ಇರೋದೇ ನಮ್ಮ ಭಾಗ್ಯ. ಸೊ ನಿಮ್ಮ ಬಗ್ಗೆ ಮಾತಾಡೋಣ. ಫಸ್ಟು ಹಿನ್ನೆಲೆಗೆ ಹೋಗಿ ನಿಮ್ಮ ಹಿನ್ನೆಲೆ ಎಲ್ಲ ಮಾತಾಡೋಕ್ಕೆ ಮುಂಚೆ ಫಸ್ಟು ಮುನ್ನೆಲೆ ಮಾತಾಡೋಣ. ಮುನ್ನೆಲೆನಲ್ಲೇ ನಾನು ಕೇಳ್ಕೊಂಬರ್ತೀನಿ. ಈಗ ಮುನ್ನೆಲೆ ಏನು ಅಂದರೆ, ಈ ಪ್ಯಾಂಗಾಂಗ್ ಸರೋವರ, ಲಡಾಖು, ಈ ಒಂದು ಫ್ರೋಝನ್ ಲೇಕ್, ಹಿಮದಿಂದ ಹೆಪ್ಪುಗಟ್ಟಿದ ಸರೋವರ, ಇದ್ರ ಮೇಲೆ ಓಡಬೇಕು, ಮ್ಯಾರಥಾನ್ ಮಾಡಬೇಕು, ಇದು ಫಸ್ಟು ಆಕಸ್ಮಿಕವಾಗಿ ಬಂದಂಥ ಒಂದು ಥಾಟ ನಿಮಗೆ, ಅಥವಾ ಇದು ನೀವು ಮುಂಚೆಯಿಂದನೂ ಅಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಟಾರ್ಗೆಟ್ ಮಾಡಿ ಹೋಗಿದ್ದ? ಅಲ್ಲಿಂದ ಶುರು ಮಾಡಿ, ಆಮೇಲೆ ಮುಂದೆ ಮಾತಾಡೋಣ. ಇಲ್ಲ, ಇದು ಮುಂಚೆ ಯಾವಾಗಲೂ ಇದು ರೇಸ್ ಅಂತ ಆಗಿದ್ದೇ ಇಲ್ಲ ನಮ್ಮ ದೇಶದಲ್ಲಿ. ಇದು ಶುರು ಆಗಿದೆ 2023ನಲ್ಲಿ. 2023ನಲ್ಲಿ ಇದು ಹಾಫ್ ಮ್ಯಾರಥಾನ್ ಮಾತ್ರ ಶುರು ಆಯಿತು. ಅಂದರೆ 21 ಕಿಲೋಮೀಟರ್, 21.095. ಅದೇ ಫಸ್ಟ್ ಟೈಮ್ ಆಗಿದ್ದು. ಅಲ್ಲಿ ತನಕ ಹಿಂಗೆ ಓಡ್ಬೋದು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ನಿಮಗೆ ಯುರೋಪಿಯನ್ ಕಂಟ್ರೀಸಲ್ಲಿ ಈ ಥರ ನಡೆಯುತ್ತೆ, ಇಲ್ಲ ಫ್ರೋಝನ್ ಲೇಕ್. ಅದು ಏನಂದರೆ ಅಲ್ಲಿ ಅವರೆಲ್ಲ ಆಲ್ಟಿಟ್ಯೂಡ್ ಕಮ್ಮಿನಲ್ಲಿದೆ, ಇಷ್ಟು ಹೈಟಲ್ಲಿಲ್ಲ. ಇದು ಹೈಯೆಸ್ಟ್ ಎವರ್ ಲೇಕ್ ಅವೈಲೇಬಲ್ ಇನ್ ದ ವರ್ಲ್ಡ್. ಈ ಆಲ್ಟಿಟ್ಯೂಡಲ್ಲಿ ಒಂದು ಲೇಕ್, ಅದು ನೀವು ಸರೋವರ ಅಂದ್ರಲ್ಲ, ಅದು ಇರೋದೇನೆ ಈ ಆಲ್ಟಿಟ್ಯೂಡಲ್ಲಿ ನಮ್ಮ ದೇಶದಲ್ಲೇ. ಸೊ ಅಲ್ಲಿ ಇದಾಗಿರೋದು 23ನಲ್ಲೇ ಫಸ್ಟ್. ಅವಾಗಾಗಿದ್ದು 21 ಕಿಲೋಮೀಟರ್ ಮಾತ್ರ. ಆವಾಗ್ಲೇನೆ ನನ್ನ ಫ್ರೆಂಡ್ಸ್ ಒಂದು 2-3 ಜನ ಹೋಗಿ ಓಡ್ ಬಂದ್ರು. 2023 ಫಸ್ಟ್ ಟೈಮ್. ದಟ್ ವಾಸ್ ದ ಫಸ್ಟ್ ಎಡಿಷನ್ ಆಫ್ ಫ್ರೋಝನ್ ಲೇಕ್ ಮ್ಯಾರಥಾನ್. ಓಕೆ. 20 ಅಲ್ಲಿ ಅವತ್ತಾಗಿದ್ದು 21 ಕಿಲೋಮೀಟರ್ ಮಾತ್ರ, ಹಾಫ್ ಮ್ಯಾರಥಾನ್. ಯಾಕಂದ್ರೆ ಇದನ್ನ ಆರ್ಗನೈಸ್ ಮಾಡ್ಬೋದು ಅಂತ ಯಾರೋ ಒಬ್ರು ಯೋಚನೆ ಮಾಡಿ ಇದನ್ನ ಆರ್ಗನೈಸ್ ಮಾಡೋದೇ ಒಂದು ದೊಡ್ಡ ಸವಾಲು. ಅಂಡ್ ಇಟ್ಸ್ ಆಲ್ಸೋ ಬಿಗ್ ಟಾಸ್ಕ್. ಯಾಕಂದ್ರೆ ಇಷ್ಟು ಜನ ಕರ್ಕೊಂಡು ಹೋಗ್ಬೇಕು. ಅದು ಏನಂತೀವಿ ನಾವು, ವಿಂಟರ್ ಸೀಸನ್ ಅಂತೀವಲ್ಲ, ಅಲ್ಲಿ ಜನಕ್ಕೆ ಇರ್ಲಿಕ್ಕೆ ಆಗಲ್ಲ. ಸೊ ಜಾಸ್ತಿ ಜನ ಇರೋಕ್ಕೂ ಆಗೋದಿಲ್ಲ ಅಲ್ಲಿ. ಅವ್ರು ಇಷ್ಟು ಜನ ಫೆಸಿಲಿಟೇಟ್ ಮಾಡಿ ಓಡಿಸಿ ವಾಪಸ್ ಕರ್ಕೊಂಡ್ಬಂದ್ಬಿಡ್ಬೇಕು. ಸೊ ನಾವು ಸೀದಾ ಪ್ಯಾಂಗಾಂಗ್ ಹೋಗಿ ಇಳ್ಕೊಂಡು ಓಡ್ಲಿಕ್ಕೆ ಆಗಲ್ಲ. ಅಲ್ಲಿ ನಾವು ಲೇಗ್ ಹೋಗಿ ಅಲ್ಲಿಂದ ಅವ್ರ ಜೊತೆ ಕರ್ಕೊಂಡೋಗಿ ಅಲ್ಲಿ ಹೋಗಿ ಇದ್ದು ಓಡ್ಬಿಟ್ಟು ಬರಬೇಕು. ಸೊ ಹಂಗಾಗಿ ಇದು ಈ ಕಾರ್ಯಕ್ರಮ ಆಗಲಿ, ಇದು ಎಂಟೈರ್ ಆರ್ಗನೈಸೇಷನ್ ಆಗಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನೊಂದೇನಂದ್ರೆ ಇದು ಲೇಕ್ ಫ್ರೀಸ್ ಆಗ ಕಾಯ್ಬೇಕು ಅವರು. ಓಕೆ, ಅದು ನೈಸರ್ಗಿಕವಾಗಿ ಆಗ್ಬೇಕಲ್ಲ, ನೀವೇನ್ ಮಾಡಿ ಏನು ಐಸ್ ಹಾಕಕ್ಕಾಗಲ್ಲ. ಆಗಲ್ಲ, ಯಾಕೆಂದ್ರೆ ಆ ಲೇಕ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ಸಾಧಾರಣ ಒಂದು 140-150 ಕಿಲೋಮೀಟರ್ ಇದೆ. ಇಂಡಿಯಾ ಇಂದ ಚೈನಾ ತನಕ ಹೊಟ್ಟೋಗುತ್ತೆ. ಅದು ಜಾಸ್ತಿ ಇದು ಚೈನಾದಲ್ಲೇ ಇರೋದು. ನಮ್ಮ ದೇಶದಲ್ಲಿ ಒಂದು 45 ಕಿಲೋಮೀಟರ್ ಮಾತ್ರ ಇದೆ.
ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸೈನಿಕರು 70s ಅಲ್ಲಿ 60s ಅಲ್ಲಿ ಹೊಡೆದಾಡಿ ಉಳಿಸ್ಕೊಂಡಿರೋದು, ಹೋರಾಡಿ ಉಳಿದಿರೋದಕ್ಕೆ ಅಷ್ಟು ಜಾಗ ಮಿಕ್ಕಿದೆ, ಅಂದ್ರೆ ಮೂರನೇ ಒಂದು ಭಾಗ, ಆಲ್ಮೋಸ್ಟ್ ಒಂದು ಭಾಗ ಇಲ್ಲಿ ಅದು ಇರ್ತಿರ್ಲಿಲ್ಲ. ಆಲ್ಮೋಸ್ಟ್ ಚೈನಾದವರೆಲ್ಲ ಕಿತ್ಕೊಂಡು ಹೋಗೋ ಚಾನ್ಸ್ ಇತ್ತು. ಅದಕ್ಕೊಂದು ಹಿಸ್ಟ್ರಿ ಇದೆ. ಅಲ್ಲಿ ಒಂದು ರೆಸಾಂಗ್ಲಾ ವಾರ್ ಮೆಮೋರಿಯಲ್ ಮಾಡಿದ್ದಾರೆ, ಅದೊಂದು ಇದು. ಸೊ ಇದು ಎಂಟೈರ್ ಲೇಕ್ ಫ್ರೀಸ್ ಆಗ ಕಾಯ್ಬೇಕು. ಇದು ಪೀಕ್ ಜನವರಿ ಅಂಡ್ ಫೆಬ್ರವರಿ ಏನು ವಿಂಟರ್ ಅಂತ ಹೇಳ್ತೀವಿ, ಅವಾಗ ಫ್ರೀಸ್ ಆಗಕ್ಕೆ ಶುರು ಆಗುತ್ತೆ. ಅದು ಫ್ರೀಸ್ ಆದ್ರೆ ಮಾತ್ರ ಅಲ್ಲಿ ಓಡ್ಲಿಕ್ಕೆ ಆಗೋದು, ಯಾಕಂದ್ರೆ ಅಷ್ಟು ಜನ ಸಪೋರ್ಟ್ ಮಾಡಬೇಕು. ಅದು ಫ್ರೀಸ್ ಆದಾಗ ಏನಾಗುತ್ತೆ ಅಂದ್ರೆ ಕಾಂಕ್ರೀಟ್ ತರ ಇರುತ್ತೆ, ಎಂಟೈರ್ ಲೇಕ್ ಫ್ರೀಸ್ ಆಗ್ಬಿಡುತ್ತೆ. ಎಲ್ಲೋ ಒಂದು ಚೂರುನು ನಿಮ್ಗೆ ಅದು ಕೆಳಗಡೆ ನೀರಿದೆ ಅಂತ ಗೊತ್ತೇ ಆಗೋದಿಲ್ಲ, ಎಲ್ಲೋ ಒಂದೊಂದ್ ಕಡೆ ನೋಡೋದ್ರೆ ಗೊತ್ತಾಗ್ಬೋದು, ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಹಂಗಾಗಿ 23 ಫಸ್ಟ್ ಆಯ್ತು, 24 ಇನ್ನೊಂದ್ ಸರಿ ಆಯ್ತು. ಅಗೇನ್ ಇಟ್ ವಾಸ್ ಹಾಫ್ ಮ್ಯಾರಥಾನ್. 23 24 ಆಗಿದ್ದನ್ನು ನೀವು ಫಾಲೋ ಮಾಡಿದ್ರಿ? 100%. ಯಾಕಂದ್ರೆ ನನ್ಗೆ ಗೊತ್ತಿರೋರೇ ಒಂದಷ್ಟು ಜನ ಹೋದ್ರು, ಈ ಬೆಂಗಳೂರಿಂದ ಒಂದ್ 3-4 ಜನ ಹೋಗಿದ್ರು. ಆವಾಗ ನನ್ಗೆ ಹೋಗುವಂತ ಸಂದರ್ಭ ಇರ್ಲಿಲ್ಲ. ಫಸ್ಟ್ ಟೈಮ್ ಆಗಿದ್ರಿಂದ ಒಂದಷ್ಟು ಜನಕ್ಕೆ ಇನ್ವಿಟೇಷನ್ ಮೇಲ್ ಬಂತು. ಅಂಡ್ ನಂಬರ್ ಆಫ್ ಪೀಪಲ್ ವರ್ ಗೋಯಿಂಗ್ ತುಂಬಾ ಕಮ್ಮಿ. ಓಡ್ ಬಂದ್ರು, ಅದು ಇನ್ಫಾರ್ಮೇಶನ್ ಇತ್ತು, ಹೋಗ್ಲೇಬೇಕು ಅಂತ. ಮೋರ್ ದೆನ್ ಐ ಥಿಂಕ್ ಇದು ಎಲ್ಲದಕ್ಕಿಂತ ಹೆಚ್ಚೇನಂತಂದ್ರೆ, ನಾವು ರೋಡ್ ಮೇಲೆ ಓಡ್ತೀವಿ, ಟ್ರ್ಯಾಕ್ ಮೇಲೆ ಓಡ್ತೀವಿ, ಗ್ರಾಸ್ ಮೇಲೆ ಓಡ್ತೀವಿ, ಎಲ್ಲೋ ಓಡ್ತೀವಿ, ಬಟ್ ಐಸ್ ಮೇಲೆ ಓಡೋ ಒಂದು ಅವಕಾಶ ಯಾರಿಗೋ ಇದೆ, ಅಲ್ಲಿ ಹೋಗಿ ಓಡ್ಬೋದು ಅಂತ ಅನ್ಸಿದ್ದೇನೆ ಅವಾಗ. ಇಲ್ಲಿ ಓಡಬಹುದಾ ಅಂತ. ಫ್ಲಾಟ್ ಐಸ್, ಫುಲ್ ಫ್ರೀಸ್ ಆಗಿದೆ. ಸೊ ಆವಾಗ ಹೋಗ್ಲೇಬೇಕು ಇಲ್ಲಿಗೆ ಏನಾದ್ರು. ಸೊ 23 24 ಎರಡು ಸರಿನೂ ಹಾಫ್ ಮ್ಯಾರಥಾನ್ ಆಯ್ತು ನಮ್ಗೆ. ಅಫ್ಕೋರ್ಸ್ 23 ನಾನು ಹೋಗ್ಲಿಲ್ಲ, ಚಾನ್ಸ್ ಇರಲಿಲ್ಲ, ಯಾಕಂದ್ರೆ ಸ್ವಲ್ಪ ಲೇಟ್ ಆಗಿ ಗೊತ್ತಾಯ್ತು ನನಗೆ. 24 ಇತ್ತು ಮನಸ್ಸು ಹೋಗ್ಬೇಕು ಅಂತ, ಕಾಲಾವಕಾಶಗಳು ಸಂದರ್ಭಗಳಿಂದ ಹೋಗಕ್ ಆಗ್ಲಿಲ್ಲ. 24 ನಾನು ಎಂಡಲ್ಲಿ ಇವ್ರದ್ದು ಹಿಂಗೆ ಅಂತಂದ್ರೆ, ನಿಮ್ಗೆ ಹೋಗ್ಬೇಕಂದ್ರೆ ಸುಮ್ಮನೆ ಹೋಗಿ ರಿಜಿಸ್ಟರ್ ಮಾಡಿ ಓಡ್ಲಿಕ್ಕೆ ಆಗಲ್ಲ. ಅವ್ರದ್ದು ASFL ಅಂತ ಮಾಡ್ತಾರೆ, ಇದು ಅಡ್ವೆಂಚರ್ ಸ್ಪೋರ್ಟ್ಸ್ ಫೌಂಡೇಶನ್ ಆಫ್ ಲಡಾಖ್ ಅಂತ. ಅಡ್ವೆಂಚರ್ ಸ್ಪೋರ್ಟ್ಸ್ ಫೌಂಡೇಶನ್ ಆಫ್ ಲಡಾಖ್, ಓಕೆ. ಆರ್ಗನೈಸ್ ಮಾಡೋದು ಅವರೊಂದು ಅದೇನೋದು ಒಂದು ಯೂನಿಟ್, ಅದು ಇದೊಂದು ಆರ್ಗನೈಸೇಷನ್ ಅಡ್ವೆಂಚರ್ ಸ್ಪೋರ್ಟ್ಸ್ ಇನ್ ಲಡಾಖ್ ನ ಪ್ರಮೋಟ್ ಮಾಡ್ಲಿಕ್ಕೆ ಮಾಡ್ಕೊಂಡಿದ್ದಾರೆ. ಅಂಡ್ ಇದು ಅವ್ರು ಹೋಗಿ ಮಾಡ್ಲಿಕ್ಕೂ ಆಗಲ್ಲ, ಇದು ಇನ್ ಕೋಆಪರೇಷನ್ ವಿತ್ ದ ಇಂಡಿಯನ್ ಆರ್ಮಿ ಮಾತ್ರ ಮಾಡ್ಲಿಕ್ಕೆ. ಇವರು ಆರ್ಗನೈಸಿಂಗ್ ಎಲ್ಲ ಮಾಡ್ತಾರೆ, ಬಟ್ ಬೇರೆ ಎಲ್ಲ ಮ್ಯಾನೇಜ್ ಮಾಡೋದು ಇಂಡಿಯನ್ ಆರ್ಮಿನೇ. ನಿಮಗೆ ಸಪೋರ್ಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಬೈ ಥ್ರೂ ದ ಸಪೋರ್ಟ್ ಆಫ್ ಇಂಡಿಯನ್ ಆರ್ಮಿ. ನಮಗೆ ಹೈಡ್ರೇಷನ್ ಸಪೋರ್ಟ್ ಆಗ್ಬೋದು, ನಮ್ಗೆ ಓಡ್ತಾ ನಮ್ಗೆ ನೀರು ಕೊಡೋದು, ಅದು ಫೆಸಿಲಿಟೀಸ್ ಎಲ್ಲ ಆರ್ಮಿ ಅವರೇ ಮಾಡೋದು, ಬೇರೆ ಯಾರು ಮಾಡಿ. ಸೊ ಹಂಗಾಗಿ ಈ ಇವೆಂಟು ಅಷ್ಟು ಈಸಿಯಾಗಿ ಯಾರಿಗೂ ಮಾಡೋಕ್ಕಾಗಲ್ಲ. ಇದು ಲೇಕ್ ಫ್ರೀಸ್ ಆಗುತ್ತಾ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಅದೇ ಟೈಮಲ್ಲಿ ಮಾಡಬೇಕು. ಓಕೆ. ಈ ರೇಸ್ಗೆ ಇನ್ನೊಂದು ಇದು ಕೂಡ ಇದೆ, ಏನ್ ಹೇಳ್ತಾರೆ ಅಂದ್ರೆ ದ ಲಾಸ್ಟ್ ರನ್ ಅಂತ ಕೂಡ ಹೇಳ್ತಾರೆ. ದಿ ಲಾಸ್ಟ್ ರನ್ ಅಂತ, ಫ್ರೋಸನ್ ಲೇಕ್ ಮ್ಯಾರಥಾನ್ ದಿ ಲಾಸ್ಟ್ ರನ್ ಅಂತ. ಯಾಕೆ ಅಂತಂದ್ರೆ ಇದು ಲೇಕ್ ಫ್ರೀಸ್ ಆಗೋದು ಈಗಿನ ಕಾಲದಲ್ಲಿ ಡಿಪೆಂಡ್ಸ್ ಆನ್ ದ ವೆದರ್. ನಿಮ್ದು ಎಷ್ಟು ಚಳಿ ಇದೆ, ಎಷ್ಟು ತಣ್ಣಗಿದೆ, ಎಷ್ಟು ಸೋ ಮೆನಿ ಕಂಡೀಷನ್ಸ್ ವೆದರ್ಗೆ. ಹೆಂಗ್ ಗಾಳಿ ಬೀಸ್ತಾ ಇದೆ, ಯಾವುದು. ಲೇಕ್ ಚಿಕ್ಕದಲ್ಲ ಬೇರೆ, ಇಟ್ಸ್ ವೆರಿ ಬಿಗ್ ಅಂಡ್ ಇಟ್ಸ್ ವೆರಿ ಡೀಪ್ ಆಲ್ಸೋ. ಸೊ ನಿಮ್ಗೆ ಓಡೋಷ್ಟು ತಿಕ್ಕಾಗಬೇಕು ಅಂದ್ರೆ ದ ವೆದರ್ ಹ್ಯಾಸ್ ಟು ಬಿ ಪ್ರಾಪರ್, ಅಂದ್ರೆ ಅಷ್ಟು ಥಂಡಿ ಬಂದ್ರೆ ಅದು ಫ್ರೀಸ್ ಆಗುತ್ತೆ. ಸೊ ಇವಾಗ ಈಗಿನ ಕಾಲದಲ್ಲಿ ವೆದರ್ ನಾವು ಏನ್ ಹೇಳ್ತಾ ಇದೀವಿ, ಗ್ಲೋಬಲ್ ವಾರ್ಮಿಂಗು ಇದೆಲ್ಲ ಹೇಳೋ ಟೈಮಲ್ಲಿ ಎಲ್ಲ ಕಡೆನೂ ಇವಾಗ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಈವನ್ ನಾವು ಅಂಟಾರ್ಟಿಕ್ ಅಲ್ಲಿ ನಮ್ ಗ್ಲೇಷಿಯರ್ಸ್ ಎಲ್ಲ ಮೆಲ್ಟ್ ಆಗಿ ಹೋಗ್ತಾ ಇದೆ. ಸೊ ಇಲ್ಲಿ ಇದು ಮೆಲ್ಟ್ ಆಗುತ್ತೆ ಅನ್ನೋದೇ ಒಂದು ಗ್ಯಾರಂಟಿ ಇರಲ್ಲ. ಫ್ರೀಸ್ ಆಗುತ್ತೆ ಅನ್ನೋದೇ ಒಂದು ಗ್ಯಾರಂಟಿ ಇರಲ್ಲ. ಸೊ ಈ ವರ್ಷ ಫ್ರೀಸ್ ಆಗಿದೆ, ಆಯ್ತು. ನೆಕ್ಸ್ಟ್ ಇಯರ್ ವಿ ಡೋಂಟ್ ನೋ, ನಮಗೆ ಅದು ಫ್ರೀಸ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಸೊ ಆಗ್ಲಿಲ್ಲ ಅಂದ್ರೆ ದಿಸ್ ದ ಲಾಸ್ಟ್ ರನ್. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ದ ಲಾಸ್ಟ್ ರನ್. ಎಲ್ಲಾ ವರ್ಷನೂ ಇದು ಕೊನೆ ಓಟ ಅನ್ನೋದು ಒಂದು ಅನ್ಕೊಂಡ್ ಮಾಡ್ತಾ ಇದಾರೆ. ಅಂದ್ರೆ ಆ ಕೊನೆ ಓಟ ಆಗದೆ ಇರಲಿ, ಮತ್ತೆ ಫ್ರೀಸ್ ಆದಾಗ ನೋಡೋದು ಅಂತ. ಇನ್ನೊಂದೇನಂದ್ರೆ ಇದು ಒಂದು ಜನಕ್ಕೆ ಒಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಕ್ಕೆ, ಸೇವ್ ವಾಟರ್, ಸೇವ್ ಗ್ಲೇಷಿಯರ್ ಅಂತ. ಇದನ್ನ ನಾವು ಸೇವ್ ಮಾಡಿದ್ರೆ ನಮ್ಮ ಹವಾಮಾನ ಏನ್ ವೆದರ್ನ ನಾವು ಕಂಟ್ರೋಲ್ ಮಾಡಿ ಅಲ್ಲಿ ಜನಕ್ಕೆ ಡಿಪೆಂಡೆಂಟ್ ಓನ್ಲಿ ಆನ್ ದ ಗ್ಲೇಷಿಯರ್ಸ್ ಫಾರ್ ವಾಟರ್ ಸಪ್ಲೈ. ಡ್ರೈ ಡೆಸರ್ಟ್ ಆದ್ರಿಂದ ಅಲ್ಲಿ ಏನ್ ಜಾಸ್ತಿ ಮಳೆ ಬರಲ್ಲ, ಏನಿಲ್ಲ. ಸೋರ್ಸ್ ಆಫ್ ಇದು ಗ್ಲೇಷಿಯರ್ಸ್ ಅವ್ರಿಗೆ. ಸೊ ಇದನ್ನ ಸೇವ್ ಮಾಡಿದ್ರೆ ಅಲ್ಲಿ ಜನಕ್ಕೆ ಅಂಡ್ ದ ಇಕಾಲಜಿ ಕ್ಯಾನ್ ಬಿ ಪ್ರೊಟೆಕ್ಟೆಡ್. ಇದನ್ನ ಪ್ರೊಟೆಕ್ಟ್ ಮಾಡಿ ಅಲ್ಲಿ ಜನಕ್ಕೆ ಕೊಟ್ಟು, ಅಲ್ಲಿ ಪ್ರಾಣಿಗಳಾಗ್ಬೋದು, ವಾಟ್ ಎವರ್ ವೈಲ್ಡ್ ಲೈಫ್ ಅಂಡ್ ದ ಇಕೋಸಿಸ್ಟಮ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಅನ್ನೋದು. ಅದಕ್ಕೋಸ್ಕರ ದಿಸ್ ರನ್ ಇಸ್ ಕಂಡಕ್ಟೆಡ್ ಟು ಕ್ರಿಯೇಟ್ ಅವೇರ್ನೆಸ್ ಆಲ್ಸೋ.
ಸೊ ಹಂಗಾಗಿ 23-24 2 ಹಾಫ್ ಮ್ಯಾರಥಾನ್ ಆಯಿತು. ದೆನ್ ಐ ಥಾಟ್ ಎಸ್ ವಿ ವಿಲ್ ಹ್ಯಾವ್ ಟು ಡೂ ಅಂತ. ಬಟ್ ನನಗೆ ಇದು ಫುಲ್ ಮ್ಯಾರಥಾನ್ ಆರ್ಗನೈಸ್ ಆಗುತ್ತೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಯಾರಿಗೂ ಹೋಪು ಇರಲ್ಲ, ಯಾಕಂದ್ರೆ ಲಾಸ್ಟ್ 24 ನಾನು ಅವ್ರಿಗೆ ಅವ್ರದ್ದೊಂದು ಗೂಗಲ್ ಶೀಟ್ಸ್ ಅಂತ ಕಳಿಸಿರ್ತಾರೆ. ಅದ್ರಲ್ಲಿ ನಾವು ಏನೇನು ಅಚೀವ್ ಮಾಡಿದೀವಿ, ಎಲ್ಲೆಲ್ಲಿ ಓಡಿದೀವಿ ಅಂತ ಕಳಿಸಿದ್ರೆ ಅವ್ರು ನಮಗೆ ಬೇಸ್ಡ್ ಆನ್ ನಾವು ಏನು ಮಾಡಿದ್ರೆ ಅದ್ರ ಮೇಲೆ ನಮ್ಗೊಂದು ಕಳಿಸ್ತಾರೆ, ನೀವು ಬರ್ಬೋದು ಮೆರಿಟ್ ಸೆಲೆಕ್ಷನ್. ಯಾಕೆಂದ್ರೆ ಅಲ್ಲಿ ಆಕ್ಸಿಜನ್ ಕಮ್ಮಿ, ಆಲ್ಟಿಟ್ಯೂಡ್, ಆಮೇಲೆ ನಿಮ್ಗೆ 42 ಇಲ್ಲಿ ಓಡೋರೇನೆ ಕಷ್ಟ. ಇನ್ನು ಅಲ್ಲಿ ಹೋಗಿ ಓಡಬೇಕು ಅಂತಂದ್ರೆ ದೇರ್ ಶುಡ್ ಬಿ ಸಮ್ ಎಕ್ಸ್ಟ್ರಾ ಅಟ್ ಲೀಸ್ಟ್ ಮಾಡಿರ್ಬೇಕು. ಅಂದ್ರೆ ಇಲ್ಲಿ ಕರ್ಕೊಂಡೋಗಿ ಕೆಲವ್ರಿಗೆ ಏನಾದ್ರು ಆದ್ರೆ ಅದನ್ನು ರಿಸ್ಕ್. ಸೊ ದಟ್ ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಒಂದಿದೆ. ಸೊ 25 ಡಿಸೆಂಬರ್ ಅಲ್ಲಿ ಅವ್ರು ನನಗೆ ಕಳ್ಸಿದ್ರು. 25 ಫುಲ್ ಮ್ಯಾರಥಾನ್ ಇದೆ ಅಂತ ನನಗೆ ಗೊತ್ತಾಯ್ತು, ಯಾಕಂದ್ರೆ ಅವ್ರ ವೆಬ್ಸೈಟ್ ಅಲ್ಲಿ. ನಾನು 24 ಎಂಡಲ್ಲೇನೆ ಪುಟ್ ಮೈ ಇದು. ಸೊ ಡಿಸೆಂಬರ್ ಅಲ್ಲಿ ಅವ್ರು ನನಗೆ ಬನ್ನಿ ಅಂತ ಕಳ್ಸಿದ್ರು. ಸೊ ದೇರ್ ದ ಪ್ರಿಪ್ರೇಷನ್ ಸ್ಟಾರ್ಟೆಡ್. ಅಂದ್ರೆ ಪ್ರಿಪ್ರೇಷನ್ ಅನ್ನೋಕ್ಕಿಂತ ಮೈಂಡ್ ಸೆಟ್, ಎಸ್ ಹೋಗಿ ಮಾಡ್ಬೋದು. ಸೊ ದಟ್ ವಾಸ್ ದ. ಸೊ ಇದು ಆಕಸ್ಮಿಕವಾಗಿ ಆಗಿದ್ದೇನಲ್ಲ, ನೀಟಾಗಿ ಅದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡಿ ಒಂದು ಆಸೆ ಇಟ್ಕೊಂಡೇನೆ ಒಂದು ಅಂದ್ರೆ ಅದು ಶುರು ಆದ್ಮೇಲಿಂದ ತಲೆಗೆ ಬಂದಿರುತ್ತೆ. ಹೋಗ್ಲೇಬೇಕು, ಅದ್ರ ಮೇಲೆ ಒಂದು ಯೋಚನೆ ಮಾಡ್ಕೊಂಡು ಒಂದ್ಸಲ ಫ್ರೋಸನ್ ಲೇಕ್ ಮಾಡ್ಲೇಬೇಕು. ಇನ್ನೊಂದೇನಂದ್ರೆ ಇಟ್ಸ್ ಅಂಡರ್ ಗಿನ್ನೆಸ್ ರೆಕಾರ್ಡ್. They're all part of a Guinness record event. Because at this altitude, nowhere nobody has run 42 kilometers. ನಾವೇ ಫಸ್ಟ್ ಟೀಮ್ ಓಡಿದ್ದೆ. ಸರಿ, ಇದು ಆಸೆ ಪಟ್ಕೊಳ್ಳೋದು ಒಂದ್ ಕಡೆ ಆಯ್ತು, ಸೆಲೆಕ್ಷನ್ನು ಆಯ್ತು, ನೀವು ಹೇಳ್ದಂಗೆ ಡಿಸೆಂಬರಲ್ಲಿ ಬಂತು. ಬಟ್ ಅದು ಬಂದ್ಮೇಲೆ ನನ್ನ ಕೈಲಿ ಆಗುತ್ತಾ ಏನಪ್ಪಾ ಅಂತ ಒಂದ್ ಕಡೆ ಏನಾದ್ರು ಸಂಶಯ ಬಂದಿತ್ತಾ, ಅಥವಾ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ? 100% ಬಂದೇ ಬರುತ್ತೆ. ಯಾಕಂದ್ರೆ ಎಷ್ಟೊಂದ್ ಜನ ಕೇಳ್ತೀನಲ್ಲ, ಇಲ್ಲ ನಾನು ಇಲ್ಲೆಲ್ಲ ಮಾಡಿದೀನಿ, ಅಲ್ಲೂ ಓಡ್ತೀನಿ, ನಾನು ಅದೇ ಆಸೆ ಇಟ್ಕೊಂಡಿರೋನು ಅಂತ ಆತರ ಒಂದು. ನಾನು 19 ಲಡಾಖಲ್ಲಿ ಫುಲ್ ಮ್ಯಾರಥಾನ್ ಮಾಡಿದ್ದೆ. ಸೊ ಹಂಗಾಗಿ ನನಗೆ ಕಾನ್ಫಿಡೆನ್ಸ್ ಇತ್ತು ಮಾಡ್ಬೋದು. ಬಟ್ ಐಸ್ ಮೇಲೆ ಆ ವೆದರ್ಲಿ ನಾನು ನಿಜವಾಗ್ಲೂ ಹೇಳ್ಲಿಕ್ಕಾಗಲ್ಲ. ನೀವು ರೋಡ್ ಮೇಲೆ ಲಡಾಖಲ್ಲಿ ನಾನು 42 ಕಿಲೋಮೀಟರ್ ಓಡಿದೀನಿ ಲೇನಲ್ಲಿ. 2019 ಫುಲ್ ಮ್ಯಾರಥಾನ್ ಮಾಡಿದೆ. ಅಲ್ಲಿಗೆ ಒಂದು ಕಟ್ ಮಾಡಿ ಒಂದು ಸಣ್ಣದೊಂದು ಪ್ರಶ್ನೆ ಕೇಳ್ತೀನಿ. ಅದೇನು ಪ್ರಶಾಂತ್ ಸರ್, ಅಲ್ಲಿ ಲಡಾಖಲ್ಲೆಲ್ಲ ನಾನು ನೋಡಿಲ್ಲ ಲಡಾಖ್. ಓಕೆ, ಲಡಾಖಲ್ಲಿ ಲೇನಲ್ಲೆಲ್ಲ ಇಳಿದಾಗ ನೀವು ಜೋರಾಗಿ ಮೆಟ್ಲು ಒತ್ತಿ ಎಲ್ಲ ಇಳಿದ್ ಮಾಡ್ಬೇಡ ಅದು ಇದು ಅಂತಾರೆ, ನೀವೇನು ಮ್ಯಾರಥಾನ್ ಮಾಡಿದೀನಿ ಅಂತ? ಇಲ್ಲ, ಈಗ ನಮಗೂ ಫಸ್ಟ್ ಡೇ ಹೋದಾಗ ನೀವು ಅಲ್ಲಿ ಇಳಿದ್ಬಿಟ್ಟು ನಮಗೂ ಫಸ್ಟ್ ಮೆಟ್ಲು ಹತ್ಲಿಕ್ಕೆ ಕಷ್ಟ ಆಗೇ ಆಗುತ್ತೆ. ನನಗೂ ಫಸ್ಟ್ ಡೇ ಹೋದಾಗ 19 ನಾವು ರೂಮ್ ಮಾಡಿದ್ದು ನಮ್ದು ಫಸ್ಟ್ ಫ್ಲೋರ್ಲಿ ಇತ್ತು. ಫಸ್ಟ್ ಫ್ಲೋರಿಗೆ ಮೆಟ್ಲು ಹೋಗ್ಬೇಕು ಅಂತಂದ್ರೆ ನಾವಿಲ್ಲಿ ಬೆಂಗಳೂರಲ್ಲಿ ಪಟ ಅಂತ ಹತ್ಲಿಕ್ಕೆ ಆಗಲ್ಲ. ಒಂದೊಂದೇ ಸ್ಟೆಪ್ ಇಟ್ಟು ಹತ್ಕೊಂಡು ಹೋದ್ವಿ. ಅದು ಒಂದ್ ದಿವಸ ಹಂಗೆ ಅನಿಸ್ತು. ನಾವು ಉಸಿರಾಡುವಾಗ ಗೊತ್ತಾಗುತ್ತೆ, ನಾವು ಹಿಂಗೆ ಡೀಪ್ ಬ್ರೆತ್ ತಗೋಬೇಕು. ಇದೇನಪ್ಪ ಈ ಒಂದು ಫ್ಲೋರ್ ಮೆಟ್ಲತ್ತಕ್ಕಾಗ್ತಾ ಇಲ್ಲ, ಹೆಂಗ್ ಓಡೋದು ಅಂತ. ಆವಾಗ ನಿಮ್ಗೆ ಅನ್ಸುತ್ತೆ, ಸಂಶಯ ಬರುತ್ತೆ. 100% ಬಂದೇ ಬರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ನಾವು ಓಕೆ ಮಾಡ್ಬೋದು ಅಂತ 1-2 ಕಿಲೋಮೀಟರ್ ರನ್ ಮಾಡಿ ಒಂದ್ ದಿವಸ 2 ದಿವಸ ಒನ್ಸ್ ಗೆಟ್ ಅಕ್ಲಮಟೈಸ್ಡ್, ದೆನ್ ನಮ್ಗೇನು ತೊಂದರೆ ಆಗಲಿ. ನಾನು ಅಲ್ಲಿ 1 ವಾರ ಇದ್ದೆ ಲಾಸ್ಟ್ 2019 ರನ್ನಿಂಗ್ ಮುಂಚೆ. ಆಮೇಲೆ 10 ಕಿಲೋಮೀಟರ್ ಹೊಡೆದ್ವಿ, 15 ಕಿಲೋಮೀಟರ್ ಹೊಡೆದ್ವಿ 2-3 ದಿವಸ. ಆಮೇಲೆ ಆಯ್ತು, ರೆಡಿ ಅನ್ನಿಸ್ತು. ವಾಟ್ ಎವರ್ ನಾವು ಪ್ರಿಪ್ರೇಷನ್ ಮಾಡೋದು ಸಾಕು, ಓಡ್ಬೋದು. ಓಡಕ್ಕೆ ಶುರು ಮಾಡಿದ್ಮೇಲೆ ನಮ್ಗೆ ಏನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. 42 ಕಿಲೋಮೀಟರ್ ಅಂತ ಏನು ಡಿಫ್ರೆನ್ಸ್ ಬರಲಿಲ್ಲ. ಬೆಂಗಳೂರು ನಾವು ಇಲ್ಲಿ ಓಡೋದಕ್ಕೂ ಅಲ್ಲಿಗೂ ನಿಮ್ಗೊಂದು 10-15% ಡಿಫ್ರೆನ್ಸ್ ಆಗ್ಬೋದು ಇನ್ ಟರ್ಮ್ಸ್ ಆಫ್ ದ ಎಫರ್ಟ್ ಅಂಡ್ ಟೈಮಿಂಗ್ ಅಂತ ನನ್ಗೆ ಅನಿಸ್ತು. ಒಬ್ಬರಿಗೂ ಅಂತ ಕೆಲವ್ರಿಗೆ ಇನ್ನೂ ಕಷ್ಟ ಆಗ್ಬೋದು, ಕೆಲವ್ರಿಗೆ ಇನ್ನೂ ತುಂಬಾನೇ ಈಸಿ ಆಗ್ಬೋದು ಆ ಥರ. ಬಟ್ ಅದೊಂದು ಕಾನ್ಫಿಡೆನ್ಸ್ ಇದ್ರಿಂದ ನನಗೆ ಈ ಸರಿ ಆಲ್ಟಿಟ್ಯೂಡ್ ಬಗ್ಗೆ ಯೋಚನೆ ಇರಲಿಲ್ಲ. ಬಟ್ ನನಗೆ ಇಟ್ಸ್ ಅ ಟೋಟ್ಲಿ ಡಿಫ್ರೆಂಟ್ ಸೆಟಪ್. ಇದು ಅದು ರೋಡ್ ಮೇಲೆ ಓಡಿದ ಲೇನಲ್ಲಿ, ಇದು ಐಸ್ ಮೇಲೆ, ವೆದರ್ ಕಂಡೀಷನ್ಸ್ ಟೋಟ್ಲಿ ಅನ್ಪ್ರೆಡಿಕ್ಟಬಲ್. ನಿಮ್ಗಲ್ಲಿ ಯಾವಾಗ ಗಾಳಿ ಬೀಸುತ್ತೆ, ಯಾವಾಗ ಇದು ಬರುತ್ತೆ ಏನೂ ಗೊತ್ತಿರೋದು. ಅದು ಮಾತ್ರ ಹೆದರಿಕೆ ಇದ್ದೇ ಇತ್ತು. ಅಲ್ಲಿ ಹೋಗಿ ನಿಂತ್ಕೊಂಡು ಅದನ್ನ ಫಿನಿಶ್ ಲೈನ್ ನೋಡಿದ್ರೆ ಸಾಕು ಅಂತ ಅನ್ಸುತ್ತೆ. ದಟ್ ಇಸ್ ಅವರ್ ಫಸ್ಟ್. ಇಲ್ಲಿ ಇವಾಗ ಈ ಫ್ರೋಸನ್ ಲೇಕ್ ರನ್ಗೆ ಬಂದಾಗ್ಲೂ ನಿಮ್ಗೆ ಅಥವಾ ಸೆಲೆಕ್ಟ್ ಆದಾಗ್ಲೂ ಸಂಶಯದ ಒಂದು ಎಲಿಮೆಂಟ್ ನಿಮ್ ತಲೆಯಲ್ಲಿ ಓಡ್ತಾ ಇತ್ತು, ಆಗುತ್ತೋ? 100% ಇತ್ತು. ಅದಕ್ಕೆ ತಕ್ಕನಂಗೆ ಅಲ್ಲಿ ಹೋದ್ಮೇಲೆ ತಯಾರಿಗಳ ಬಗ್ಗೆ ಹೇಳಿದ್ರಿ, ತಯಾರಿ ಸ್ಟಾರ್ಟ್ ಮಾಡ್ತಾರೆ ಅಂತ, ಅಥವಾ ಅದಕ್ಕೆ ಹೋಗಕ್ ಮುಂಚೆನೆ ಹೇಗೆ ತಯಾರಿ ಬಗ್ಗೆ ಸ್ವಲ್ಪ ಹೇಳಿ. ಇದು ಫ್ರೋಸನ್ ಲೇಕ್ ಹೋಗಕ್ ಮುಂಚೆ ನಮ್ಗೆ ಅಲ್ಲಿ ವೆದರ್ ಕಂಡೀಷನ್ ಏನು ಅಂತ ಒಂದು ಐಡಿಯಾ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ನಾವು ತಗೊಂತಾ ಇರ್ತೀವಿ. ಚಳಿಗಾಲ ಪೂರ್ತಿ -24 ನಾವು ಓಡೋ ದಿವಸ -24 ಬೆಳಿಗ್ಗೆ. ಸೊ ಲೇಕ್ ಫುಲ್ ಫ್ರೀಸ್ ಆಗಿದೆ ಅಂಡ್ ದ ವೆದರ್ ಇಸ್ ಅಬ್ಸಲ್ಯೂಟ್ಲಿ ಫೈನ್, ಕ್ಲಿಯರ್. ವೆದರ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಅಗೇನ್ ಗಾಳಿ ಮಂಜು ಬೀಳೋ ಚಾನ್ಸ್ ಇರುತ್ತೆ.
ಅಲ್ಲಿ ಪ್ಯಾಂಗಾಂಗ್ ಫ್ರೋಸನ್ ಲೇಕ್ ಏನಂದ್ರೆ ನಿಮಗೆ ಲೇಯಿಂದ ಒಂದು 8 ಅವರ್ಸ್ ಜರ್ನಿ ಪ್ಯಾಂಗಾಂಗ್ಗೆ. ಅದು ಈ ತರ ಕಂಡೀಷನ್ ಅಲ್ಲಿ ನೀವು ಕೆಲವು ಇದನ್ನ ಕ್ರಾಸ್ ಮಾಡುವಾಗ ಎಲ್ಲ ಹಿಲ್ ಮೇಲೂ ಸಿಕ್ಕಾಬಟ್ಟೆ ಹಿಮ ಬಿದ್ದಿರುತ್ತೆ. ಆದ್ರೆ ಪ್ಯಾಂಗಾಂಗ್ ಅಲ್ಲಿ ನಿಮ್ಗೆ ಅಷ್ಟು ಹಿಮ ಬೀಳಲ್ಲ. ನನಗೂ ಅಷ್ಟು ಅದು ಏನಕ್ಕೆ ಅಂತ ಟೆಕ್ನಿಕಲಿ ಅದೆಲ್ಲ ಭೂಪ್ರದೇಶದ ಒಂಥರ ವಿಶೇಷತೆಗಳಿರ್ಬೋದು. ಅದರ್ವೈಸ್ ನೀವು ಅಲ್ಲಿ ರೀಚ್ ಆಗಕ್ಕೆ ಮುಂಚೆ ನೀವು ವಿಲ್ ಕ್ರಾಸ್ ಒಂದು 2-3 ಪಾಸಸ್ ಏನ್ ಮಾಡ್ತೀರಾ ಹೈ ಆಲ್ಟಿಟ್ಯೂಡ್ ಹೋಗಿ, ಅದ್ಮೇಲೆಲ್ಲ ಸಿಕ್ಕಾಪಟ್ಟೆ ಹಿಮ ಬಿದ್ಬಿಡಿ. ನಮ್ಗಲ್ಲಿ ವೆಹಿಕಲ್ ಚೈನ್ ಹಾಕಿ ಇದಕ್ಕೆ ಗಾಡಿ ಓಡಿಸ್ಕೊಂಡೋಗಿ ಟೈರ್ಗಳಿಗೆ ಚೈನ್ ಹಾಕ್ತಾರೆ. ಬಟ್ ಪ್ಯಾಂಗಾಂಗ್ ಹೋದವಾಗ ಅವತ್ತು ಕ್ಲಿಯರ್ ವೆದರ್, ತುಂಬಾ ಕೋಲ್ಡ್ ಇದ್ರು ಕ್ಲಿಯರ್ ವೆದರ್, ಹಿಮ ಬಿದ್ದಿರಲಿಲ್ಲ. ಅದು ಒಂದು ಇಂಡಿಕೇಶನ್ ಸೇಯಿಂಗ್ ದಟ್ ಒಂದು ನಾಳೆ ಬೆಳಿಗ್ಗೆ ನಮ್ಗೆ ರನ್ಗೆ ಸರಿಯಾಗಿರುತ್ತೆ ವೆದರು, ಏನು ತೊಂದರೆ ಆಗಲ್ಲ ಅಂತ. ಆದ್ರೂ ಗ್ಯಾರಂಟಿ ಇಲ್ಲ. ರಾತ್ರಿ ಮಲ್ಕೊಂಡು ಬೆಳಿಗ್ಗೆ 7 ಬೇರೆ ಏನಾದ್ರು ಆಗೋದು. ನಾವ್ ಇಷ್ಟೆಲ್ಲ ಪ್ರಿಪೇರ್ ಮಾಡಿದವಾಗ ನಾವೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೋಗ್ ಚಾನ್ಸೇ ಇಲ್ಲ ಈ ಕಂಡೀಷನ್. ನಾವು ನಮ್ ಸರಿಯಾಗಿರೋದು ಒಂದು ವೆದರ್ ಕಂಡೀಷನ್ಸ್. ಹಂಗಾಗಿ ಅಪ್ರಿಯೆನ್ಷನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಏನೇನ್ ಸಾಧ್ಯತೆಗಳು ಆಗ್ಬಾರ್ದು ಅವೆಲ್ಲ ತಲೆ ಎಲ್ಲ ಕೂತಿರುತ್ತೆ. ಹೆದರಿಕೆ. ಯಾಕಂದ್ರೆ ಇಟ್ಸ್ ಸಮಥಿಂಗ್ ಲುಕಿಂಗ್ ಫಾರ್ವರ್ಡ್ ಟು ಡೂ ಸೋ ಬ್ಯಾಡ್ಲಿ. ನಾವು ಕಾತುರದಿಂದ ಮಾಡಲೇಬೇಕು ಇಂಥ ಇವೆಂಟ್ ಅಂತ ಹೋದವಾಗ ಅದು ತಲೆಯಲ್ಲಿ ಇನ್ನೂ ಜಾಸ್ತಿ ಯೋಚನೆಗಳು ಬರ್ತಾ ಇರುತ್ತೆ. ರೇಸ್ ಇಂದ ಓಕೆ ತಯಾರಿಗಳಾಯಿತು, ಫಸ್ಟ್ ಸೆಲೆಕ್ಟ್ ಆಯಿತು, ಸಂಶಯದ ಭಾವನೆ ಇತ್ತು, ತಯಾರಿಗಳೆಲ್ಲ ಮಾಡ್ಕೊಂಡಿದ್ದೀರಿ. ಈ ತಯಾರಿ ಆದಮೇಲೆ ರೇಸ್ಗೆ ಹೋಗ್ತೀರಿ ಅಂತ ಅವತ್ತಿನ ದಿನದವರೆಗೂ ಹೋಗೋಣ. ಈಗ ರೇಸ್ ದಿನದ ಬಗ್ಗೆ ನಮ್ಮನ್ನು ಕರ್ಕೊಂಡೋಗಿ ಅವತ್ತು ಹೇಳಿ. ಅಲ್ಲೋಗಿ ನೀವು ಆ ಮಂಜು ಅದೇನದು ಫ್ರೀಸ್ ಆಗಿರೋ ಐಸ್ ಇದು ಸ್ಲೀಟ್ ಅಂತಾರಲ್ಲ ಆ ಥರ ಅದ್ರ ಮೇಲೆ ನೋಡಿದ್ರೆ ಫುಲ್ ಫ್ಲಾಟ್ ಐಸ್. ಅಲ್ಲಿ ನಿಂತಿದ್ದ ದಿನ ಅವಾಗ ಅಲ್ಲಿ ನಿಂತ್ಕೊಂಡಾಗ ರೇಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವಾಗ ಆಗ್ತಾ ಇದ್ದಿದ್ದು ಇದೆಲ್ಲ ಹೇಳಿ, ಮಾನಸಿಕ ಇದು ತುಮುಲುಗಳು. ಈಗ ಶುರು ಮಾಡೋ ನಿಂತ್ಕೊಂಡವಾಗ ಏನಂತಂದ್ರೆ ಆ ಮೊಮೆಂಟ್ ಅಲ್ಲಿ ಸಾವಿರಾರು ತರ ತಲೆ ಹೋಗ್ತಾ ಇರುತ್ತೆ. ನನಗೆ ಬೆಂಗಳೂರಲ್ಲಿ ಓಡುವಾಗ್ಲೇನೆ ಹೆಂಗಪ್ಪ ಏನೋ ಒಂದ್ 4 ಸರಿ ಆಗುತ್ತಾ, ಇಂಜುರೀಸ್ ಆಗಿರುತ್ತೆ. ಅಲ್ಲಿ ಇದೆಲ್ಲ ಇಲ್ಲ. ನಾವು ಅಲ್ಲಿ ಕಂಡೀಷನ್ಸ್ಗೆ ನಾವು ಹಾಕೊಂಡಿರೋ ಗೇರ್ಸ್ ಏನೇ ಸಿಕ್ಕಾಪಟ್ಟೆ ಇರುತ್ತೆ, ಎಲ್ಲ ರೆಡಿಯಾಗಿ ಹೋಗ್ಬೇಕು. ಶೂಗಳು ಎಲ್ಲ ಬೇರೆ ವಿಶೇಷವಾಗಿ ಶೂಗಳಂದ್ರೆ ಶೂಗೆ ನಾವು ಐಸ್ ಕ್ಲೀಟ್ಸ್ ಅಂತ ಹಾಕೋಬೇಕು ಗ್ರಿಪ್ಪಿಂಗ್ಗೆ. ಅದ್ರಲ್ಲೂ ನಾನಾ ತರದ ಸಿಗುತ್ತೆ ನಿಮ್ಗೆ. ಶೂ ವಿತ್ ಕ್ಲೀಟ್ಸ್ ಬಂದ್ಬಿಡುತ್ತೆ. ಅಲ್ಲಿ ಆರ್ಮಿ ಅವ್ರು ಹೊಡೆದ್ರು, ಲೋಕಲೈಟ್ಸ್ ಹೊಡೆದ್ರು, ನನ್ನಂಗೆ ಬೇರೆ ಬೇರೆ ಕಡೆಯಿಂದ ಬಂದಿರೋರು ಒಂದು 18-20 ಜನ ಇದ್ವಿ. ಇದು ಫುಲ್ ಮ್ಯಾರಥಾನ್ ಕ್ಯಾಟಗರಿ. ಸೊ ಹೋಗಿ ನಿಂತ್ಕೊಂಡಾಗ ಏನಂತಂದ್ರೆ ಇದು ನಾವು ಗ್ರಿಪ್ಪಿಂಗ್ ಒಂದು ಓಡೋದು, ಆಮೇಲೆ ನಾವು ಉಸಿರಾಡೋದು ಹಿಂಗೆ, ನಮ್ದು ಓಡ್ತಾ ನಮ್ಮ ಉಸಿರಾಟದ ಒಂದು ಪ್ರಾಕ್ಟೀಸ್ ಒಂದು, ಆಮೇಲೆ ನನ್ನ ಹಾಕೊಂಡಿರೋ ಎಕ್ವಿಪ್ಮೆಂಟ್ ನನ್ನ ಸಪೋರ್ಟ್ ಮಾಡುತ್ತಾ, ಇನ್ನು 3 ಗಂಟೆ 4 ಗಂಟೆ ಆದ್ಮೇಲೆ ನನ್ಗೆ ಇನ್ನೇನೋ ತೊಂದರೆಗಳು ಬರುತ್ತಾ, ಈ ತರದ್ದು ಸಿಕ್ಕಾಬಿಟ್ಟೆ ಭಾವನೆಗಳು ಅವು ಇವು ಬರ್ತಾನೆ ಇರುತ್ತೆ. ಒಂದ್ಸರಿ ನೀವು ಐಸ್ ಮೇಲೆ ಹೋದ್ಮೇಲೆ ನಿಮ್ಗೆ ಏನು ಕಾಣಲ್ಲ. ಮುಂದ್ ಕಡೆ ಒಂದು 8-10 ಜನ ಓಡ್ತಾ ಇರ್ತಾರೆ, ಇನ್ನು ಪೂರ್ತಿ ಐಸು ಬೆಟ್ಟಗಳು ಮಾತ್ರ ಕಾಣೋದು. ಮತ್ತೆ ನೀವು ನಡೀತಾ ಇರೋ ಒಂದೊಂದು ಹೆಜ್ಜೆದ ಶಬ್ದ ಐಸ್ ಮೇಲೆ ಅದು ಕ್ಲೀಟ್ಸ್ ಹಾಕೊಂಡಿರೋದು ಟಕ್ 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 ಅಂತ ಸೌಂಡ್ ಬರುತ್ತೆ. ನಾನು ಏನ್ ಡಿಸೈಡ್ ಮಾಡಿದೆ ರನ್ನಿಂಗ್ ಮುಂಚೆ ಅಂದ್ರೆ ಕ್ಲೀಟ್ಸ್ ಹಾಕೊಳ್ಳಿಲ್ಲ ನಾನು ನಂದು ಟ್ರೈಲ್ ಶೂ ತಗೊಂಡೋಗಿದ್ದೆ. ನಾನು ಪ್ರೀವಿಯಸ್ ಡೇ ಅಲ್ಲಿ ಒಂದು ಸಣ್ಣ ಪ್ರಾಕ್ಟೀಸ್ಗೆ ಅಂತ ನಾವು ಐಸ್ ಮೇಲೆ ಓಡಾಡ್ತಾ ಇದ್ದವಾಗ ನಾನು ಅನ್ಕೊಂಡೆ ಐಸ್ ಮೇಲೆ ನಾನು ಕ್ಲೀಟ್ಸ್ ಇಲ್ಲದೆ ಓಡ್ಬೋದು ಅಂತ ನಂಗೆ ಅನಿಸ್ತು. ಒಂದು ಕಾನ್ಫಿಡೆನ್ಸ್ ಬಂತು. ಈ ಐಸ್ ಕ್ಲೀಟ್ಸ್ ಏನ್ ಮಾಡುತ್ತೆ ಅಂದ್ರೆ ಅದು ಗ್ರಿಪ್ ಮಾಡುತ್ತೆ. ಹಂಗಾಗಿ ನಾನು ಇದನ್ನ ಹಾಕೊಳ್ದೆ ಓಡ್ದೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ. ಈಗ ಶುರು ಮಾಡಿದಾಗ ಈ ತರದ್ದು ತುಂಬಾ ತಲ್ಲಿರುತ್ತೆ. ನಾವು ಏನ್ ತಗೋಬೇಕು, ಏನ್ ಕುಡಿಬೇಕು, ಹೆಂಗ್ ಉಸಿರಾಡ್ಬೇಕು, ಮೂಗು ಮುಚ್ಕೋಬೇಕಾ ಮುಚ್ಕೋಬಾರ್ದಾ, ಆಮೇಲೆ ನಾವು ಹಾಕೊಂಡಿರೋ ಎಕ್ವಿಪ್ಮೆಂಟ್, ಆಮೇಲೆ ನನ್ ಸ್ವೆಟ್ ಆದ್ರೆ ಒಳಗಡೆ ತೆಗಿಬೇಕಾ. ಈಗ ಏನಂದ್ರೆ ಒಳಗಡೆ ಸ್ವೆಟ್ ಆಗುತ್ತೆ, ಇಮಿಡಿಯೇಟ್ಲಿ ಇಟ್ ಆಲ್ಸೋ ಕೂಲ್ಸ್ ಡೌನ್. ಇದೇ ತರ ಅಲ್ಲಿ ನಿಂತ್ಕೊಂಡು ಶುರು ಮಾಡಿದ್ಮೇಲೆ ಬೇರೆ ಎಲ್ಲ ಮಾಡ್ತಾ ಹೋಗ್ಬಿಡುತ್ತೆ. ನೀವು ಎವ್ರಿ ಸ್ಟೆಪ್ ನೀವೇನೇನು ಇಡ್ತಾ ಇದ್ದೀರಾ ಅದ್ರ ಮೇಲೆ ಕಾನ್ಸಂಟ್ರೇಷನ್. ಈಗ ಒಂದು ಎವ್ರಿ ಟಾರ್ಗೆಟ್ ಅಂತೀವಲ್ಲ, ಹಂಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ 5 ಸಣ್ಣ ಮೈಲುಗಲ್ಲುಗಳು ಅಷ್ಟೇ. ಒಂದೊಂದು ಸ್ಟೆಪ್ ನಿಂದ ಆದಂಗೂ ಓಕೆ ಮುಂದೆ ಹೋಗ್ತಾ ಇದೀನಿ. ಆದ್ರೆ ಒಂದು 5 ಕಿಲೋಮೀಟರ್ ತನಕ ಇದು ಮುಂದಕ್ಕೆ ಹೋಗ್ಬೋದಾ ಇಲ್ವೋ ಅನ್ನೋದೇ ಒಂದು ಸಂಶಯ ಬರುತ್ತೆ. ಯಾಕಂದ್ರೆ ಎದುರುಗಡೆಯಿಂದ ಗಾಳಿ ಬೀಸ್ತಾ ಇದೆ. ಗಾಳಿಯಲ್ಲಿ ಯಾಕಂದ್ರೆ ಫುಲ್ ಓಪನ್ ಆದ್ರಿಂದ ಯಾವ ಡೈರೆಕ್ಷನ್ ಇಂದ ಎಷ್ಟು ಗಾಳಿ ಬೀಸುತ್ತೆ, ಎಷ್ಟು ಫಾಸ್ಟ್ ಆಗಿ ಬೀಸುತ್ತೆ, ನಿಮ್ 5 ನಿಮಿಷಕ್ಕೂ ಚೇಂಜ್ ಆಗುತ್ತೆ. ದ ವೆದರ್ ಪ್ಯಾಟರ್ನ್ ಚೇಂಜಸ್ ಡ್ರಾಸ್ಟಿಕಲಿ, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ. ಸೊ ನಿಮ್ಗೆ ಹಿಂಗೆ ಹೋಗುವಾಗ ನಿಮ್ ಎದುರುಗಡೆಯಿಂದ ಗಾಳಿ ಬೀಸಿದ್ರೆ ಇಟ್ಸ್
ಅಟ್ ದಟ್ ಟೆಂಪರೇಚರ್ ಆಬ್ವಿಯಸ್ಲಿ ವಿಂಡ್ಸ್ ಆರ್ ವೆರಿ ಕೋಲ್ಡ್, ಸಿಕ್ಕಾಪಟ್ಟೆ ಥಂಡಿ. ನೀವು ಅದನ್ನೇ ಇನ್ಹೇಲ್ ಮಾಡ್ಬೇಕು. ಹೌದು, ಅದೇ ದೇಹದ ಒಳಗಡೆನೂ ಅದೇನೆ ಹೋಗೋದು. ಸೊ ಅಷ್ಟು ಕೋಲ್ಡ್ ವಿಂಡ್ಸ್ ನಮ್ಮ ಮೂಗಿನಿಂದ ನಾವು ತಗೊಂಡು ನಮ್ಮ ಲಂಗ್ಸ್ ಹೋದವಾಗ ತಡ್ಕೊಳ್ಳುತ್ತೆ ಆಗತ್ತಾ ಅನ್ನೋದು ಒಂದು ಬಹಳ 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 ದೊಡ್ಡ ಸಂಶಯ ತಲೆಲಿರುತ್ತೆ. ಎಲ್ಲ ನಿಮ್ಗೆ ಈ ವೈದ್ಯಕೀಯ ಸಹಾಯಗಳು ಜೊತೆಗೆ ಇದ್ವಾ? ಡಾಕ್ಟರ್ಗಳು ಎಲ್ಲರೂ ಇರ್ತಾರೆ. ನಮ್ಗೆ ಈ ರನ್ ನಾವು ಶುರು ಆಗಕ್ ಮುಂಚೆ ನಾವು 2 ಸರಿ ಮೆಡಿಕಲ್ ಟೆಸ್ಟ್ ಮಾಡಬೇಕು. ಪ್ರೀವಿಯಸ್ ಡೇ ಈವ್ನಿಂಗ್ ಒಂದು, ಆಮೇಲೆ ಒಂದು 3-4 ಡೇಸ್ ಅರ್ಲಿಯರ್ ಲೇನಲ್ಲಿ ಒಂದು 2 ಮೆಡಿಕಲ್ ಟೆಸ್ಟ್ ಮಾಡಿ ನಮ್ಮ BP ಸೋ ಮೆನಿ ಅದರ್ ಪ್ಯಾರಾಮೀಟರ್ಸ್ ಚೆಕ್ ಮಾಡಿ ಆಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ನಾವು ತಗೊಂಡು ಇಟ್ಕೊಂಡ್ಮೇಲೆ ನಮ್ಮ ಮುಂದಕ್ಕೆ ಬಿಡೋದು, ಇಲ್ಲದ್ರೆ ಅಲ್ಲಿ ರಿಸ್ಕ್. ಸೊ ಹಂಗಾಗಿ ನೀವು ನೋಡ್ತಾ ಈ ಥಂಡಿ ಗಾಳಿ ತಗೊಂಡ್ರೆ ನನಗೆ ವಿಲ್ ಮೈ ಲಂಗ್ಸ್ ಸಪೋರ್ಟ್ ನನಗೆ ಗೊತ್ತಿಲ್ಲ. ಏಕೆಂದ್ರೆ ನಾವಿಲ್ಲಿ ಇದು ಮಾಡಿ ನಾರ್ಮಲ್ ಟೆಂಪರೇಚರ್ ಬ್ರೀದ್ ಮಾಡಿ ಇರ್ತೀವಿ. ಅಲ್ಲಿ ಅಷ್ಟು ಕೋಲ್ಡ್ ವಿಂಡ್ಸ್ ನಾವು ಇನ್ಹೇಲ್ ಮಾಡಿದವಾಗ ಇನ್ನೇನಾದ್ರೂ ಆಗುತ್ತಾ, ಇಲ್ಲಿ ಕೊಲ್ಯಾಪ್ಸ್ ಅಂತ ಈ ತರ ತಲೆ ಇರುತ್ತೆ. ಯಾಕಂದ್ರೆ ಅಲ್ಲಿ ಇಲ್ಲಿ ಓದ್ಕೊಂಡಿರ್ತೀವಿ, ವಿ ಆಲ್ಸೋ ನಾವು ಒಂದಷ್ಟು ಇನ್ಫಾರ್ಮೇಶನ್ ಗೇನ್ ಮಾಡ್ಕೊಂಡಿರ್ತೀವಿ, ಜನಗಳ ಹತ್ರ ಕೇಳಿರ್ತೀವಿ. ಸೊ ಹಂಗಾಗಿ ನಾವು ಒಂದು ಲೇಯರ್ ಆಫ್ ಮೂವಿಗೆ ಸಪೋರ್ಟ್, ನಾವಿಲ್ಲಿ ಏನು ಮಾಸ್ಕ್ ಹಾಕೊಂಡು ಓಡಾಡ್ತೀವಿ ಕೊರೋನಾ ಟೈಮಲ್ಲಿ, ಅದೇ ತರ ಒಂದು ನಮಗೆ ಬಂಧನ ಅಂತ ಸಿಗುತ್ತೆ, ಅದನ್ನು ಒಂದು ಹಾಕೊಂಡಿದ್ದೆ. ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಗೇರ್. ಇಲ್ಲಿಗೆ ಹಾಕೋಬೇಕಾದ ನನ್ನ ಇಲ್ಲಿ ತನಕ ಮೂಕ್ ತನಕ ಕವರ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೆ. ಅದು 1-2 ಲೇಯರ್ ಟೋಪಿ, 1-2 ಲೇಯರ್ ಗ್ಲೌಸು, 4 ಲೇಯರ್ಸ್ ಆಫ್ ಅಪ್ಪರ್, 2 ಲೇಯರ್ಸ್ ಆಫ್ ಥರ್ಮಲ್ಸ್, ಕೆಳಗಡೆ 2 ಲೇಯರ್ ಸಾಕ್ಸು, ಶೂ, ಹಿಂಗೆ ಈ ಬಂಧನ ಹಾಕೊಂಡು ಓಡುವಾಗ ನಮ್ಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಗೊತ್ತಾಗಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ನಾವು ಉಸಿರಾಡೋದು, ವಿ ಬ್ರೀದ್ ಔಟ್ ವಾರ್ಮ್ ಏರ್, ಬಿಕಾಸ್ ನಮ್ಮ ಬಾಡಿ ಒಳಗಡೆಯಿಂದ ವಾರ್ಮ್ ಏರ್ ಅದು ಆಚೆ ಬರ್ತಿದ್ದಂಗೆ ಬಂದ ತಕ್ಷಣ ಬಿಕಾಸ್ ಆಫ್ ಟೆಂಪರೇಚರ್ ಬ್ಯಾಂಡನ್ ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಓ, ಇದು ಮೂಗ್ನಲ್ಲಿರೋದು ಅದೆಲ್ಲ ಕಾರ್ಡ್ಬೋರ್ಡ್ ತರ ಆಗ್ಬಿಟ್ಟಿದೆ, ನಮಗೆ ಗೊತ್ತೇ ಆಗಿಲ್ಲ. ಇದೇನೋ ಇರಿಟೇಷನ್ ಆಗ್ತಾ ಇಲ್ಲ ನೋಡಿದ್ರೆ ಅದೆಲ್ಲ ಫ್ರೀಸ್ ಆಗಿ ಕಾರ್ಡ್ಬೋರ್ಡ್ ತರ ಆವಾಗ ನೆನ ಟು ರಿಮೂವ್ ದಟ್. ಟು ರಿಮೂವ್ ಅದನ್ನ ತೆಗೆದು ಹಂಗೆ ನಾರ್ಮಲ್ ಬ್ರೀದಿಂಗ್ಗೆ ಯೋಚನೆ ಮಾಡ್ಬೇಕು. ಅವಾಗ ಏನಂದ್ರೆ ಕಷ್ಟ ಅನಿಸ್ತವಾಗ ಹಾಕೊಳ್ಳೋದು, ಈ ಬೇಡ ಅನ್ನೋದಕ್ಕೆ ತೆಗಿಯೋದು. ಆಮೇಲೆ ಇನ್ನೊಂದೇನಂದ್ರೆ ಆಮೇಲೆ ನೀವು ಹೆಂಗ್ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಮಾಡ್ತಾ ಇರ್ತೀರಾ. ಒಂದ್ ಸ್ವಲ್ಪ ಬಕ್ಕೊಂಡು ಓಡೋದು, ಎದುರು ಗಾಳಿ ಬಂದ್ರೆ ಸೈಡಿಗೆ ತಿರ್ಕೊಳ್ಳೋದು, ಈ ತರದೆಲ್ಲ ಮಾಡ್ಕೊಂಡು ಅಲ್ಲೇ ಸ್ಮಾಲರ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ತಾ ಒಂದು 5-6-7 ಕಿಲೋಮೀಟರ್ ಆದ್ಮೇಲೆ ನಿಮ್ಗೆ ಇವೆಲ್ಲ ಮರ್ತೋಗ್ತಾ ಹೋಗುತ್ತೆ, ಬೇರೆ ಎಲ್ಲ ಓಕೆ ಸ್ವಲ್ಪ ಆರಾಮ ಆಗ್ತಾ ಇದೆ ಅಂತ. ಆಮೇಲೆ ಏನೋ ನಾವು ಆಮೇಲೆ ನಿಮ್ಗೆ ನಿಮ್ಮ ಕಾನ್ಸಂಟ್ರೇಷನ್ ವಿಲ್ ಓನ್ಲಿ ಬಿ ಆನ್ ಮೂವ್ಮೆಂಟ್ ಹೋಗ್ತಾ ಇರೋಣ. ಹೈಡ್ರೇಷನ್ ಪಾಯಿಂಟ್ಸ್ ಅಂದ್ರೆ ನಮ್ಗೆ ನೀರು ಎಲ್ಲ, ಹಾಟ್ ವಾಟರ್ ಇರುತ್ತೆ, ಹಾಟ್ ವಾಟರ್ ಆಮೇಲೆ ಇಟ್ಕೊಂಡಿರ್ತಾರ ಎಂಟೈರ್ ಲೇಕ್ ಮೇಲೆ. ಅಂಡ್ ಇಟ್ ಸಪೋರ್ಟೆಡ್ ಬೈ ಆರ್ಮಿ, ಓನ್ಲಿ ಆರ್ಮಿ ಪೀಪಲ್ ಆರ್ ಸಿಟಿಂಗ್, ಅವರೇನೆ ನಮ್ಗೆ ಸಪೋರ್ಟ್. ಹ್ಯಾಟ್ಸ್ ಆಫ್ ಟು ದಟ್. ನಿಜವಾಗ್ಲೂ ಇಂಡಿಯನ್ ಆರ್ಮಿನ ಅಪ್ರಿಶಿಯೇಟ್ ಮಾಡ್ಬೇಕು. ಹೌದು, ಅದು ಆ ಲೇಕ್ ಉಳಿದಿರೋದೇ ಅವರಿಂದ, ಇಲ್ಲೇ ನಮ್ಗೆ ಏನು ಉಳಿತಿರ್ಲಿಲ್ಲ. ಅದಕ್ಕೆ ನಾನು ಅಲ್ಲಿ ಇದ್ದವ್ರಿಗೆಲ್ಲ ಒಂದೊಂದು ಸೆಲ್ಯೂಟ್ ಹೊಡೆದು ಥ್ಯಾಂಕ್ ಯು ಅಂತ ಹೇಳಿ. ಎಷ್ಟು ಹೊಡೆದ್ರು ಸಾಲದು, ಇದು ನಮ್ಗೆ ಅಂತ ಅವಕಾಶ ಸಿಕ್ಕಿದೆ ಅವರಿಂದ. ನಾವಿಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರೋದೇ ಅವ್ರಗಳಿಂದ ಅಲ್ವಾ? ಅಲ್ಲಿ ಆ ಟೆಂಪರೇಚರ್ ಅಲ್ಲಿ ಅವರು ನಿಜವಾಗ್ಲೂ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡು. ಸೊ ಹಂಗೆ ಒಂದು 5-10 ಕಿಲೋಮೀಟರ್ ಆದ್ಮೇಲೆ ಆಮೇಲೆ ನಿಮ್ಮ ಯೋಚನೆಗಳು ಬೇರೆನೆ ಹೋಗ್ತಾ ಹೋಗುತ್ತೆ. ಆವಾಗ ವಿಲ್ ಮೈ ಬಾಡಿ ಸಪೋರ್ಟ್. 5 ಕಿಲೋಮೀಟರ್ ಆಯ್ತು, ಇನ್ನು 30 ಕಿಲೋಮೀಟರ್ ಹೋಗ್ಬೇಕು, ಇನ್ನು 30 ಕಿಲೋಮೀಟರ್ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಇಟ್ಸ್ ಎ ಟಫ್ ಟಾಸ್ಕ್. ನೆಕ್ಸ್ಟ್ ಇದು ಇನ್ನೊಂದು 2 ಕಿಲೋಮೀಟರ್ 5 ಕಿಲೋಮೀಟರ್ ಕಂಟಿನ್ಯೂಸ್ ಮೂವ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂತ ಶುರು ಮಾಡಿ. ಅದಾದ್ಮೇಲೆ ಒಂದು 20 ಕಿಲೋಮೀಟರ್ ಆದ್ಮೇಲೆ ಅರ್ಧ ಆದ್ಮೇಲೆ ಓಕೆ ಅರ್ಧ ಆಗಿದೆ, ನಾವು ಈಗ ಬೇರೆ ಚಾಲೆಂಜಸ್. ಈಗ ಅಲ್ಲಿ ಹೆಂಗೆ ಅಂತಂದ್ರೆ ಒಂದು ಡೈರೆಕ್ಷನ್ ಹೋಗಿ ಲೆಫ್ಟ್ ಹೋಗಿ 10 ಕಿಲೋಮೀಟರ್ ಬಂದು ಮತ್ತೆ ವಿಲ್ ಕಂಟಿನ್ಯೂ ಟುವರ್ಡ್ಸ್ ದ ರೈಟ್ ಆನ್ ದ ಲೇಕ್ ಇನ್ ಅನ್ ಆಪೋಸಿಟ್ ಡೈರೆಕ್ಷನ್. ಓ ಹಾಗೆ ಅಂದ್ರೆ ಹಿಂಗ್ ಹೋಗ್ತಿದೆ, ಲೆಫ್ಟ್ ಹೋಗಿ 10 ಕಿಲೋಮೀಟರ್ ಹೋಗ್ಬಿಟ್ಟು ವಾಪಸ್ ಬರ್ತಿದೆ. ಅದೇ ಪಾಯಿಂಟ್ ವಾಪಸ್ ಬರ್ತಿದೆ ವೇರ್ ನಾವು ವೆಲ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ವಿ ಕಂಟಿನ್ಯೂ ಇನ್ನೊಂದು 10 ಕಿಲೋಮೀಟರ್ ಆ ಕಡೆ ಕಂಟಿನ್ಯೂ ಆಗ್ತೀವಿ. ಸೊ ನಾವು ಈ ಡೈರೆಕ್ಷನ್ ಹೋಗ್ತಾ ಇದ್ದು ಒಂದು 20 ಕಿಲೋಮೀಟರ್ ಆದ್ಮೇಲೆ ಆಪೋಸಿಟ್ ಡೈರೆಕ್ಷನ್. ಸೊ ಒಂದು ಸೆಂಟರ್ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡ್ದಂಗೆ ಲೆಕ್ಕ ಅದು. ಎಕ್ಸಾಕ್ಟ್ಲಿ ಹಿಂಗೋಗಿ ಹಿಂಗ್ ಬರೋದು. ಸೊ ನಾವು ಈಗ 20 ಕಿಲೋಮೀಟರ್ ಆ ಕಡೆ ಹೋದ್ಮೇಲೆ ನಾವು ಆಲ್ಮೋಸ್ಟ್ ಇಟ್ ಈಸ್ ಒಂದು 3 ಅವರ್ಸ್ ತಗೊಂಡೆ, 2.25 ಗಂಟೆ ನಾವು ಒಂದು ಫಸ್ಟ್ 21 ಕಿಲೋಮೀಟರ್ ಓಡಲಿಕ್ಕೆ. 7:30 ಶುರು ಆಗಿದ್ದು, ಒಂದು 10:15 ನಾವು ವಿ ಆರ್ ಕ್ರಾಸಿಂಗ್ ದ ಅದರ್ ಪಾಯಿಂಟ್. 10:30 ಅಂತ ಇಟ್ಕೊಳ್ಳಿ. ಸೊ ದ ವಿಂಡ್ ಪ್ಯಾಟರ್ನ್, ವೆದರ್ ಇದು ಎಲ್ಲ ಚೇಂಜ್ ಆಗಿದೆ. ಸೊ ಅಲ್ಲಿ ಬೇರೆ ಚಾಲೆಂಜಸ್, ಐಸ್ ಬೇರೆ ತರ ಫಾರ್ಮೇಶನ್, ಗ್ರಿಪ್ಪಿಂಗ್ ಬೇರೆ, ಹಿಂಗೆ ಎಲ್ಲಾನು ಒಂಥರ ಎಲ್ಲ ಇಲ್ಲಿದ್ದಂಗೆ ಅಲ್ಲಿರಲ್ಲ. ನಾನು ಇನ್ನೊಂದು ದಿವಸ ಪ್ರಾಕ್ಟೀಸ್ ಮಾಡಿದವಾಗ ಏನ್ ಕಾನ್ಫಿಡೆನ್ಸ್ ಅಲ್ಲಿ ನಾನು ಕ್ಲೀಟ್ಸ್ ಹಾಕೊಳ್ದೆ ಓಡ್ಬೋದು ಅಂತ ಅನ್ಕೊಂಡು 2 ಕಿಲೋಮೀಟರ್ ಆದ್ಮೇಲೆ ಗೊತ್ತಾಯ್ತು ಇಟ್ಸ್ ನಾಟ್ ದ ಸೇಮ್.
ಐಸ್ ಫಾರ್ಮೇಷನ್ ಇಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಇಲ್ಲಿ ಸ್ವಲ್ಪ ರಫ್ ಆಗಿ ಗ್ರಿಪ್ ಆಗಿದೆ, ಕೆಲವು ಕಡೆ ನಿಮಗೆ ಎಷ್ಟು ಸ್ಮೂತ್ ಐಸ್ ಇದೆ ಅಂತಂದ್ರೆ ನಿಮಗೆ ನಿಂತ್ಕೊಂಡ್ರೆ ಸಾಕು ಜಾರ್ ಬಿದ್ದೋಗೋದು. ಒಂದ್ 3 ಸರಿ ಬಿದ್ದೇ ಕೂಡ ಬಿದ್ದು ಆಯ್ತಾ? ಆಯ್ತು. ಬಟ್ ಏನಂತಂದ್ರೆ ಕೇರ್ಫುಲ್, Injury. ಗೊತ್ತಾದ ಮತ್ತೆ ಹುಷಾರಾಗಿ ಹೋಗ್ಬೇಕು. ಹತ್ರ ಕ್ಲೀಟ್ಸ್ ಇಲ್ಲ ಅಂತ ಗೊತ್ತಾಯ್ತು. ಕ್ಲೀಟ್ಸ್ ಯಾಕೆ ಹಾಕೊಳ್ಳಿಲ್ಲ ಅನ್ನೋದು ಐ ಥಿಂಕ್ ಇಟ್ ವಾಸ್ ಎ ಗುಡ್ ಡಿಸಿಷನ್. ಫೈನಲಿ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಸೊ ಇದು ಓಡಿದ್ದು ಅವತ್ತಿನ ಒಂದು ಎಕ್ಸ್ಪೀರಿಯನ್ಸು, ಅವತ್ತಿನ ನಿಮ್ಮ ಜರ್ನಿ ಬಗ್ಗೆ ಓಡಿದ್ದ ಇದು. ಅಲ್ಲಿಂದ ಓಡಿ ಮುಗಿಸ್ಕೊಂಡು ಬಂದಮೇಲೆ ನಿಮ್ಗೆ ಇದ್ದಿದ್ದ ಸ್ಯಾಟಿಸ್ಫ್ಯಾಕ್ಷನ್ನು ಆಮೇಲೆ ನಿಮ್ಮನ್ನೊಂಥರ ನಿಮ್ಮನ್ನು ನೀವು ನೋಡೋವಂಥ ವ್ಯಕ್ತಿಯನ್ನು ಒಂದು ಪ್ರಶಾಂತ್ ಅರಸ್, ಓಡಕ್ಕೆ ಮುಂಚೆ ಇದ್ದಿದ್ದ ವ್ಯಕ್ತಿ ಓಡ್ ಬಂದಮೇಲೆ ನಾನು ಪ್ರಶಾಂತ್ ಅರಸ್ ನೋಡ್ಕೋತಾ ಇರ್ಬೇಕಾದ್ರೆ ಆ ಪ್ರಶಾಂತ್ ಅರಸ್ ಬಗ್ಗೆ ಏನಂತೀರಿ? ಏನಂದ್ರೆ ಅಫ್ಕೋರ್ಸ್ ನಿಮ್ಮ ವ್ಯಕ್ತಿತ್ವ ಇದನ್ನ ಒಂದು ಮಾಡಿದೀನಿ ಈ ತರದ್ದು ಅಂತಂದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್, ಯು ವಿಲ್ ಫೀಲ್ ಓಕೆ ಇದನ್ನ ನಿಜವಾಗ್ಲೂ ಮಾಡಕ್ ಆಯ್ತು ಅನ್ನೋ ಒಂದು ಚಾನ್ಸ್ ಸಿಕ್ತು ಅಂತ ಕಡೆ ಹೋಗಿ ಮಾಡಿ ಬಂದಿದ್ದು ಒಂದು ಸಾಧನೆ ಅನ್ನೋದು ನೋ ಡೌಟ್. ಅದು ನಿಮ್ಗೆ ಅನ್ಸುತ್ತೆ, ಎಂತವ್ರಿಗಾದ್ರೂ ಅನ್ಸುತ್ತೆ. ಅದು 42 ಕಿಲೋಮೀಟರ್ ಅಲ್ಲಿ ಮಾಡಿದೀವಿ ಅಂತಂದ್ರೆ ಫಸ್ಟ್ ಟೈಮ್. ಅದು ಮೋರ್ ಎನಿಥಿಂಗ್ ಎಲ್ಸ್. ಇವಾಗ ಈ ಗವಾಸ್ಕರ್, ಟೆಂಡೂಲ್ಕರ್ ಫಸ್ಟ್ ಟೈಮ್ ಅವ್ರ 10,000 20,000 ರನ್ ರೀಚ್ ಆದ್ರು ಅಂದ್ರೆ ದಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್. ನಮಗೂ ಅದೇ ತರ, ಬಿಕಾಸ್ ಈ 42 ಕಿಲೋಮೀಟರ್ಸ್ ಓಡಿದ್ದೆ ನಮ್ ಗ್ರೂಪೇ ಫಸ್ಟ್. ಇನ್ಯಾರು ಇಲ್ಲಿ ತನಕ ಯಾರು ಅಲ್ಲಿ ಲೇಕಲ್ 42 ಕಿಲೋಮೀಟರ್ಸ್ ಓಡೇ ಇಲ್ಲ. ಈ ವರ್ಷ ಅಲ್ವಾ ಅದು 2025 ಫೆಬ್ರವರಿ 24ನೇ ತಾರೀಕು. ಸೊ ಅದು ಫೀಲಿಂಗ್ ಇನ್ನೂ ಡಿಫ್ರೆಂಟ್. ಈಗ ಮುಂದಿನ ವರ್ಷಕ್ಕೆ ನೀವು ಒಂದೊಳ್ಳೆ ಕನ್ಸಲ್ಟಿಂಗ್ ರನ್ನರ್ ಅಲ್ವಾ? ಇವಾಗ ನೀವು ಯಾರೇ ಹೋದ್ರು ಅಂತಿದ್ರೆ ಪ್ರಶಾಂತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರೇ ಪ್ಯಾಂಗಾಂಗ್ಲೆ ಕನಸುಗಳು ಕಟ್ಕೊಂತಾ ಇರೋರು ಮಾಡ್ಬೋದು. ಪ್ರಶಾಂತ್ ಅವ್ರು ಇಲ್ಲೇ ಇರ್ತಾರೆ ಬೆಂಗಳೂರಲ್ಲಿ. ಅವ್ರ ಡೀಟೇಲ್ಸು, ಲೈಫ್ ಇಷ್ಟನೇನು ಫಾಲೋ ಮಾಡಿ ನಿಮ್ಗೆ ಈಸಿಯಾಗಿ ಕಾಂಟ್ಯಾಕ್ಟ್ ಕೂಡ ಸಿಗುತ್ತೆ. ವಿಲ್ ಬಿ ಒಬ್ಲೈಜ್ಡ್ ಆರ್ ಪ್ರಾಬ್ಲಿ ಪ್ರಿವಿಲೇಜ್ಡ್ ಟು ಟೆಲ್ ದಟ್. ತುಂಬ ಕಮ್ಮಿ ಮಟ್ಟದ ಸಾಧನೆ ಅಂತೂ ಅಲ್ವೇ ಅಲ್ಲ ಪ್ರಶಾಂತ್ ಸರ್. ಯಾಕೆ ಅದನ್ನೇ ಜೊತೆಗೆ ಮ್ಯಾರಥಾನ್ ಮಾಡೋದೇ ದೊಡ್ಡ ವಿಷಯ ಅಂತ ಎಲ್ಲ ಕತೆ. ಹಾಫ್ ಮ್ಯಾರಥಾನು 10K 5K ಎಲ್ಲ ಸಾಕೊಳ್ತಾರೆ. ಮ್ಯಾರಥಾನ್ ಓಡೋದನ್ನು ಸುಲಭದ ಮಾತಲ್ಲ. ಎಸ್ಪೆಷಲಿ ನಮ್ ದೇಶದಂತ ಕಡೆ ಈಗ 42 ಕಿಲೋಮೀಟರ್ ಓಡಿ ಜನ ನೋಡಿದ್ರೆ, ಪರ್ಸೆಂಟೇಜ್ ನೋಡಿದ್ರೆ ಬಹಳ ಕಮ್ಮಿ. ನಮ್ಮಲ್ಲಿ ಕಲ್ಚರ್ ಈಗ ಒಂದು 10 ವರ್ಷದಿಂದ 5 ವರ್ಷದಿಂದ ಈಚೆಗೆ, ಎಸ್ಪೆಷಲಿ ಕೊರೋನಾ ಆದ್ಮೇಲೆ ಜಾಸ್ತಿ ಆಗಿದೆ. ಅದರ ಈಗ 10 ವರ್ಷದಿಂದ ಎಲ್ಲ ತುಂಬಾ ಜನ ಯಾರು ಓಡ್ತಿರ್ಲಿಲ್ಲ. ಈಗ ಓಡೋದೇ ತಪ್ಪು ಅನ್ನೋ ತರನೇ ಜನ ಮಾತಾಡ್ತಾ ಇರೋದು. ಈಗ ಅಫ್ಕೋರ್ಸ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅಲ್ಲೆಲ್ಲ ಮುಂಚೆಯಿಂದನೂ ಇದೇ ಮಾಡ್ತಾರೆ. ನಮ್ಮಂತ ಪಾಪ್ಯುಲೇಷನ್ ಇರೋ ಕಂಟ್ರೀಸ್ಗೆ ನಾವು ಓಡ್ತಾ ಇರೋ ಕಮ್ಯುನಿಟಿ ಇಸ್ ವೆರಿ ಲೆಸ್. ಆದ್ರೂ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಅವೇರ್ನೆಸ್, ಎಲ್ಲರೂ ಯಂಗ್ಸ್ಟರ್ಸ್ ಆರ್ ಗೆಟಿಂಗ್ ಇನ್ ಟು ಇಟ್. ಈ ಎಸ್ಪೆಷಲಿ ಮ್ಯಾರಥಾನಿಗೆ ಬರೋರು ಮೆಜಾರಿಟಿ ಆರ್ ಆಫ್ಟರ್ 35-40. ಈಗ ಆ ಹಿನ್ನೆಲೆಗೆ ಮಾತಾಡೋಕೆ ಮುಂಚೆ ಬರೋಣ. ಬಟ್ ಅದಕ್ಕೆ ಮುಂಚೆಗೆ ಈ ಪ್ಯಾಂಗಾಂಗ್ದು ಮುಗಿಸ್ಬಿಡೋಣ. ಏನು ಅಂತಂದರೆ, ಈ ಪ್ಯಾಂಗಾಂಗ್ದು ಇದು ಮಾಡ್ಕೊಂಬರ್ತೀನಿ ಅಥವಾ ನೀವು ಹೋಗ್ತೀನಿ ಅಂದಾಗ ಇದೊಂಥರ ಇದ್ಯಾಕೋ ನಮ್ಮ ಮನೆಯಲ್ಲಿ ಹಿಂಗಾಗ್ತಾ ಇದೆಯಲ್ಲ ಈ ಮನುಷ್ಯಂಗೆ ಅಂತ ಮನೆಯವ್ರದ ಸಪೋರ್ಟು, ಅವ್ರ ಸಂಶಯಗಳು ಏನು ಹೇಗಿತ್ತು? ನಮ್ಮ ಮನೆಯಲ್ಲಿ ಇದು ಉಲ್ಟಾ ಕೇಸು. ನನ್ನ ವೈಫ್ ರನ್ ಮಾಡ್ತಾಳೆ, ಹಂಗಾಗಿ ನಮ್ಗೆ ಈ ಪ್ರಾಬ್ಲಮ್ ಇಲ್ಲ. ನಾವು ಎಲ್ಲಿ ಹೋಗ್ಬೇಕು ಅಂದ್ರೆ ಇಬ್ರು ಒಟ್ಟಿಗೆ ಹೋಗ್ತೀವಿ. ಅನ್ಫಾರ್ಚುನೇಟ್ಲಿ ಈ ರನ್ಗೆ ನನ್ನ ವೈಫ್ ನ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ಶಿ ವಾಸ್ ಆಲ್ಸೋ ವಿಲ್ಲಿಂಗ್ ಟು ಕಮ್, ಯಾಕಂದ್ರೆ ಇದು ಟೋಟ್ಲಿ ಅನ್ನೋನ್. ಅವಳು ಲಾಸ್ಟ್ ಟೈಮ್ ಪ್ಯಾಂಗಾಂಗ್ ಬಂದಿಲ್ಲ. ಸೊ ಹಂಗಾಗಿ ರಿಸ್ಕು ಎಲ್ಲ ಗೊತ್ತಿಲ್ಲ. ಫ್ಯೂಚರ್ ವಿ ಪ್ಲಾನ್ ನಾವು. ಐ ಆಮ್ ಕಾನ್ಫಿಡೆಂಟ್ ಶಿ ವಿಲ್ ಆಲ್ಸೋ ಡೂ ಒನ್ ರನ್. ಬಟ್ ಅದರ್ವೈಸ್ ವಿ ಬೋತ್ ಆರ್, ನಾವಿಬ್ರು ಒಂದೇ ಮೈಂಡ್ ಸೆಟ್. ಇದೊಂಥರ ತುಂಬಾ ಅಪರೂಪದ ಕಾಂಬಿನೇಷನ್. ಈ ವೈದ್ಯರು ಹೇಳಿದ್ದು ಹಾಲನ್ನ ರೋಗಿ ಬಯಸಿದ್ದು ಅನ್ನೋಂಗೆ ನಿಮ್ಗೆ ಎರಡೂ ಒಟ್ಟಿಗೆ ಹಾಲನ್ನು ಚೆನ್ನಾಗಿ ಸಿಕ್ಬಿಟ್ಟಿದೆ. ನಮ್ಗೆ ಇಲ್ಲಿ ನಮ್ಗೆ ಪುಲ್ಲಿಂಗ್ ಡೌನ್ ಫ್ಯಾಕ್ಟ್ ಇಲ್ಲ. ಆದ್ರೆ ನಾರ್ಮಲ್ ಇಕೋಸಿಸ್ಟಮ್ ಅಲ್ಲಿ ಯೂಶಲಿ ನೋಡಿರ್ತಿರಲ್ಲ, ಮನೇಲಿ ಹಿಂಗೆ ಏನಾರು ಹೋಗ್ತೀನಿ ಯಾಕಪ್ಪ ಆಗ್ರು, ಹೌದು ನಿನ್ಗೆ ಏನ್ ಬಂದಿರೋದು ಅಂತ. ಎಸ್ಪೆಷಲಿ ನಮ್ದು ಈ ರನ್ಗಳೆಲ್ಲ ಶನಿವಾರ ಭಾನುವಾರನೇ ಜಾಸ್ತಿ. ಹಂಗಾಗಿ ದಿಸ್ ಶನಿವಾರ ಭಾನುವಾರ ಏನಂದ್ರೆ ನಾವು ನಮ್ ಸಂಸಾರ ಮನೆಗೆ ಒಂದ್ ಸ್ವಲ್ಪ ಸಮಯ ಕೊಡು ಅಂತ ನಾವು 5 ಗಂಟೆಗೆ ಓಡೋಗೋದು ಅಂತಂದ್ರೆ ಆವಾಗ ಕಂಪ್ಲೇಂಟ್ ಜಾಸ್ತಿ ಅಷ್ಟೇ. ಅದು ಇಬ್ರು ಹೋಗೋದ್ರಿಂದ ನಾವಿಬ್ರು ನಿಮ್ ನಿಜವಾಗ್ಲೂ ಸೌಭಾಗ್ಯ ಅಂತಾನೆ ಹೇಳ್ಬೇಕು. 100% ರನ್ನಿಂಗ್ ಅಲ್ಲಿ ಇಬ್ರು ಸೇಮ್ ಮೈಂಡ್ ಸೆಟ್. ನನ್ಗೆ ಆದ್ರಿಂದ ಎಂತ ಡಿಸೈಡ್ ಮಾಡದೆ ಹೋಗ್ಬೇಕು ಅಂತ ಆಲ್ರೆಡಿ ನ್ಯೂ, ಅವಾಗ ಗೊತ್ತಿತ್ತು. ನಾ 2 ವರ್ಷದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಹೋಗಿಲ್ಲ ಅಂತ. ಇದು ಅಪರ್ಚುನಿಟಿ ಬಂತು. ಈಗ ಅವ್ರು ಕರೆದಿದ್ದಾರೆ ರಿಜಿಸ್ಟ್ರೇಷನ್ಗೆ ಅಂದ್ರೆ ಓಕೆ ಫೈನ್. ಹಂಗಿದ್ರೆ ಆಶ್ಚರ್ಯ ಪಡೋವಂಥ ಒಂದು ಅಂಶಗಳು ಆ ಥರ ಏನಿರಲ್ಲ. ಪ್ರಶಾಂತ್ ಅವರ ಪ್ಯಾಷನ್ನ ಚೇಂಜ್ ಮಾಡ್ತಾ ಇರೋದು ಇದೆಲ್ಲ. ಅಲ್ಲಿ ಈ ಹೋಮ್ ಸ್ಟೇಲಿ ಇದ್ದಿದ್ದು ಅದೊಂಥರ ಫುಲ್ಲು
ಆ ಟೆಂಟಲ್ಲಿ ಮಲ್ಕೋಬೇಕನ್ಸುತ್ತೆ. ಟೆಂಟ್ ಇಲ್ಲ, ಅದು ಒಂಥರ ಸ್ಟ್ರಕ್ಚರೇನೆ, ಟೆಂಟ್ ಇಲ್ಲ, ಆದ್ರೂ ಚಾಲೆಂಜಿಂಗ್ ಆಗಿರುತ್ತೆ. ಹೌದು. ತುಂಬ ಚಾಲೆಂಜ್ ಅನಿಸಿದ ಅಂಶ ಯಾವ್ದು ನಿಮಗೆ? ಅಂದರೆ ಯಾವುದು ಅಂದರೆ ಚಳಿ ಅನ್ನೋದೇ ನೈಸರ್ಗಿಕವಾಗಿ ಬರುವಂಥ ಚಳಿ ಒಂದು ಕಡೆ ಇರುತ್ತೆ, ಇವೆಲ್ಲ ಅಡ್ಜಸ್ಟ್ ಆಗುವಂಥ ಲಾಜಿಸ್ಟಿಕ್ಸಲ್ಲಿ ಏನಂದ್ರೆ ಈ ವೆದರ್ ಕಂಡೀಷನ್ ಇಂದ ನಿಮ್ಗೆ ನೀವು ಯಾವತ್ತೂ ಅದನ್ನ ಅನುಭವಿಸಿಲ್ಲ, ಹಂಗಾಗಿ ನಿಮ್ಗೆ ಏನಲ್ಲಿ ಸಿಗುತ್ತೆ ಅಟ್ ದ ಪಾಯಿಂಟ್ ಅಂತ ಗೊತ್ತಿಲ್ಲ ನಿಮಗೆ. ನೀವು ರನ್ಗಿನ್ನ ಹೆಚ್ಚಾಗಿ ನಿಮಗೆ ಪ್ರೀವಿಯಸ್ ಡೇ 1-2 ದಿವಸ ಅಲ್ಲಿ ಕಳಿಬೇಕು. ನಾವು 24ನೇ ತಾರೀಕು ನನಗೆ 22ನೇ ತಾರೀಕು ಸಾಯಂಕಾಲ ರೀಚ್ ಆದ. ಸೊ 2 ನೈಟ್ ನೀವು ಅಲ್ಲಿ ಕಳಿಬೇಕು. ನಿಮಗೆ ಹೋದ್ಮೇಲೆ ಆ ವೆದರ್ ಕಂಡೀಷನ್ ಅಲ್ಲಿ ನಿಮಗೆ ನೀರು ಅನ್ನೋದು ಫಸ್ಟ್ ಸಿಗಲ್ಲ. ನಿಮಗೆ ಕುಡಿಯೋಕ್ಕೆ ಒಂಚೂರು ಬಿಸಿ ಮಾಡೋ ನೀರು ಸಿಗುತ್ತೆ ಬಿಟ್ರೆ ಇನ್ಯಾವುದಕ್ಕೂ ನೀರಂತ ಸಿಗಲ್ಲ. ನೀವು ಮುಖ ತೊಳಿಬೇಕು ಅಂತಂದ್ರೆ ಆಗಲ್ಲ, ಮುಖ ತೊಳಿಲಿಕ್ಕೂ ಆಗಲ್ಲ, ಯಾಕಂದ್ರೆ ನಿಮ್ ಕೈಲಿ ನೀರು ಹಿಡ್ಕೊಳ್ಲಿಕ್ಕೆ ಆಗಲ್ಲ, ಅಷ್ಟು ಕೋಲ್ಡ್ ಇರುತ್ತೆ. ಕೈ ಫ್ರೀಸ್. ನಾವು ಗ್ಲೌಸ್ ತೆಗೆದು 1 ನಿಮಿಷ ಬ್ರಷ್ ಹಿಡ್ಕೊಳಕ್ಕೇನೆ ಕಷ್ಟ, ಮಲಗ್ಲಿಕ್ಕೆ ನೀವು ಕಷ್ಟ. ಯಾಕಂದ್ರೆ ಆ ಕಂಡೀಷನ್ ಅಲ್ಲಿ ನಿಮ್ಗೆ ಕ್ವಿಲ್ಟ್ ಅಂತ ಕೊಡ್ತಾರೆ, ಅದು 4 ಲೇಯರ್, 2 ಅಡಿ ಇರುತ್ತೆ. ಅದ್ರ ಒಳಗಡೆ ಹೋಗಿ ಸೇರ್ಕೋಬೇಕು. ರೂಮಲ್ಲಿ ಹೀಟರ್ಗಳಿರುತ್ತೆ, ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಕೆಲವು ಸರಿ ಹೆಲ್ಪ್ ಆಗಲ್ಲ. ಆಮೇಲೆ ಊಟ ತಿಂಡಿಗಳು ನಿಮ್ಗೆ ಅಲ್ಲಿಂದ ಊಟ ಅಡ್ಜಸ್ಟ್ ಆಗ್ಬೇಕು, ಇದೆಲ್ಲ ಅಡ್ಜಸ್ಟ್ ಆಗ್ಬೇಕು ನಿಮಗೆ. ಅದಾದ್ಮೇಲೆ ಬೆಳಿಗ್ಗೆ ಎದ್ದು ಹೋಗ್ಬಿಡೋದು. ಇದೆಲ್ಲ ಏನಂತಂದ್ರೆ ನಿಮ್ಗೆ 1 ದಿವಸದಲ್ಲಿ ನೀವು ಅಡ್ಜಸ್ಟ್ ಆಗ್ಬೇಕು ಅನ್ನೋದು. ನೀವು ಅಲ್ಲಿ ಹೋಗಿ ಟಾಯ್ಲೆಟ್ ಯೂಸ್ ಮಾಡೋಕ್ಕೆ ನಾನು ಬೆಂಗಳೂರು ಥರನೇ ಯೂಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅಲ್ಲಿ ಜನ ಹೆಂಗ್ ಬದುಕ್ತಾರೆ ಅಂತ ನೋಡಿದ್ರೆ, ಇಷ್ಟು ಕಷ್ಟ ಇದೆಯಾ ಇವ್ರಿಗೆ ಏನೋ ನಾವು ಅರ್ಥ ಮಾಡ್ಕೊಂಡು ನಾವು ಅಡ್ಜಸ್ಟ್ ಆಗಬೇಕು 100%. ದೇರ್ ಆರ್ ಡ್ರೈ ಟಾಯ್ಲೆಟ್ಸ್. ನಿಮಗೆ ನಾರ್ಮಲಿ ಯಾಕಂದ್ರೆ ಅಲ್ಲಿ ನೀರು ಫ್ರೀಸ್ ಆಗೋದ್ರಿಂದ ಟಾಯ್ಲೆಟ್ ಫೆಸಿಲಿಟಿ ವಿತ್ ವಾಟರ್ ನಿಮ್ಗೆ ಸಿಗಲ್ಲ. ನೀವು ಡ್ರೈ ಟಾಯ್ಲೆಟ್ ಯೂಸ್ ಮಾಡಬೇಕು, ಅದಕ್ಕೆ ರೆಡಿ ಇರ್ಬೇಕು ನೀವು. ಕೋಲ್ಡ್ ಕಂಡೀಷನ್ಸು. ಆಮೇಲೆ ನೀವು ಬೆಳಿಗ್ಗೆ ಎದ್ದು ನೀವು ಏನು ತಿಂತೀರಾ ಅದು ನಿಮ್ಗೆ ಬೇಕಾದಂಗೆ ಸಿಗಲ್ಲ. ಅಫ್ಕೋರ್ಸ್ ಕೆಲವೆಲ್ಲ ನೀವು ಕ್ಯಾರಿ ಮಾಡಬೇಕು, ಸಣ್ಣ ಪುದ್ದು ಡ್ರೈ ಫ್ರೂಟ್ಸ್ ಆಗ್ಬೋದು, ಎನರ್ಜಿ ಬಾರ್ಸ್ ಎಲ್ಲ ಕ್ಯಾರಿ ಮಾಡ್ಬೋದು. ಬಟ್ ಅದು ನಿಮಗೆ ಹೋಗ್ತಾ ಹೋಗ್ತಾ ಓಡ್ಲಿಕ್ಕೆ ಸಾಕು, ಆದರೆ ನಿಮಗೆ ಅದೇ ಫುಡ್ ಅಲ್ಲ. ಸೊ ಅದಕ್ಕೆ ಅಡ್ಜಸ್ಟ್ ಆಗಬೇಕು, ಅಲ್ಲಿ ಏನು ಸಿಗುತ್ತೋ ನೋಡಿಕೊಂಡು ನೀವು ತಿನ್ನಬೇಕು. ಚಾಲೆಂಜಸ್ ತುಂಬ ಇರುತ್ತೆ. ಪ್ರೀವಿಯಸ್ ಡೇ ಆಗ್ಬೋದು, ರನ್ ದಿವಸ ಆಗ್ಬೋದು, ಅದಕ್ಕೆ ಪ್ರಿಪ್ರೇಷನ್. ಅವು ಎಲ್ರಿಗೂ ಈ ವೆದರ್ಗೆ ಅಡ್ಜಸ್ಟ್ ಆಗೋದು ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೋಗಕ್ಕಾಗಲ್ಲ. ತುಂಬಾ ಬೇಸಿಕ್ ಇರುತ್ತೆ, ವೆರಿ ವೆರಿ ಬೇಸಿಕ್. ನೀವು ಅಲ್ಲಿ ಜನಕ್ಕೆ ಇದು ಮಾಡ್ತಾ ಇರಲ್ಲ ಅನ್ಕೊಂಡು ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಮುಗಿಸ್ಕೊಂಡು ಬರ್ಬೇಕು. ಇದು ಕಳೆದ ನಂತರ ಫಿನಿಶ್ ಲೈನ್ ಕಾಣಿಸುತ್ತೆ. ಫಿನಿಶ್ ಲೈನ್ ಕಾಣಿಸ್ತಿದ್ದಾಗ ಆಗ್ತಿದ್ದಿದ್ದ ಭಾವನೆಗಳು, ಅಥವಾ ಫಿನಿಶ್ ಲೈನ್ನ ಒಂದು ಆ ಕ್ಷಣ ಒಂದೇ ವಾಕ್ಯದಲ್ಲಿ ನೀವು ಹೇಳ್ಬೇಕು ಅಂತಂದ್ರೆ ಏನಂತ ಹೇಳ್ತೀರಿ? ಫಿನಿಶ್ ಲೈನ್ ನಾನು ನೋಡಿ ಫಿನಿಶ್ ಲೈನ್ ನಮ್ಗೆ 2 ಕಿಲೋಮೀಟರ್ ಇದಾಗಲೇ ಕಾಣುತ್ತೆ. ಅಲ್ಲ, ಅಷ್ಟು ಕ್ಲಿಯರ್ ಇರುತ್ತೆ ಅನ್ಸುತ್ತೆ. ಅಲ್ಲಿ 3 ಕಿಲೋಮೀಟರ್ ಬರ್ತಾ ಇದಾಗಲೇ ಫಿನಿಶ್ ಲೈನ್ ಕಾಣ್ತಾ ಇರುತ್ತೆ. ಎವ್ರಿ ಸ್ಟೆಪ್ ಓದಿಗೆ ಇನ್ನೂ 10 ನಿಮಿಷ 20 ನಿಮಿಷ ಎವ್ರಿ ಸ್ಟೆಪ್ ನಿಮ್ಗೆ ಬನ್ನ ಅಂತ ಇದು ಹಿಂಗೆ ಅಂದ್ರೆ ಈಗ 40 ಕಿಲೋಮೀಟರ್ ಓಡ್ಬೋದು, ಲಾಸ್ಟ್ 2 ಕಿಲೋಮೀಟರ್ ಓಡೋದಿದೆಯಲ್ಲ ಟಫೆಸ್ಟ್. ಅದು ಈ ಫಿನಿಶ್ ಲೈನ್ ಬಂದವಾಗ ದ ಫೀಲಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ಅದನ್ನು ಯಾಕಂದ್ರೆ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಇದು ಫಸ್ಟ್ ಟೈಮ್ ಆಗಿರೋ ರೇಸು ನಾನು ಕಂಪ್ಲೀಟ್ ಮಾಡಲೇಬೇಕು ಈ ವೆದರ್ ಕಂಡೀಷನ್ಸ್ ಅಲ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದಾಗ ದಟ್ ಫಿನಿಶಿಂಗ್ ಇಸ್ ಎವ್ರಿಥಿಂಗ್. ನಿಮ್ಗೆ ಆ ಭಾವನೆನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಾನು 1-2 ಫೋಟೋದಲ್ಲಿ ಇದೆ, ಅಲ್ಲಿ ನನಗೆ ಮೆಡಲ್ ಕೊಡುವಾಗ ಆಗ್ಬೋದು, ಅದಾದ್ಮೇಲೆ ಅಲ್ಲಿ ಮೆಡಲ್ ಎಲ್ಲ ಅಲ್ಲಿ ಪೋಡಿಯಂ ಎಲ್ಲ ಮಾಡಿ ತಕ್ಷಣ ನಮ್ಗಲ್ಲಿ ಮೆಡಲ್ ಕೊಡ್ತಾರೆ. 1-2 ನಿಮಿಷ ನಾನು ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ಐಸು ಆ ಕಡೆ ಈ ಕಡೆ ಹೋಗಿ ನಾನು ಏನೇ ಭಾವನೆ ಇದೆಯಾ ಎಲ್ಲ ಕಮ್ಮಿ ಮಾಡ್ಕೊಂಡು ನೋಡ್ತಾ ಇದ್ರು. ಕೆಲವರು ಅಲ್ಲಿ ಆರ್ಗನೈಸರ್ಸ್ ಆಗ್ಬೋದು, ಚಂಬಾ ಅಂತಿದ್ದಾರೆ, ಅವ್ರು ಬಂದು ಹಗ್ ಮಾಡಿ ಫಿನಿಶ್ ಮಾಡಿದಾಗ. ನಿಮ್ ಜೊತೆ ಶುರು ಮಾಡಿದವರು ಎಷ್ಟು ಜನ ಫಿನಿಶ್ ಮಾಡಿದ್ರು? ಕೆಲವರು ಫಿನಿಶ್ ಮಾಡಲಿಲ್ಲ, ಸುಮಾರಷ್ಟು ಜನ ಫಿನಿಶ್ ಮಾಡಿದ್ರು. ಇದರಲ್ಲಿ ಮೆಜಾರಿಟಿ ಲೋಕಲೈಟ್ಸ್ ಇದ್ರು, ಆರ್ಮಿ ಅವ್ರು ತುಂಬಾ ಜನ ಓಡಿದ್ರು. ಅಲ್ಲೇ ಅವರು ಲಡಾಖಿಗಳು ಅಂತ ಇರ್ತಾರಲ್ಲ ಅವ್ರುಗಳು ಲೋಕಲೈಟ್ಸ್ ಅವರು ಓಡಿದ್ರು. ಆಮೇಲೆ ಇದು ಆರ್ಮಿ ಅವ್ರನ್ನೇ ಸೆಟಪ್ ಆದ್ರಿಂದ ಬೇರೆ ಬೇರೆ ಮಡ್ರಾಸ್ ರೆಜಿಮೆಂಟ್ ಇಂದ ಒಂದ್ ಸ್ವಲ್ಪ ಜನ ಬಂದಿದ್ರು. ಅವ್ರಿಗೆ ಇದು ಫಸ್ಟ್, ಯಾಕಂದ್ರೆ ಅವ್ರು ನೋಡೇ ಇಲ್ಲ ಈ ತರ ವೆದರ್. ಅವ್ರು ನನ್ನ ಹತ್ರನೇ ಕೇಳ್ತಾ ಇದ್ರು, ನೀವು ಎಲ್ಲಿಂದ ಬಂದಿದ್ದೀರಾ ಹಿಂಗೆ ಅಂತ ಒಬ್ರು ಕ್ಯಾಪ್ಟನ್. ಬಟ್ ಅಲ್ಲೇ ಇದ್ದವ್ರಿಗೆ ಇವೆಲ್ಲ ಏನಿಲ್ಲ. ಅಲ್ಲೇ ಸಮ್ ಆರ್ಮಿ ಅವ್ರು ಸೋಲ್ಜರ್ಸ್ ಎಲ್ಲ ಡಿಫ್ರೆಂಟ್ ಇದ್ರಲ್ಲಿ ಅವ್ರು ಓಡಿದ್ರು. ಅವ್ರಿಗೆ ಇದೆಲ್ಲ ಏನ್ ಲೆಕ್ಕ ಇಲ್ಲ. ಅವ್ರಿಗೆ ಎಕ್ವಿಪ್ಮೆಂಟ್ ಇತ್ತು, ಅವ್ರಿಗೆ ಕ್ಲೀಟ್ಸ್ ಇತ್ತು, ಬೇಕಾದಿದ್ದು ಅವೆಲ್ಲ ಟಕ 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 ಅಂದು ಓಡಿ ಹೋಗ್ಬಿಡ್ತಾರೆ. ಕೆಲವರು ಫಿನಿಶ್ ಮಾಡಿಲ್ಲ, ನೋ ಡೌಟ್. ಕಷ್ಟ ಆಗೇ ಆಗುತ್ತೆ. ಯಾವ ರೇಸಲ್ಲೂ ನಿಮ್ಗೆ ಎಲ್ಲರೂ ಫಿನಿಶ್ ಮಾಡ್ತಾರೆ ಅಂತೇನಿಲ್ಲ. ಇದ್ರಲ್ಲೂ ಕೆಲವರು ಫಿನಿಶ್ ಮಾಡಿಲ್ಲ. ಅವ್ರ ದೇಹ ಏನ್ ಹೇಳಿತ್ತೋ ಅದನ್ನ ಕೇಳ್ಕೊಂಡು ಆಗುತ್ತೋ ಇಲ್ವೋ ಅಂತ
ನನಗಿಷ್ಟು ಸಾಕು ಅನ್ನೋ ಜನನು ಇದಾರೆ, ಇಲ್ಲ ಅಂತ. ಬಟ್ ಎಲ್ಲರೂ ಫಿನಿಶ್ ಮಾಡಿಲ್ಲ, ಬಟ್ ಸಾಕಷ್ಟು ಜನ ಫಿನಿಶ್ ಮಾಡಿದ್ದಾರೆ. ಇದೇ ರೀತಿ ಅಲ್ಲಿ ಪ್ಯಾಂಗಾಂಗಲ್ಲಿ ಆಗಿದ್ದ ಆ ರೇಸಲ್ಲಿ ಆಗಿದ್ದು ಯಾವುದಾದ್ರೂ ಒಂದು ಹಾಸ್ಯಾಸ್ಪದ ಅಥವಾ ಫನ್ನಿ ಇವೆಂಟ್ಸು ಘಟನೆಗಳು ಏನಾದ್ರು ನೆನಪಿದೆಯಾ? ಏನಾದ್ರು ನಿಮಗೆ ಒಂದು ಆಶ್ಚರ್ಯವಾಗಿ ಏನಪ್ಪ ಹಿಂಗೆಲ್ಲ ಇರುತ್ತಾ ಅಂತ ಅನಿಸಿದ್ದು ಆ ಥರದ್ದು ಏನಾದ್ರು? ಲೇಕಲ್ಲಿ ಫನ್ನಿ ಈವೆಂಟ್ ಅಂದ್ರೆ ಇಲ್ಲಿ ಚಿಕ್ಕ ಮಕ್ಕಳು ಅಲ್ಲಿ ಅವ್ರ ಅಕ್ಲಿಮಟೈಸೇಷನ್ ಹೆಂಗೆ ಅಂದ್ರೆ, ನಾವು ಬೆಳಿಗ್ಗೆ ಎದ್ದು ನಾವು ಎದುರು ಚಳಿ ನಿಂತಿದ್ರೆ ಸಣ್ಣ ಸಣ್ಣ ಮಕ್ಕಳು ಲೇಕಲ್ಲಿ ನಾವು 6:30-7 ಗಂಟೆಗೆ ಸೈಕಲ್ ಹೊಡಿತಾ ಇದ್ರು. ಏನು ಆರಾಮಾಗಿ ಸೈಕಲ್ ಹೊಡಿತಾರೆ. ನಾನು ಏನು ಮೂವ್ ಆಗ್ತಾ ಇಲ್ಲ, ಯಾಕಂದ್ರೆ ನಂದು ಹೋಮ್ ಸ್ಟೇ ಇದ್ದಿದ್ದು ಲೇಕ್ ಮೇಲೇನೆ. ಐ ಆಲ್ಸೋ ಲಕ್ಕಿ ಟು ಗೆಟ್ ದಟ್ ಹೋಮ್ ಸ್ಟೇ. ಕೆಲವರೆಲ್ಲ ದೂರ ಇದ್ರು, 5-6 ಕಿಲೋಮೀಟರ್ ಎಲ್ಲರೂ ಆ ಕಡೆಯಿಂದ ಬರ್ಬೇಕಿತ್ತು. ನಾನು ಆಮೇಲೆ ನೋಡಿದೆ ಇದೇನು ಮೂವ್ ಆಗ್ತಾ ಇದೆಯಲ್ಲ, ಸ್ವಲ್ಪ ದೂರದಲ್ಲಿ ಇತ್ತು. ಅಲ್ಲಿ ಚಿಕ್ಕ ಮಕ್ಕಳು ಸೈಕಲ್ ಹೊಡಿತಾ ಇದ್ದಾರೆ ಆರಾಮಾಗಿ ಬೆಳಿಗ್ಗೆನೆ. ಸೊ ನಾವು ಇಲ್ಲಿ ಬಂದು ನಮ್ಗೆ ಆಗುತ್ತೋ ಇಲ್ವೋ ನಾವ್ ಯೋಚನೆ ಮಾಡ್ತೇವೆ, ಅವ್ರ ಆಟೋಮೆಟಿಕಲಿ ಇದೆ ಅದೇ ಅವ್ರಿಗೆ ಇಂಥ ಸಣ್ಣ ಸಣ್ಣ ಇನ್ಸಿಡೆಂಟು ಮಕ್ಕಳು ಅಲ್ಲಿ ಇರೋ ಜನ. ಇಟ್ ವಿಲ್ ಗಿವ್ ಯು ಇನ್ಸ್ಪಿರೇಷನ್ ಮೋರ್ ದೆನ್ ಲುಕಿಂಗ್ ಇಟ್ ಆನ್ ಎ ಫನಿ ಸೈಡ್. ಒಂದ್ ಕಡೆ ಮಾತ್ರ ಲೇಕಲ್ಲಿ ಒಂದ್ ಸಣ್ಣ ಸರ್ಕಲ್ ಬಾವಿ ತರ ಓಪನಿಂಗ್ ಇತ್ತು ಇಡೀ ಲೇಕಲ್ಲಿ. ಅದು ಸ್ವಲ್ಪ ಫಾರ್ ಅವೇ, ನಾಟ್ ನಾವು ಇರೋ ಜಾಗದಲ್ಲ. ಅದೊಂದೇ ಜಾಗ ನಾನು ನೋಡಿದ್ದು ಫ್ರೀಸ್ ಆಗದೆ ಇರೋದು, ಒಂದು 40 ಕಿಲೋಮೀಟರ್ ಲೇಕಲ್ಲಿ. ಅದು ನೀರು ಹಾಗೆ ಒಂದು ರೌಂಡ್ ಸರ್ಕಲ್ ತರ ಒಂದು ಓಪನಿಂಗ್ ಇತ್ತು. ಅದೊಂದು ಮಾತ್ರ ಇಡೀ ಲೇಕಲ್ಲಿ ಫ್ರೀಸ್ ಆಗದೆ ಇರುವಂತ ಜಾಗ ನಾನು ನೋಡಿದ್ದು. ಅದರ್ವೈಸ್ ಒಳ್ಳೆ ಕಾಂಕ್ರೀಟ್ ತರ ಫ್ರೀಸ್ ಆಗಿರುತ್ತೆ. ಅಲ್ಲಿ ಡ್ರಿಲ್ ಮಾಡಿ ನಿಮ್ಗೆ ಫ್ಲಾಕ್ಸ್ ಹಾಕ್ತಾರೆ, ಅಷ್ಟು ಗಟ್ಟಿ ಇರುತ್ತೆ. ಇದೊಂದು ಹಾಸ್ಯಾಸ್ಪದ ಅಥವಾ ಫನ್ನಿ ಇವೆಂಟ್ ನಿಮಗೆ ನೆನಪಿರೋದು? ಅನ್ಎಕ್ಸ್ಪೆಕ್ಟೆಡ್, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಸರ್ಪ್ರೈಸಿಂಗ್. ನೋಡಿದ್ರೆ ಮಕ್ಕಳೆಲ್ಲ ಆರಾಮಾಗಿ ಬರ್ತಾ ಇದ್ರು. ಈಗ ಪ್ರಶಾಂತ್ ಅವ್ರ ಹಿನ್ನೆಲೆ ಬಗ್ಗೆ ಮಾತಾಡೋಣ. ಈಗ ಹೇಳಿ ನಿಮ್ಮ ಹಿನ್ನೆಲೆ ಏನು ಅಂತ. ಅಂದರೆ ನೀವು ಕಾರ್ಪೊರೇಟ್ ಕೆಲಸನ ಬಿಟ್ಟು ಧೈರ್ಯ ಮಾಡಿ ಅಲ್ಲಿಂದ ಬಂದಿದ್ದು, ಅದನ್ನು ಒಂದು ಸೇರಿಸಿ ಈ ರನ್ನಿಂಗ್ ಪ್ರಪಂಚಕ್ಕೆ ಬಂದಿದ್ದು, ಅದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಾಗ್ಬಿಡಲಿ, ಅದೊಂಚೂರು ಹೇಳಿ. ಇದು ಎರಡೂ ಆಲ್ಮೋಸ್ಟ್ ಇಂಟರ್ಲಿಂಕ್ಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಾನು ಈ ಕಾರ್ಪೊರೇಟ್ ನಾನು ಕೆಲಸ ಮಾಡುವಾಗ ನನಗೆ ನಿದ್ದೆ ಭಾಳ ಕಮ್ಮಿ. ನಾನು ಎಷ್ಟೋ ರಾತ್ರಿಗಳು ನಿದ್ದೆನೇ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಎದ್ದಿರ್ತಾ ಇದ್ದೆ. ಹಂಗೆ ಒಂಥರ ಡೀಪ್ ಸ್ಲೀಪ್ ಇಲ್ಲ, ಬೆಳಿಗ್ಗೆ ಏಳಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು 8 ಗಂಟೆಗೆ ಎದ್ದು ನನ್ನ ಆಫೀಸ್ಗೆ ಹೋಗ್ಬೇಕು ಅಂದರೆ 7 ಗಂಟೆಗೆ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ. ರಾತ್ರಿ ನಿದ್ದೆ ಮಾಡಿರ್ತಿರ್ಲಿಲ್ಲ, ಆದ್ರೂ ಎದ್ದೇಳಕ್ಕಾಗಲ್ಲ. ಲೆಥಾರ್ಜಿ, ಅನ್ಈಸಿನೆಸ್ಸು ಹಿಂಗೆ. ಸೊ ಡ್ಯೂರಿಂಗ್ ದಿ ಡೇ ಆಲ್ಸೋ ಐ ಕುಡ್ ಮೇಕ್ ಔಟ್. ನನಗೆ ಮುಂಚೆ ನಿದ್ದೆ ಕಮ್ಮಿ, ಬಟ್ ಇಟ್ಸ್ ನನಗೆ ನನ್ನ ಕೆಲಸದಲ್ಲಿ ಅದು ಇಂಪ್ಯಾಕ್ಟ್ ಆಗಿದೆ ಅಂತಲ್ಲ, ಬಟ್ ದಿಸ್ ಯೂಸ್ ಟು ಹ್ಯಾಪನ್. ಪ್ರಾಬಲಿ ಐ ವಾಸ್ ನಾಟ್ ಎಂಜಾಯಿಂಗ್ ಮೈ ವರ್ಕ್ ಅಂತ ಅನ್ಸುತ್ತೆ. ಕೆಲವು ಸರಿ ಬೆಳಿಗ್ಗೆ ಎದ್ದು ಯಾಕೆ ಹೋಗ್ತಾ ಇದ್ದೀನಿ ಕೆಲಸಕ್ಕೆ, ಐ ಎಂಜಾಯಿಂಗ್ ಅಂತ ಅನಿಸ್ತಾ ಇತ್ತು. ಅಟ್ ಒನ್ ಪಾಯಿಂಟ್ ನಾನು ಬಿಡಬೇಕು ಅಂತ ಡಿಸೈಡ್ ಮಾಡಿ. ಏನ್ ಕೆಲಸ ಮಾಡ್ತಾ ಇದ್ರಿ? ನಾನು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಫಸ್ಟ್ ನಾನು ನ್ಯಾಷನಲೈಸ್ ಬ್ಯಾಂಕಲ್ಲಿ ಇದ್ದೆ, ಆಮೇಲೆ ಪ್ರೈವೇಟ್ ಬ್ಯಾಂಕಲ್ಲಿ ಇದ್ದೆ. ಎರಡು ಟೋಟ್ಲಿ ಡಿಫ್ರೆಂಟ್ ಕಲ್ಚರ್ಸ್ ವರ್ಕಿಂಗ್ ಇದೆ. ಒಂದ್ ಕಡೆ ನಿಮ್ಗೆ ಗೊತ್ತಿದ್ದಂಗೆ ನ್ಯಾಷನಲೈಸ್ ಬ್ಯಾಂಕ್, ಗವರ್ಮೆಂಟ್ ಬ್ಯಾಂಕ್ಗಳು ಹೆಂಗಿರ್ತವೆ, ಇಂಟರ್ನ್ಯಾಷನಲ್ ಕಾರ್ಪೊರೇಟ್ ಡಿಫ್ರೆಂಟ್ ಕಲ್ಚರ್. ಆ ಕಲ್ಚರ್ಗೆ ಹೊಂದ್ಕೊಳ್ಳೋಕೆ ಏನು ತೊಂದರೆ ಇಲ್ಲ ಕೆಲಸ ಮಾಡ್ಲಿಕ್ಕೆ. ಬಟ್ ಅಲ್ಲಿನ ವಾತಾವರಣಗಳು, ನಾವೇನ್ ಹೇಳ್ತೀವಿ ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ನಮ್ಮ ರಿಲೇಶನ್ಶಿಪ್ ಮ್ಯಾನೇಜ್ ಮಾಡ್ಕೊಂಡು ಟು ಗ್ರೋ ಹೈ ಇನ್ ಅನ್ ಆರ್ಗನೈಸೇಷನ್ ಅಂದ್ರೆ, ನಿಮ್ ಕೆಲಸ ಮಾಡೋ ಕಾನ್ಫಿಡೆನ್ಸ್ಗಿಂತ ಹೆಚ್ಚಾಗಿ ನಿಮ್ಗೆ ಬೇರೆ ಜನನ್ ಮ್ಯಾನೇಜ್ ಮಾಡೋದು, ನಿಮ್ಮ ಹೈಯರ್ ಅಪ್ಸ್ನಾಗ್ಲಿ ನಿಮ್ಮ ಪಿಯರ್ಸ್ನಾಗ್ಲಿ, ಇದು ನಿಮ್ಗೆ ಪೀಪಲ್ ಮ್ಯಾನೇಜ್ಮೆಂಟ್ ದಟ್ ಟು ಇನ್ಸೈಡ್ ದ ಕಂಪ್ನಿ. ಇಫ್ ಯು ವಾಂಟ್ ಟು ಗ್ರೋ ಹೈಯರ್, ನಿಮ್ಗೆ ಸಿಕ್ಕಾಪಟ್ಟೆ ಆಕಾಂಕ್ಷೆ ಇದೆ, ನಾನ್ ನಾಳೆ ಒಂದು 5 ಲೆವೆಲ್ ಮೇಲೆ ಮಹತ್ವಾಕಾಂಕ್ಷೆಗಳು ಇದೆ ಅಂತಂದ್ರೆ, ನೀವು ಕೆಲಸ ಏನ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಅದನ್ನ ತಿಳ್ಕೊಬಹುದು. ನಾವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂದ ಬಂದಿರೋರಿಗೆ ಸ್ವಲ್ಪ ಇದು ಕಮ್ಮಿ ಕಷ್ಟ ಆಗುತ್ತೆ. ನಮ್ಗೆ ಅದು ಗೊತ್ತೂ ಇರ್ಲಿಲ್ಲ. ವಿಲ್ ಬಿ ಮೋರ್ ಓಪನ್. ಏನಿರ್ತೋ ಇದ್ದಿದ್ದಂಗೆ ಹೇಳ್ಬಿಡ್ತೀವಿ. ದಟ್ ಮೆನಿ ಟೈಮ್ಸ್ ಇಸ್ ಡೆಟ್ರಿಮೆಂಟಲ್. ಕರೆಕ್ಟ್. ನಿಮ್ಮ ಆಕಾಂಕ್ಷೆಗಳೇ ನಿಮ್ಮ ಇದಕ್ಕೆ ಅದು ವಿರುದ್ಧವಾಗಿ ಹೋಗ್ಬಿಡುತ್ತೆ. ಎಲ್ಲರೂ ಕೇಳಿಸ್ಕೊಂಡವರೆಲ್ಲ ಅದಕ್ಕೆ ಸರಿಯಾಗಿ ನಿಮ್ಗೆ ರೆಸ್ಪಾಂಡ್ ಮಾಡಲ್ಲ, ರಿಯಾಕ್ಟ್ ಮಾಡಲ್ಲ. ಹಂಗಾಗಿ ಇದಿತ್ತು. ನಾನು ಕೊನೆಯಲ್ಲಿ ಏನು ಕೆಲಸ ಮಾಡ್ತಾ ಇದೀನಿ, ಇದು ಐ ಆಮ್ ಎಂಜಾಯಿಂಗ್, ಏನ್ ನನ್ನ ಜೀವನದ ಅರ್ಥ ಏನು, ಇದನ್ ಮಾಡಕ್ಕೆ ನಾ ಬಂದಿರೋದ ಏನು ಅನಿಸ್ಬಿಡ್ತು. ಪ್ರಶ್ನೆಗಳು ಬರುತ್ತೆ. ಯಾರು ಕೆಲಸ ಕೊಡದೇವ್ರು ಪರವಾಗಿಲ್ಲ. ನಮ್ಗೆ ಯಾವ ವಯಸ್ಸು ಇದು? ಆಲ್ಮೋಸ್ಟ್ ನಾನು ಬಿಟ್ಟವಾಗ ನನಗೆ 39, 40 ಹತ್ರ ಬರ್ತಿದಂಗೆ ಈ ಪ್ರಶ್ನೆಗಳು ಎಲ್ರಿಗೂ ಬಂದೇ ಬರುತ್ತೆ. 2010 ನಲ್ಲಿ ಬಿಟ್ಟೆ. ದಟ್ ವಾಸ್ ಮೈ ಲಾಸ್ಟ್ ಜಾಬ್ ವರ್ಕಿಂಗ್ ಫಾರ್ ಸಂಬಡಿ. ಅದು ಬಿಟ್ಟಿದ್ದು ನಾನು ಏನ್ ಇಮಿಡಿಯೇಟ್ ಆಗಿ ನಾನೇ ಶುರು ಮಾಡೋಣ ಅಂತ ಏನ್ ಮಾಡ್ಲಿಲ್ಲ. ಸರ್ಟೈನ್ ಥಿಂಗ್ಸ್ ಆರ್ ಆಕ್ಸಿಡೆಂಟಲ್, ಸರ್ಟೈನ್ ಥಿಂಗ್ಸ್ ಆರ್ ಕೋಇನ್ಸಿಡೆಂಟ್. ಏನೋ ಇದರಿಂದ ಎಲ್ಲ ಕೂಡ್ಕೊಂಡ್ ಬಂದಿದೆ. ಸೊ ಬಿಟ್ಟ ಮೇಲೂ ನಾನು ಕೆಲವರು ಹೇಳ್ತಾ ಇದ್ದೆ ನಮ್ಮ ಬ್ಯಾಂಕಿಂಗ್ ಕಲೀಗ್ಸ್ಗೆ,
ಅಯ್ಯೋ ಯಾರು ಏನು ಕೆಲಸ ಕೊಡದಿರೋ ಪರವಾಗಿಲ್ಲ, ಏನೋ ಒಂದು 4 ಡಿಗ್ರಿ ಇದೆ ಆತ, ಏನೋ ಲಾ ಮಾಡಿದ್ದೆ ಅದು ಮಾಡಿದೆ, ಎಲ್ಲೋ ಒಂದು ಕಡೆ ಹೋಗಿ ಏನೋ ಕೆಲಸ ಮಾಡ್ತೀನಿ, ಏನೂ ಇಲ್ಲ ಅಂತಂದ್ರೆ ನಾನು ಗಾಡಿ ಓಡಿಸೋಕೆ ಗೊತ್ತು, ಟ್ಯಾಕ್ಸಿ ಡ್ರೈವರ್ ಆಗ್ಬಿಡ್ತೀನಿ ಅಂತ ಹೇಳಿದ್ದೆ ನಾನು. ಏನು ಮಾಡ್ಕೊಂಡು ನೋ ಪ್ರಾಬ್ಲಮ್, ಐ ವಿಲ್ ಸರ್ವೈವ್ ಅಂತ. ನನಗೆ ಸರ್ವೈವ್ ಆಗ್ತೀನಿ ಅಂತ ಅಲ್ಲಿ ಹೇಳ್ಬಿಟ್ಟಿದ್ದೆ. ನನಗೇನು ಬೇರೆ ಬ್ಯಾಕ್ಗ್ರೌಂಡ್ ಏನಿರಲಿಲ್ಲ, ಅಂದ್ರೆ ಇನ್ ದ ಸೆನ್ಸ್ ಲಾಟ್ ಆಫ್ ಆಸೆಟ್ ಗಿಸೆಟ್ ಎಲ್ಲ ರೂಟ್ ಲೆವೆಲಿಂದ ಬಂದಿರುವಂಥದ್ದು. father working, we were all a middle class family, but Nanunta had no, my wife was also not working, something else. So once I quit, then I thought, yes, we'll start off hinge coincidence andre innobru sikkudru same field, then we got into consulting. Yes, 15 years survived, but ನಾನು ಆವಾಗಲೇ ರನ್ ಶುರು ಮಾಡಲಿಲ್ಲ. ಅದಾಗಿ ಒಂದು 2-3 ವರ್ಷ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು ಶಶಿ ಅಂತಿದ್ದಾರೆ, ಅವ್ರು ಆಗಲೇ ರನ್ ಮಾಡ್ತಾರೆ. ನನಗೆ ದೋ ಐ ನ್ಯೂ ಹಿಮ್, ನನಗೆ ಅವ್ರು ಓಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಆಗಲೇ 12-13 ಟ್ರಯತ್ಲಾನ್ ಎಲ್ಲ ಮಾಡ್ಬಿಟ್ಟಿದ್ರು. ನನಗೂ ಒಂದು ಮನಸ್ಸಲ್ಲಿತ್ತು, ಶುರು ಮಾಡೋಣ ಅಂತಾನೆ 3 ವರ್ಷ ಕಳೆದೆ. ನಾನು ಬೇರೆ ಎಲ್ರಿಗೂ ಹೇಳೋದಿದೆ, ಶುರು ಮಾಡಬೇಕು ಅಂತಿದ್ರೆ ಮಾಡಬೇಡಿ, ಯೋಚನೆ ಮಾಡಬೇಡಿ, ಯಾರನ್ನೂ ಎಕ್ಸ್ಪರ್ಟ್ಗಳಲ್ಲ, ನಾನು 1 ಕಿಲೋಮೀಟರ್ ಶುರು ಮಾಡಿರೋದು. ಸೊ ಏನೇ ಶುರು ಮಾಡಬೇಕು ಅಂದ್ರೂ ಸುಮ್ಮನೆ ಫಸ್ಟ್ ಸ್ಟಾರ್ಟ್ ಮಾಡಿ ಆಮೇಲೆ ನೋಡ್ಕೊಳ್ಳೋಣ. ಡೀಟೇಲಿಂಗೆಲ್ಲ ಹೋಗಕ್ಕೆ ಹೋಗ್ಬೇಡಿ. ಫಸ್ಟ್ ಎಸ್ಪೆಷಲಿ ರನ್ನಿಂಗ್ ಯಾವ ಡೀಟೇಲಿಂಗು ಹೋಗ್ಬೇಡಿ. ನೀವು 10 ಸ್ಟೆಪ್ ಸ್ಲೋ ಹೋಗ್ತಾ ಇದ್ರೆ 20 ಸ್ಟೆಪ್ ಹಾಕಿ, 1 ಕಿಲೋಮೀಟರ್ ಹೊಡ್ತಾ 2 ಕಿಲೋಮೀಟರ್ ಮೂವ್ ಆಗಿ, ಸ್ಲೋ ಆಗೇನೆ ವಾಕ್ ಮಾಡ್ತಾ ಇರೋ, ರನ್ ಮಾಡ್ತಾ ಇರೋ, ಜಾಗ್ ಮಾಡಿ, ದೆನ್ ಆಟೋಮೆಟಿಕಲಿ ದ ಟ್ರಾನ್ಸಿಷನ್ ಹ್ಯಾಪನ್ಸ್. ಯು ವಿಲ್ ನೆವರ್ ನೋ ವಾಟ್ ಯು ಆರ್ ಕೇಪಬಲ್ ಆಫ್. ಹಂಗೆ ಶುರು ಮಾಡಿದ್ದು 2015 ಒಂದು ಫಸ್ಟ್ ಟೈಮ್ ಶುರು ಮಾಡೇ ಬಿಡೋಣ ಅಂತ ಒಂದು 5 ಕಿಲೋಮೀಟರ್ ಹೋಗಿ ಎಲ್ಲಿ ಅದನ್ನ ಬೆಂಗಳೂರು ಶ್ರೀರಾಮ್ ಪ್ರಾಪರ್ಟೀಸ್ ಅವ್ರದ್ದು ರನ್ ಆಗುತ್ತೆ ಮಾಮೂಲಿ ಅಕ್ಟೋಬರ್ಲಿ, ಅದು ಆನ್ಯುವಲ್ ಇವೆಂಟ್. ಅಲ್ಲಿ ಫನ್ ರನ್ 5 ಕಿಲೋಮೀಟರ್ ಮಾಡ್ತಾರೆ. ಅಲ್ಲಿ ಫಸ್ಟ್ 5 ಕಿಲೋಮೀಟರ್ ಓಡಿದ್ದೆ 2015 ಅಕ್ಟೋಬರ್ಲಿ. ಸೊ ಮೊನ್ನೆ ಅಕ್ಟೋಬರ್ 10 ವರ್ಷ, 10 years ಆಫ್ ರನ್ನಿಂಗ್. 5 ರನ್ ಒಂದು ಇವೆಂಟಲ್ಲಿ ಓಡಿ ಶುರು ಮಾಡಿದ್ಮೇಲೆ ದೆನ್ ನೋ ಸ್ಟಾಪಿಂಗ್. ಒಂದಕ್ಕೊಂದು ಫ್ರೆಂಡ್ಸು, ಇನ್ನೊಂದು ಗ್ರೂಪ್ಸು, ಹಿಂಗಾಗಿ ದಟ್ ಇಸ್ ನೆವರ್ ಸ್ಟಾಪ್ಡ್. ದಟ್ ಪ್ಯಾಷನ್ ಹ್ಯಾಸ್ ಇನ್ಕ್ರೀಸ್ಡ್. ಜಾಸ್ತಿ ಆಗ್ತಾ ಇದೆ ಹೊರತು ಡಿಸಿಪ್ಲಿನ್ ಒಂದು ಬೇಕು, ಕಮಿಟ್ಮೆಂಟ್. ಅದು ಬೆಳಿಗ್ಗೆ ಎದ್ದು ಹೋಗೋಣ, ಓಡೋಣ ಅಷ್ಟಿದ್ರೆ ಬೇರೆ ಏನೇನು ನಾನು ಇವೆಂಟ್ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅವೆಲ್ಲ ಬಿಟ್ಬಿಟ್ಟು ಮಾಡ್ತಾ ಇದ್ರೆ ದೆನ್ ಥಿಂಗ್ಸ್ ವಿಲ್ ಹ್ಯಾಪನ್. ಡಿಪೆಂಡ್ ನಿಮ್ಗೆ ಏನು ಖುಷಿ ಕೊಡುತ್ತೋ ಅದು ಇವೆಂಟ್ಗೆ ಹೋಗ್ಬೇಕು, ಹೋಗಿ, ಬೇಡ ಅಂದ್ರೆ ಹಂಗೆ ಏನಾದ್ರಲ್ಲಿ ಕಂಪಲ್ಷನ್ ಏನಿಲ್ಲ. ನಮ್ಗೆ ಏನಂದ್ರೆ ಈವೆಂಟ್ಸ್ ಅಂದ್ರೆ ಒಂದು ಈವೆಂಟ್ ಇದ್ರೆ ಪ್ರಾಕ್ಟೀಸ್ ಮಾಡ್ತೀವಿ, ಇನ್ನೊಂದಷ್ಟು ಜನ ಫ್ರೆಂಡ್ಸು, ಅಲ್ಲಿ ಹೋಗೊಂದು ಓಡೋದು ಒಂದು ಡಿಫ್ರೆಂಟ್ ಎನರ್ಜಿ. ಇಟ್ ಗಿವ್ಸ್ ಯು ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಜನಸಂಪರ್ಕ 100%. 100 ಜನ. ನಾವು ಫಸ್ಟ್ ಹೋದಾಗ 1,000 ಜನ ಓಡ್ತಾರೆ, ಈಗ 10,000 ಜನ ಸಿಗ್ತಾರೆ. ಆಮೇಲೆ ಮ್ಯಾರಥಾನ್ ವರ್ಗು ನೀವು ಗ್ರಾಜುಯೇಷನ್ ಎಲ್ಲ ತಗೊಂಡಿದ್ದು ಅದು ಹೇಗೆ, ಎಲ್ಲಿಂದ? ಫಸ್ಟ್ 2015 ಒಂದು 5 ಕಿಲೋಮೀಟರ್ ಓಡೋಕೆ ಶುರು ಮಾಡಿದ್ಮೇಲೆ 16 ಒಂದು ಹಾಫ್ ಮ್ಯಾರಥಾನ್ ಮಾಡ್ಬಿಟ್ಟೆ ನೆಕ್ಸ್ಟ್ ಇಯರ್. ಅಲ್ಲಿ ತನಕ ನಾನು ನಂದು ಸ್ವಂತ ಕೋಚ್ ಗೀಚ್ ಇಟ್ಕೊಳ್ಳೋದು ಏನಿಲ್ಲ. ಅವಾಗೆಲ್ಲ ಇನ್ನು ಇನಿಷಿಯಲ್ ಸ್ಟೇಜಸ್ ಗ್ರೂಪ್ಗಳಿತ್ತು. ಅವಾಗಲೇ ಬೆಂಗಳೂರು ಒಂದು 3-4 ಒಳ್ಳೊಳ್ಳೆ ಗ್ರೂಪ್ಸ್ ಇತ್ತು. ನಮ್ಮ GKVK ಎಲ್ಲಿ ನಾನು ಓಡ್ತೀನಿ, ನನ್ನ ವಾಟ್ ಎವರ್ ರನ್ನಿಂಗಿಗೆ ನಿಮ್ದು ಕರ್ಮಭೂಮಿ. ಅದು ಬಿಟ್ಟ ಮೇಲೆ ಇಲ್ಲ. ನನ್ನ ಎಂಟೈರ್ ಲೈಫ್ ಟ್ರೈನಿಂಗ್ ವಾಟ್ ಎವರ್ ರನ್ನಿಂಗ್ ಅಲ್ಲೇ ಆಗಿರೋ. ಅಲ್ಲಿ ನಮ್ದು ರೀಬಾಕ್ ರನ್ನಿಂಗ್ ಸ್ಕ್ವಾಡ್ ಅಂತ ಇತ್ತು. ರೀಬಾಕ್ ರನ್ನಿಂಗ್ ಸ್ಕ್ವಾಡ್ ಅಂತ ಅಲ್ಲಿ ಒಂದು ಟ್ರೈನಿಂಗ್ ಗ್ರೂಪ್ ಇತ್ತು. ಅದು ನನಗೆ 2015 ಆದ್ಮೇಲೆ ಗೊತ್ತಿತ್ತು ನಂಗಿದೆ ಅಂತ. ಇವರೆಲ್ಲ ಈ ಬಿಗ್ ಬ್ರ್ಯಾಂಡ್ಸ್ ಎಲ್ಲರೂ ಈ ತರ ಒಂದೊಂದು ಮಾಡ್ಕೊಂಡಿದಾರ? ಇಲ್ಲ ನಾನು ಕೇಳಿದ್ದು ನೈಕಿ ರನ್ನಿಂಗ್ ಕ್ಲಬ್ ಎಲ್ಲ. ಈಗ ಅವಾಗ ರೀಬಾಕ್ ಮಾತ್ರ ರನ್ನಿಂಗ್ ಸ್ಕ್ವಾಡ್ ಅಂತ ಇತ್ತು. ಈಗ ಎಲ್ಲಾ ಬ್ರ್ಯಾಂಡ್ಸ್ ಇದಾರೆ, ಯಾಕಂದ್ರೆ ಅವ್ರ ಪ್ರಮೋಷನ್ ಎಲ್ಲ ಹೋಗಿದೆ. ಇಷ್ಟು ಜನ ರನ್ನರ್ಸ್ ಇದಾರೆ ಅಂದ್ರೆ ಅವ್ರಿಗೆ ಜಾಸ್ತಿ ಏನು ಸ್ಪೆಂಡ್ ಮಾಡಬೇಡ, ಒಂದು ಗ್ರೂಪ್ ಸ್ಪಾನ್ಸರ್ ಮಾಡಿದ್ರೆ ಆಯ್ತು. ನೈಕಿ ಇದಾರೆ, ಅಡಿಡಾಸ್, ಎಲ್ಲರೂ ಇದಾರೆ. ಈಗ ನಾವು ಈಗ ಉಪಯೋಗಿಸೋದೆಲ್ಲ ಅವ್ರದೇ ಗೇರ್ಸ್. ಶೂಸ್ ಬೇಕು, ರನ್ನಿಂಗ್ ಬೇಕು, ಈಗ 100 ತರ ಶೂಸ್ ಬಂದಿದೆ. ಅವ್ರಿಗೆಲ್ಲ ಈ ನಮ್ಮ ರನ್ನರ್ಸ್ ಕ್ರಿಯೇಟ್ ಮಾಡೋ ಅವೇರ್ನೆಸ್ ಇಸ್ ಥ್ರೂ ದಟ್ ಬೆಸ್ಟ್ ಮೀನ್ಸ್ ಅದು. ಸೊ ಈಗೆಲ್ಲ ಇದಾರೆ, ಅವ್ರವ್ರದೇ ಟ್ರೈನಿಂಗ್ ಗ್ರೂಪ್ಸ್ ಇದೆ. ಸೊ ಹಾಗಾಗಿ ರೀಬಾಕ್ ಅಲ್ಲಿ ನಾನು 2016 ಸೇರ್ಕೊಂಡೆ, 17 ಸೇರ್ಕೊಂಡೆ. 16 1 ವರ್ಷ ಫುಲ್ಲು ಹಂಗೆ ಓಡ್ತಾ ಇದ್ದೆ. ನನಗೆ ಗೊತ್ತಿರೋ ಒಂದಿಬ್ರು ಕೂಡ ಹೇಳೋದು ಸೇರ್ಕೊ ಅಂತ. ಅವಾಗ ಅಗೇನ್ ಓಡಿದ್ರು ಇನ್ನೂ ಕಾನ್ಫಿಡೆನ್ಸ್ ಇರಲಿಲ್ಲ. ಅವರೆಲ್ಲ ಆ ಗ್ರೂಪಲ್ಲಿ ಇದ್ದಾರೆ, ದೊಡ್ಡ ಗ್ರೂಪಲ್ಲಿ ಇದ್ದಾರೆ, ನಾವಿನ್ನೂ ಏನು ಓಡಿದೀವೋ ಇಲ್ವೋ ಅಂತ ಅದೊಂದು ಮನಸ್ಸಲ್ಲಿ ಸಂಶಯ. ಸೊ ಆಮೇಲೆ ಇನ್ನೂ ನನ್ನ ಫ್ರೆಂಡು ಒಬ್ರು ನಾರಾಯಣ ಅಂತ, ಏನ್ರಿ ನೀವು ಇನ್ನೂ ಸೇರ್ಕೊಂಡಿಲ್ಲ, ಬನ್ನಿ ಸೇರ್ಕೊಳ್ಳಿ. ಅದು ಒಂದು ಮೊದಲನೇ ಹೆಜ್ಜೆ ಹಾಕೋವರೆಗೂ ಅದೊಂದು ಆತ್ಮವಿಶ್ವಾಸದ ಕೊರತೆ ಇದ್ದೇ ಇರುತ್ತೆ. ನಾನು ಎಲ್ರಿಗೂ ಹೇಳೋದು, ಈಗ ನಂಗೆ ಯಾರ ಸಿಕ್ಕಿದ್ರೆ ದಯವಿಟ್ಟು ಯೋಚನೆ ಮಾಡಬೇಡಿ, ನನ್ನ ನೋಡಿ ಏನು ನಾನೇನು ಮಾಡಿದೀನಿ ಅಂತ ಅನ್ಕೋಬೇಡಿ, ನಿಮ್ಮ ಪಾಡಿ ನೀವು ಶುರು ಮಾಡಿ. ಕಾನ್ಫಿಡೆನ್ಸ್ ನನಗೆ ಇಲ್ಲ ಅಂತ ಏನು ಅನ್ಕೋಬೇಡಿ, ಗ್ರಾಜುಯಲಿ ಶುರು ಮಾಡಿ. ಎಲ್ಲರೂ ಅದೇ ಥರ ಶುರು ಮಾಡೋದು. ಯಾರೂ ಸ್ಟಾರ್ಟಿಂಗ್ ಅಲ್ಲೇ 10 ಕಿಲೋಮೀಟರ್ 20 ಓಡಿದಿ ಅಂತ ಹೇಳಿ
ಸೊ ಆ ಮೈಂಡ್ ಸೆಟ್ ಇಟ್ಕೊಂಡು ಶುರು ಮಾಡಬೇಕು. ಇಂಟ್ರೆಸ್ಟ್ ಇರೋರು ಶುರು ಮಾಡೋದು ಒಳ್ಳೇದು. ಹ್ಮ್ ಹಂಗಾಗಿ ಅಲ್ಲಿಂದ ಗ್ರೂಪಿಂದ ಶುರು ಆಯಿತು. ಆಮೇಲೆ ಆ ಗ್ರೂಪ್ಸಲ್ಲೇ ಸಿಕ್ಕಾಪಟ್ಟೆ ಜನ ಇದ್ರು, ಫ್ರೆಂಡ್ಸು, ಲೈಕ್ ಮೈಂಡೆಡ್ ನಾವು ಫ್ರೆಂಡ್ಸು, ಒಳ್ಳೊಳ್ಳೆ ರನ್ನರ್ಸು. ಹಿಂಗೆ ಗ್ರೂಪ್ ಆಗ್ತಾ ಇದ್ದಂಗೆ ನಿಮ್ದು ಆಟೋಮೆಟಿಕಲಿ ನೀವು ಓಡೋ ಇದು ನಿಮ್ಮ ಪ್ಲ್ಯಾನಿಂಗು ಎಲ್ಲ ಚೇಂಜ್ ಆಗ್ತಾವೆ. ಹ್ಮ್ ನಿಮಗೆ ಮುಂಚೆ ಏನೂ ಗೊತ್ತಿರಲಿಲ್ಲ, ಈಗ ಅವರೆಲ್ಲ ಸಿಗ್ತಾ ಹೋದಂಗೆ ಒಂದೊಂದೇ ಇನ್ಫಾರ್ಮೇಶನ್ ಒಂದೊಂದೇ ಅದರಲ್ಲೇ ನೀವು ಮಾಸ್ಟರ್ ಮಾಡೋ ಥರ ಆಗ್ತಾ ಇರ್ತೀವಿ. ಸಿಕ್ಕಾಪಟ್ಟೆ ಪ್ರೋಗ್ರೆಸ್ ಆಗೋಗುತ್ತೆ. ನನಗಂತೂ ನಾನು 1 ವರ್ಷ ರೀಬಾಕಲ್ಲಿದ್ದೆ, ರೀಬಾಕು ಆಮೇಲೆ ಕ್ಲೋಸ್ ಆಗೋಯ್ತು. ರೀಬಾಕ್ ಅವ್ರನ್ನ ಸ್ಪಾನ್ಸರ್ ಮಾಡೋದು ಬಿಟ್ರು, ಆದ್ರೆ ಜನಗಳು ಸೇಮ್, ಇನ್ನೇ ಅದು. ಎಲ್ಲರೂ ಸೇಮ್. ಅದಕ್ಕೊಂದು ಹೆಸರಿತ್ತು, ಈಗ ಆ ಹೆಸರಿಲ್ಲ ಅಷ್ಟೆ. ಅಲ್ಲಿನೂ ಒಬ್ರು ಕೋಚ್ ಇದ್ರು, ಅವರು ಶುರು ಮಾಡಿದ್ರು. ಸೊ ಅದಾದ್ಮೇಲೆ ಒನ್ಸ್ ಸ್ಟಾರ್ಟ್ ರನ್ನಿಂಗ್ ವಿತ್ ಪೀಪಲ್, ಕಾನ್ಫಿಡೆನ್ಸ್ ಇದೆಯಲ್ಲ, ನೀವು ಇಫ್ ಯು ಕಮಿಟೆಡ್ ಡಿಸಿಪ್ಲಿನ್ ಹೋಗ್ತಾ ಇದ್ರೆ ಇಂಪ್ರೂವ್ಮೆಂಟ್ ಆಟೋಮೆಟಿಕಲಿ. ಈಗಲೂ ಆಲ್ಮೋಸ್ಟ್ ಅದೇ ಥರ ಬೆಂಗಳೂರಲ್ಲಿ ನಡೆಯೋ ಮ್ಯಾರಥಾನ್ಗಳು ಬಿಟ್ಟು ಇಂಡಿಯಲ್ಲಿ ಆಗೋದನ್ನ ಅಲ್ಲಿ ಇಲ್ಲಿ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತೀರಾ? ಹೌದು, ಅಂದ್ರೆ ಅಫ್ಕೋರ್ಸ್ ಈಗಂತೂ ಇವೆಂಟ್ಗಳು ತುಂಬಾ ತುಂಬಾ ತುಂಬಾ, ನೀವು ಒಂದು ವಾರದಲ್ಲಿ ನಿಮ್ಗೆ ನೋಡಿದ್ರೆ ನಿಮ್ಗೆ 10 ಇವೆಂಟ್ ಸಿಗುತ್ತೆ. ಅವಾಗೆಲ್ಲ ಅಷ್ಟು ಇರ್ತಿರ್ಲಿಲ್ಲ. ಹ್ಮ್. ಅಫ್ಕೋರ್ಸ್ ಒಂದ್ಸರಿ ನೀವು ಶುರು ಮಾಡಿದ್ಮೇಲೆ ಇವೆಂಟ್ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ. ನಿಮ್ಗೆ ಬೇಕೋ ಬೇಡವೋ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಪ್ರಶಾಂತ್ ಅವ್ರಿಗೊಂದು ಹಾಕ್ಬಿಡೋಣ ಅಂತ ಒಂದು ಅವ್ರಿಗಂತಲ್ಲ, ಈ ಗ್ರೂಪ್ಸ್ ಅಲ್ಲಿ ಮಾತಾಡ್ತಾ ಇರ್ತೀವಿ. ಬರುತ್ತೆ. ಈಗಾಗಲೇ ಕೆಲವರು ಮಾಡಿರ್ತಾರೆ. ಈಗ ನಾವು ಜೂನ್ ಜುಲೈ ಆಗಸ್ಟ್ ಆಗ್ತಿದ್ದಂಗೆ ಜಾನ್ವರಿಲಿ ಮುಂಬೈ ಮ್ಯಾರಥಾನ್. ಮುಂಬೈ ಏನೋ ಇಡೀ ಇಂಡಿಯಾದಲ್ಲಿ ಒಂಥರ ಅದು ಸ್ಪೆಷಲ್ ಲೀಗು. ಅದು ಆ ರೇಸ್ ಬಿಟ್ಮೇಲೆ ಮುಂಬೈ ಫುಲ್ ಮ್ಯಾರಥಾನ್ ಮಾಡಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕು. ಹ್ಮ್. ಒಂಥರ ಮೆಕ್ಕಾಗ ಹೋದಂಗೆ ಅದು. ಪ್ರೀಮಿಯರ್ ತಿರುಪತಿಗೆ ಹೋದಂಗೆ. ಸೊ ಅದಕ್ಕೆ ಕಿವಿಗೆ ಬೀಳ್ತೀವಿ. ಯಾಕಂದ್ರೆ ಜನ ಇದಾರೆ ಡಿಸ್ಕಷನ್, ಓ ಹೌದಾ ಹ್ಮ್. ನಮ್ಗೆ ಓಡಕ್ಕಾಗತ್ತಾ, ಈಗ ಫುಲ್ 42 ಕಿಲೋಮೀಟರ್ ಓಡಬೇಕು, ಹೆಂಗೆ ಇದೆಲ್ಲ ಯೋಚನೆ ಬಂದೇ ಬರುತ್ತೆ. ಹ್ಮ್. ಟ್ರೈನಿಂಗ್ ಮಾಡಿದೀವಿ ಆದ್ರೂ ಕೆಲವು ಸರಿ ಹೆಂಗೆ ಅಂದ್ರೆ ಮೈಂಡ್ ಸೆಟ್ ಹಾಫ್ ಕುಕ್ಡ್. ಹ್ಮ್. ಓಡೋಣ ಡಿಸೈಡ್ ಮಾಡಿದ್ಮೇಲೆ ಯು ವಿಲ್ ಸ್ಟಾರ್ಟ್ ಪ್ಲಾನಿಂಗ್. ಈಗ ಏನೋ ಒಂದು ಆ್ಯಡ್ ಈ ವಾರ 10 ಓಡಬೇಕು, ಈ ವಾರದಲ್ಲಿ ಒಂದು ವೀಕಲ್ಲಿ 4 ದಿವಸ ಓಡಿದ್ರೆ ಒಂದು 40 ಕಿಲೋಮೀಟರ್ ಆಗುತ್ತೆ, 50 ಆಗುತ್ತೆ, ನಂಗೆ ಇಷ್ಟು ಸಾಕು, ನಾನು ಹೋಗಿ ಫುಲ್ ಮ್ಯಾರಥಾನ್ ಮಾಡ್ಬೋದು ಅಂತ ಈ ಥರ ಸಣ್ಣ ಸಣ್ಣ ಪ್ಲಾನಿಂಗ್ ಶುರು ಆಗುತ್ತೆ. ಹ್ಮ್. ಅವ್ರ ಹತ್ರ ಕೇಳ್ಕೊಂಡು ನಾವು ಪ್ರಾಕ್ಟೀಸ್. ಸೊ ಬೆಂಗಳೂರಲ್ಲಾಯ್ತು, ಇನ್ನು ಮುಂಬೈಗೆ ಆಯಿತು, ಹೀಗೆ ದೋಸ್ ಆರ್ ದ ಸ್ಟೆಪ್ಸ್ ಒಂದೊಂದಾಗುತ್ತೆ. ಆಮೇಲೆ ನಿಮ್ಗೆ ಇನ್ಫಾರ್ಮೇಶನ್ ಗ್ರೂಪ್ಸಲ್ಲಿ ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಎಲ್ಲಿ ರನ್ ಇದೆ, ಯಾವ ರನ್ ಇದೆ, ಎವ್ರಿ ಡೇ ಬರ್ತಾ ಇರುತ್ತೆ. ಸೊ ನೀವು ಚೂಸ್ ಮಾಡ್ಕೊಂಡು ಓಡ್ತಾ ಇರ್ಬೋದು. ಈಗ ನೀವು ಚೂಸ್ ಡಿಪೆಂಡಿಂಗ್ ಮಾಡ್ಕೊಂಡು ಆನ್ ನಿಮ್ಮ ಆಯ್ಕೆ, ನಿಮ್ಮ ರಿಸೋರ್ಸು, ನಿಮ್ಮ ಆಸಕ್ತಿ. ಆಸಕ್ತಿ, ಓಡಾಡಕ್ಕೆ ನಿಮ್ಗೆ. ಸೊ ಈ ರೀತಿ ನಿಮಗೆ ವೀಕೆಂಡ್ಸ್ ಆಗಲಿ ರಜಾ ದಿನಗಳಾಗಲಿ ಇವೆಲ್ಲನೂ ಫುಲ್ ಆಗೇ ಇರುತ್ತೆ ಪ್ರಶಾಂತ್ ಅವ್ರಿಗೆ ಇವಾಗ. ಹಂಗಿದ್ರೆ ಹೆಂಗೆ ಅಂದ್ರೆ ಇವಾಗ ವರ್ಷದಲ್ಲಿ 52 ವಾರ ಓಡ್ತಾ ಇದೀವಿ ಅಂದ್ರೆ ಒಂದು ವಾರನೂ ಮಿಸ್ ಆಗದಂಗೆ ಸ್ಯಾಟರ್ಡೆ ಸಂಡೇ ನಾವು ಹೋಗ್ತೀವಿ ಓಡಕ್ಕೆ. ದೈನಂದಿನ ಜೀವನದ ಭಾಗ ಆಗ್ಬಿಟ್ಟಿದೆ ಈಗ ಓಟ ಅನ್ನೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದಾಗ್ಬಿಟ್ಟಿದೆ ಇವಾಗ. ಓಕೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿರೋ ಅಂತ ಒಂದು ಓಟ, ಈ ಓಟ ಅಥವಾ ಈ ರನ್ನಿಂಗ್ ಪ್ಯಾಷನ್, ಇದನ್ನ ಮಾಡಕ್ಕೆ ಶುರುವಾದಾಗಿಂದ ಅಥವಾ ಅದರಿಂದ ನೀವು ಯಾವ ಆಳಕ್ಕೆ ಇಳಿದಿದ್ದೀರಿ, ಡೆಪ್ತ್ ಕೊಟ್ಟೋಗ್ಬಿಟ್ಟಿದ್ದೀರಲ್ಲ, ಈಗ ಎಲ್ಲ ವಿಷಯಗಳು ಗೊತ್ತಿರುತ್ತೆ ಪ್ರಶಾಂತ್ ಅವ್ರಿಗೆ. ಇದನ್ನ ಮಾಡಕ್ಕೆ ಶುರು ಮಾಡಿ ಇದರದ್ದು ಎಕ್ಸ್ಪೀರಿಯನ್ಸ್ನೆಲ್ಲ ಮಾಡ್ತಾ ಇರೋದ್ರಿಂದ ಬೇರೆ ವಿಷಯಗಳು ಜೀವನದಲ್ಲಿ ಬರ್ತಾವಲ್ಲ, ಎಲ್ಲ ಸಾಮಾನ್ಯ ಸವಾಲುಗಳು ಇವೆಲ್ಲನೂ ಬರ್ತಾ ಇರೋದು, ಅವುಗಳನ್ನ ನೋಡೋ ದೃಷ್ಟಿಕೋನ ಕೂಡ ನಿಮ್ಗೆ ಏನಾದ್ರು ಬದಲಾವಣೆ ಆಗಿದೆ ಅಂತ ಏನಾದ್ರು ಅನ್ಸುತ್ತಾ? ಇಲ್ಲಿ 100% ಆಗುತ್ತೆ. ಈಗ ಏನಂದ್ರೆ ಈ ಓಡೋದಿದೆಯಲ್ಲ, ನಿಮಗೆ ಬೇಕೋ ಬೇಡವೋ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ನೀವು ಗ್ರೂಪ್ಸ್ ಅಲ್ಲಿ ಓಡಿದ್ರು ಇಟ್ಸ್ ಎನ್ ಇಂಡಿಪೆಂಡೆಂಟ್ ಸೋಲೋ ಸ್ಪೋರ್ಟ್. ನೀವು ಒಬ್ಬರೇ ಓಡಬೇಕು, ಯಾರ ಜೊತೆಗಿದ್ರು ನಿಮ್ ಕಾಲೇ ಓಡಬೇಕು, ನಿಮ್ ತಲೆನೇ ಓಡಿಸ್ಬೇಕು, ಏನು. ಸೊ ಆ ಟೈಮ್ ನಿಮ್ಗೆ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇದೆಯಲ್ಲ, ನೀವು ಸ್ಪ್ರಿಂಟ್ ತರ 10 ನಿಮಿಷ ಓಡ್ಕೊಂಡ್ಬಿಡ್ತೀನಿಲ್ಲ, ಇದು ಗಂಟೆಗಟ್ಟಲೆ ಹೋಗ್ತಾನೆ ಇರ್ಬೇಕು ನಾವು. ಅವಾಗ ನಿಮ್ ತಲೆ ಒಳಗಡೆ ಏನೇನು ಓಡ್ತಾ ಇರುತ್ತೆ, ಏನ್ ಥಿಂಕ್ ಮಾಡ್ತಾ ಇದ್ದೀರಾ. ಕೆಲವರು ಮ್ಯೂಸಿಕ್ ಹಾಕೊಂಡು ನೋಡ್ತಾರೆ, ಕೆಲವರು ಪಾಡ್ಕಾಸ್ಟ್ ಕೇಳ್ತಾ ಇರ್ತಾರೆ, ಹಿಂಗೆಲ್ಲ ಇರುತ್ತೆ. ನಂಗೆ ಏನಿಲ್ಲ, ನಂಗೆ ಯಾವ ಅಭ್ಯಾಸನೂ ಇಲ್ಲ. ಆ ಕಡೆ ಈ ಕಡೆ ಏನು ನ್ಯಾಚುರಲ್ ಆಗಿ ಏನು ಕೇಳಿಸುತ್ತೋ ಅದನ್ನ ಕೇಳಿಸ್ಕೊಂಡೇ ಓಡೋದು. ಅಂತಲ್ಲಿ ನೋಡ್ತಾ ಇರುತ್ತೋ, ನನ್ನ ಡ್ಯೂರಿಂಗ್ ದ ಡೇ ನನ್ನ ಕೆಲಸದಲ್ಲಿ ಏನಿರುತ್ತೋ ಅಥವಾ ಇನ್ನೇನಾದರೂ ಬೇಕೋ ಇಂಥದನ್ನೇ ಯೋಚನೆ ಮಾಡ್ಕೊಂಡೇ ಹೋಗ್ತಾ ಇರ್ತೀನಿ. ಸೊ ಏನಂದ್ರೆ ಅಷ್ಟು ಟೈಮ್ ನಿಮಗೆ ಸಿಕ್ಕಿದೆ, ನೀವು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನು ಮಾಡಬೇಕು, ಈ ಕಂಡೀಷನಲ್ಲಿ ಹೌ ಕ್ಯಾನ್ ಯು ರಿಯಾಕ್ಟ್, ಈ ಥರದ್ದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಗೆ ಅಷ್ಟು ಟೈಮು ನಿಮ್ಮ ಮೈಂಡ್ ನಿಮಗೆ ಯು ವಿಲ್ ವರ್ಕ್ ಆನ್ ದ್ಯಾಟ್, ಸ್ಟೆಬಿಲೈಸ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ನೋಡೋ ಪೇಷನ್ಸ್ ಒಂದು ಸಮಾಧಾನ, ಒಂದು ನೋಡೋ ದೃಷ್ಟಿ ಡೆಫಿನೆಟ್ಲಿ ರನ್ನಿಂಗ್ ಮಾಡೋದ್ರಿಂದ ಬದಲಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಈ ಕೆಲಸದಲ್ಲಿ ಬದುಕಲ್ಲಿ ಸ್ಟಕ್ ಆಗಿಬಿಟ್ಟಿರ್ತೀವಿ ಅಂತ ಯೋಚನೆ ಮಾಡ್ತಾ ಇರ್ತಾರಲ್ಲ,
ಅದನ್ನ ಯೋಚನೆ ಮಾಡೋದಲ್ಲದೆ ಅದನ್ನ ತೋರಿಸ್ಕೊಳ್ತಾ ಕೂಡ ಇರ್ತಾರೆ. ಎಷ್ಟೊಂದು ನಿಮ್ಮ ನೋಡ್ತಾ ಇರೋ ಸುತ್ತಮುತ್ತ ಜನ ವಿಪರೀತ ನೋಡಿರ್ತೀರಿ ನೀವು. ಅವ್ರಿಗೆಲ್ಲ ಏನು ಹೇಳ್ತೀರಿ ನೀವು? ನನ್ ತರದನ್ನು ನಾನು ಬೇಕಾದಷ್ಟು ಸ್ಟಕ್ ಆಗಿದೆ. ಇದಕ್ಕೆ ಇದು ಎಂಡೇ ಇಲ್ಲ, ಇದಕ್ಕೆ ಮುಗಿಯೋದೇ ಇಲ್ಲ. ಇವತ್ತು ಒಂದ್ ಕಡೆ ಸ್ಟಕ್ ಆಗಿ ಆಚೆ ಬಂದ್ವಿ ಅಂದ್ರೆ ಇನ್ನೊಂದ್ ಕಡೆ ಮುಂದೆ ಕಾಯ್ತಾ ಇರುತ್ತೆ. ಏನ್ ಗೊತ್ತಾ, ಏನಂದ್ರೆ ನಮ್ಮ ಸಮಾಜನೇ ಹೆಂಗೆ, ನೀವು ಕೆಲಸ ಮಾಡ್ತಾ ಇರೋ ಕಡೆ ಸ್ಟಕ್ ಆಗ್ತೀರಾ, ನಿಮ್ ಫ್ಯಾಮಿಲಿ ಒಳಗಡೆ ಸ್ಟಕ್ ಆಗ್ತೀರಾ, ನಿಮ್ ಫ್ರೆಂಡ್ ಗ್ರೂಪ್ ಅಲ್ಲಿ ಸ್ಟಕ್ ಆಗ್ತೀರಾ, ಇನ್ನೆಲ್ಲ ಒಂದ್ ಕಡೆ ಹೋದ್ರು ಸ್ಟಕ್. ಇದಕ್ಕೆ ಅರ್ಥನೇ ಇಲ್ಲ, ಇದಕ್ಕೆ ಎಂಡ್ಲೆಸ್ ಇದು. ನೀವು ಹೌ ಯು ಗೆಟ್ ಔಟ್ ಆಫ್ ಇಟ್, ಅದನ್ನ ಹೆಂಗ್ ನೀನ್ ಬಿಡಿಸ್ಕೋಬೇಕು, ಹೆಂಗ್ ಹ್ಯಾಂಡಲ್ ಮಾಡಬೇಕು, ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಇದ್ರ ಮೂಲಕ ನೀವು ಓಡ್ತಾ ಏನೋ ಕಾಲ್ ನೋವು ಬರ್ಬೋದು, ನಿಮ್ಗೆ ಇನ್ನೇನೋ ತೊಂದರೆ ಆಗ್ಬೋದು. ನಾನು ಕಂಟಿನ್ಯೂ ಮಾಡ್ಬೇಕಾ ನಿಲ್ಲಿಸ್ಬೇಕಾ ಅನ್ನೋ ದ್ವಂದ್ವ ನಿಮ್ಗೆ ಬಂದೇ ಬರುತ್ತೆ. ದ್ವಂದ್ವ ಇದ್ದೇ ಇರುತ್ತೆ, ಎಲ್ರಿಗೂ ಬರುತ್ತೆ ರೇಸ್ಗಳು. ನಾನು ಫಸ್ಟ್ ಟೈಮ್ ಮುಂಬೈ ರನ್ಗೆ 42 ಹೋದಾಗ ಹೋಗುವಾಗ್ಲೇನೆ ಒಂಚೂರು ಕಾಲೇನೋ ಪೇನ್ ಇದೆ ಅಂತಾನೆ ಹೋದೆ. ಅದು ಇಲ್ಲಿ ನನಗೆ 5-6 ಕಿಲೋಮೀಟರ್ ಶುರು ಮಾಡಿದಾಗೆಲ್ಲ ತೊಂದರೆ ಕೊಡ್ತಾ ಇತ್ತು. ಅಲ್ಲಿ ಇದು 5ನೇ ಕಿಲೋಮೀಟರ್ ಬಂದ ತಕ್ಷಣ ಅದೇ ತಲೆಗೆ ಬಂದ ನನಗೆ. ಅದು 5ನೇ ಕಿಲೋಮೀಟರ್ ಆದ್ಮೇಲೆ ನಾನು ಅದನ್ನ ಮರ್ತನೋ ಬಿಟ್ನೋ, ಅದಾದ್ಮೇಲೆ 42 ತನಕ ನಂಗೆ ತಲೆಗೆ ಬರ್ಲಿಲ್ಲ. ಇಟ್ ನೆವರ್ ಅಕರ್ ಟು ಮೀ ಬ್ಯಾಕ್. ಆಮೇಲೆ ಅದು ನನಗೆ ಅದಾದ್ಮೇಲೆ ನನಗೆ ಅದು ಕಾಣಿಸ್ಕೊಳ್ಳೂ ಇಲ್ಲ. ಸಿ, ದ ಮೋರ್ ಯು ಥಿಂಕ್, ನೀವು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ರೆ ಅದು ತೊಂದರೆ ಕೊಡೋದೇ ಜಾಸ್ತಿ. ಈಗ ಸೊಲ್ಯೂಷನ್ಸ್ ಇರುತ್ತೆ, ಇಲ್ಲ ಅಂತಲ್ಲ, ಎಲ್ರಿಗೂ ತೊಂದರೆ ಬರುತ್ತೆ, ಎವ್ರಿಬಡಿಗೆ. ನೀವು ಅದನ್ನ ಹೆಂಗ್ ಸಾಲ್ವ್ ಮಾಡ್ಕೊಂತೀರಾ, ನೀವು ಅದನ್ನ ನಿಮ್ ಕೆಪಾಸಿಟಿ ಏನು, ಜನರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಈ ತರದ್ ಮಾಡ್ಕೊಂಡ್ರೆ ಯು ಕ್ಯಾನ್ ಗೆಟ್ ಔಟ್ ಆಫ್ ಇಟ್. ಅಂದ್ರೆ ನೀವು ಹೇಳ್ತಾ ಇರೋದ್ರಲ್ಲಿ ಸಮಸ್ಯೆಗಳು, ಈ ಥರ ಚಾಲೆಂಜಸ್ಸು ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ. ಅದಕ್ಕೆ ಅಂತ ಒಂದು ಸೊಲ್ಯೂಷನ್ ಅಥವಾ ಅದಕ್ಕೆ ಒಂದು ಉತ್ತರ ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಅದನ್ನ ಕಂಡು ಹಿಡ್ಕೋಬೇಕು. ಆತ್ಮವಿಶ್ವಾಸನ ಬಿಡ್ಕೊಡುದು. ಪ್ರಾಬ್ಲಮ್ ಅಂದ್ರೆ ಸೊಲ್ಯೂಷನ್ ಇರಲೇಬೇಕು. ಅಲ್ಲೇ ಸ್ಟಕ್ ಆಗಿ ಕೂತ್ಕೊಂಡಿರಕ್ಕಾಗಲ್ಲ ಅಂತ. ಪ್ರಾಬ್ಲಮ್ ಕೂತ್ಕೊಂಡ್ರೆ ಆಗಲ್ಲ. ಏನೋ ಯೋಚನೆ ಮಾಡಿ 4 ಜನದ ಹತ್ರ ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋ. ಯು ಕ್ಯಾನ್ ಅದನ್ನ ಕಂಡಿಡ್ಕೋಬಹುದು, ನೀವೇ ಅದನ್ನ ಕಂಡಿಡ್ಕೋಬಹುದು. 40-50ನೇ ವಯಸ್ಸಿನಲ್ಲಿ ಶುರು ಮಾಡಬೇಕು ಅಥವಾ ಶುರು ಮಾಡೋಕ್ಕೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಥವಾ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ ಅಂತ ತುಂಬ ಜನ ಕಮ್ಯುನಿಟಿಲಿ ಕಾಣಿಸ್ತಾರೆ. ಅವ್ರಿಗೆ ಏನಂತ ಹೇಳ್ತೀರಿ ನೀವು ಶುರು ಮಾಡಬೇಕು ಅಂತ? ಎಲ್ರಿಗೂ ಸಾಮಾನ್ಯ ಬರಲೇಬೇಕಿದೆ. ಯಾಕಂದ್ರೆ ನಾವು 40 ವರ್ಷ ಏನು ಮಾಡಿಲ್ಲ. ನಾನು ಶುರು ಮಾಡಿದ್ದು 45ನೇ ವರ್ಷ, 45th ಇಯರ್ ನಾನು ಫಸ್ಟ್ 5K ಮಾಡಿದ್ದು. ಆದ್ರೆ ನಾನು ಆಕ್ಟಿವ್ ಆಗಿದ್ದೆ, ಸೈಕಲ್ ಹೊಡಿತಾ ಇದ್ದೆ, ವಾಕ್ ಮಾಡ್ತಾ ಇದ್ದೆ, ಇಲ್ಲಿ ಸಣ್ಣ ಪುಟ್ಟ ಸ್ವಿಮ್ಮಿಂಗ್, ಆಕ್ಟಿವ್ ಆಗಿದ್ದೆ. ನನಗೆ ಮಾಡೋಕ್ಕಾಗಲ್ಲ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ಇಲ್ಲ. ಬಟ್ ಶುರು ಮಾಡೋ ಇದು ಹಂಗೆ ಓಡ್ತಾನೆ ಇತ್ತು, ಈಗ ಶುರು ಮಾಡೋಣ, ನಾಳೆ ಶುರು ಮಾಡೋಣ. ಆದ್ರೆ ಒಬ್ಬೊಬ್ಬರಿಗೂ ಒಂದೊಂದು ದ್ವಂದ್ವ ಇರುತ್ತೆ. ಕೆಲವರು ಫಿಸಿಕಲಿ ನಾನು ಮಾಡ್ಬೋದಾ ಇಲ್ವೋ ಅಂತ ಅನಿಸ್ಬೋದು. ಇದು ಮೇನ್ ಕಾಸ್ ಈ ಓಡ್ಲಿಕ್ಕೆ ಜನ ಜಾಸ್ತಿ ಅಂದ್ರೆ ನಾನು ದಪ್ಪ ಇದ್ದೀನಿ, ಒಬೇಸ್ ನಾನು ಅನ್ನೋದು ಅವ್ರನ್ನವ್ರು ಬರೋರೇ ಜಾಸ್ತಿ ಇದೆ. ನಂದು ಆ ರೀಸನ್ ಅಲ್ಲ, ಬೇರೆ ರೀಸನ್ಗೆ ಬಂದಿದೆ. ಆತ್ಮತೃಪ್ತಿ. ಹೌದು, ಆತ್ಮತೃಪ್ತಿ. ನನಗೆ ಸ್ವಲ್ಪ ನೀವು ಹೇಳಿದ ನಿದ್ದೆ ಕಮ್ಮಿ. ನಾನು ಸ್ವಲ್ಪ ವರ್ಕೌಟ್ ಮಾಡಿ ನನ್ಗೆ ಸ್ವಲ್ಪ ಸುಸ್ತಾದ ನಿದ್ದೆ ಬರ್ತೇನೋ ಅನ್ನೋ ಕಾರಣಕ್ಕೆ ನಾನು ಸೈಕಲ್ ಹೊಡೆಯೋದು ಒಂದೇನೋ ಇರುತ್ತೆ. ಹಂಗೆ ಈ 40-50 ಯಾವಾಗ ಬೇಕಾದ್ರೂ ಶುರು ಮಾಡ್ಬೋದು. ನೀವ್ ಏನ್ ಮಾಡ್ತಾ ಇದ್ದೀರಾ ಅದರಿಂದ ನೀವು ನಾಳೆ 10 ಕಿಲೋಮೀಟರ್ 20 ಕಿಲೋಮೀಟರ್ ಓಡ್ಲಿಕ್ಕೆ ಆಗಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ ಮಾಡ್ಬೋದು. ಅಂಡ್ ಇದಕ್ಕೆ ಪೂರ್ಣ ತಯಾರಿ ಮಾಡ್ಕೊಂಡೇ ಹೋಗಿ ಅಂತ ಏನಿಲ್ಲ, ಮೊದಲನೇ ಹೆಜ್ಜೆ ಹಾಕಿ ಅನ್ನೋದು. ಮೊದಲನೇ ಹೆಜ್ಜೆಗೆ ಪೂರ್ಣ ತಯಾರಿನೇ ಬೇಕಾಗಿಲ್ಲ. ನಿಮ್ ತಯಾರಿ ಏನಂದ್ರೆ ನಿಮ್ಮ ಮನೆ ತಲೆ ನಿಮ್ ಹೇಳ್ಬೇಕು ನೀನ್ ಮಾಡ್ಬೋದು ಹೋಗು ಅಂತ. ಅದನ್ನ ಅವರು ಡಿಸೈಡ್ ಮಾಡ್ಕೊಂಡು ಶುರು ಮಾಡ್ಬೇಕಷ್ಟೇ, ಬೇರೆ ಏನು ಬೇಕಾಗಿಲ್ಲ. ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಈ ಓಟ ಅಂದ್ರೆ ಏನು? ಕ್ರೀಡೆ ಅಂತ ಅನ್ಕೊಂತೀರಾ, ಧ್ಯಾನ ಅನ್ಕೊಂತೀರಾ, ಅಥವಾ ಒಂದು ಸೆಲ್ಫ್ ಎಕ್ಸ್ಪ್ರೆಷನ್ ಏನಂತ ಡಿಫೈನ್ ಮಾಡಿ? ಪರ್ಫೆಕ್ಟ್. ಇದು ಕೆಲವು ಹಂತ ತನಕ ಏಜ್ ಅಲ್ಲಿ ಕ್ರೀಡೆ ಇದು. ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ಯಾಕಂದ್ರೆ ತುಂಬಾ ಜನ ಮೆಡಲ್ಗೆ ಹೋಗ್ತಾರೆ. ಹೌದು, ಕ್ರೀಡೆ. ನೀವು ನಮ್ಮಂತವ್ರಿಗೆ ನೀವು ಇನ್ನೊಂದು ಸೆಕೆಂಡ್ ಒನ್ ಧ್ಯಾನ, ಓಡ್ತಾ ಧ್ಯಾನನೇ ಅದು. ಆಮೇಲೆ 3ನೇ ಎಕ್ಸ್ಪ್ರೆಷನ್. ಎಕ್ಸಾಕ್ಟ್ಲಿ. ಈಗ ನಾನು ಹೋದ್ರೆ ಈಗ ರನ್ಗಳಲ್ಲಿ ಸೆಲ್ಫ್ ಎಕ್ಸ್ಪ್ರೆಷನ್ ಅಂತಂದ್ರಲ್ಲ, ಎಸ್. ಈಗ ಅಲ್ಲಿ 15 ವರ್ಷದಿಂದ ಹಿಡಿದು 60 ವರ್ಷ 70 ವರ್ಷದವರೆಗೂ ಇರ್ತಾರೆ. ನಾವೆಲ್ಲ ಸೇಮ್ ಅದಲ್ಲಿ. ನಾವು ಒಂದ್ಸರಿ ನೀವು ಸ್ಟಾರ್ಟ್ ಲೈನ್ ಹೋಗಿ ಕುತ್ಕೊಂಡ್ಮೇಲೆ ಏಜ್ ಇಸ್ ಮೆಟೀರಿಯಲ್. ನೀವೆಲ್ಲ ಬಂದಿದ್ದೀರ ಅಂದ್ರೆ ನೀವೆಲ್ಲ ಓಡ್ಬೋದು ಅಂತಾನೆ ಲೆಕ್ಕ. 15 ವರ್ಷದವ್ರು ಓಡ್ತಾನೆ, 70 ವರ್ಷದವರು ಓಡ್ತಾರೆ, ಎಲ್ಲರೂ ಓಡ್ತಾರೆ. ಸೊ ದಟ್ ಮೀನ್ಸ್ ಎಲ್ಲ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಲ್ಲಿ ಇರ್ತೀರ. ಎಕ್ಸ್ಪ್ರೆಷನ್, ಈಗ ನಾನು ಏನ್ ಮಾಡ್ಬೋದು ಈಗ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್ ನಾನು ಮಾಡ್ತೀನಿ. ಸೊ ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ಸೆಲ್ಫ್. ಎಸ್, ನೋಡಿ ನಾನು ಮಾಡ್ತಾ ಇದ್ದೀನಿ. ನೀವು ಲಾಸ್ಟ್ ಇದೆಯಲ್ಲ ಸೆಲ್ಫ್ ಎಕ್ಸ್ಪ್ರೆಷನ್, ದಟ್ ಈಸ್ ಟ್ರೂ ಮೀನಿಂಗ್. ಅಬ್ಸಲ್ಯೂಟ್ಲಿ. ರನ್ನಿಂಗ್ ನಮ್ಮ ಏಜ್ ಅಫ್ಕೋರ್ಸ್ ಏನ್ ಚಿಕ್ಕ ಮಕ್ಕಳಿಗೆ ಅದು
Speed ತರ. ದೊಡ್ಡವ್ರಿಗೆ. ಈಗ ಅದೇ ನೀವು ಹೇಳ್ದಂಗೆ ಇವಾಗ 40 ವರ್ಷದವ್ರು 50 ವರ್ಷದವ್ರು ಇವಾಗ 20-25 ವರ್ಷ 30 ವರ್ಷದಲ್ಲೇನೆ ನಿಮ್ಗೆ IT ಅವರಾಗ್ಬೋದು, ಎಲ್ಲ ಆಫೀಸಲ್ಲಿ ಕುತ್ಕೊಂಡೆಲ್ಲ ಅಂದ್ರೆ ಕುತ್ಕೊಂಡೇ ಕೆಲಸ ಮಾಡ್ತಾರೆ. ಫಿಸಿಕಲ್ ಆಕ್ಟಿವಿಟಿನೇ ಇರಲ್ಲ, ಹೊರಗಡೆನೆ ಹೋಗಲ್ಲ ಅವರು, ಸೂರ್ಯನೇ ನೋಡಿರೋದಿಲ್ಲ, ಡಿಫಿಷಿಯನ್ಸಿಗಳು ಬರುತ್ತೆ. ದೆನ್ ಇಟ್ ಟೇಕ್ಸ್ ಎ ಡಿಫ್ರೆಂಟ್ ಪರ್ಪಸ್ ಅವ್ರಿಗೆ. ಅದೇ ಫ್ಲೋನಲ್ಲಿ ಒಂದು ಸಣ್ಣದಾಗಿ ಒಂದು ಚುಟುಕು ಅಥವಾ ಒಂದು ಫಾಸ್ಟ್ ಕ್ವಿಕ್ ಫೈರ್ ಥರ ಮಾಡೋಣ. ಚಕ್ ಅಂತ ಆನ್ಸರ್ ಹೇಳಿ ನೋಡೋಣ ಏನೇನು ಅಂತ. ಬೆಂಗಳೂರಲ್ಲಿ ಪ್ರಶಾಂತ್ ಅವ್ರಿಗೆ ಇಷ್ಟವಾಗಿರೋ ರೂಟ್ ಯಾವುದು ರನ್ನಿಂಗ್? ಒಂದು ನನ್ನ ಕರ್ಮಭೂಮಿ GKVK, ನೋ ಡೌಟ್. ಅಲ್ಲದೆ ಇದ್ರೆ ಫಸ್ಟ್ ಇಯರ್ ನಾವು ನಂದಿಗೆ ಫುಲ್ ಓಡಿದ್ವಿ ಮೇಲೆ, ಆಗಸ್ಟ್ ವೆದರ್ ಅಲ್ಲಿ. ಅದು ಫಸ್ಟ್ ಟೈಮ್ ಆ ನಂದಿಲಾಗಿದ್ದು ವಿತ್ ನೋ ಟ್ರಾಫಿಕ್. ಆ ರೋಡಲ್ಲಿ ಫುಲ್ ಟಾಪ್ ತನಕ ಓಡಿ ಬಂದ್ವಿ. ಸೂಪರ್ ವೆದರ್ ಆಗಿ ಆಗಸ್ಟ್ ಅಲ್ಲಿ. ಅದೊಂದು ಚೆನ್ನಾಗಿ ಅನ್ನಿಸ್ತು. ನೈಸ್ ರೋಡ್ ಚೆನ್ನಾಗಿದೆ. ನಾನು ಬೆಂಗಳೂರಲ್ಲಿ GKVK ಬಿಟ್ಟ ಮೇಲೆ ಇಲ್ಲ ನನಗೆ ಬಿಟ್ಟರು. ಈಗ 60 ವರ್ಷ ಇನ್ನೇನು ಮುಟ್ಟಬೇಕು ಅಥವಾ ಮುಟ್ತೀರಿ ಯಾವಾಗಲಾರು 60 ವರ್ಷ ಆದಾಗ, ಅದಕ್ಕೆ 60 ವರ್ಷ ಮುಟ್ಟಕ್ಕೆ ಮುಂಚೆ ನೀವು ಮುಗಿಸ್ಬೇಕು ಅಂತ ಇಟ್ಕೊಂಡಿರೋ ರೇಸ್ ಯಾವುದು? ಒಂದು ಈ ಸೌತ್ ಆಫ್ರಿಕಲ್ ಕಾಮ್ರೇಡ್ಸ್ ಆಗುತ್ತೆ. ಸೌತ್ ಆಫ್ರಿಕಾನಲ್ಲಿ ಕಾಮ್ರೇಡ್ಸ್ ಅಂತ, ಕಾಮ್ರೇಡ್ಸ್. ಅದು 78-82 ಕಿಲೋಮೀಟರ್ ಅಪ್ ಡೌನ್. ಈ ಕಾಮ್ರೇಡ್ಸ್ ಒಂದು ಮಾಡಬೇಕು ಅಂತ ಇದೆ. ಅದು ನಿಮ್ಮ ಮುಂಚಿಂದ ತಲ್ಲಿದೆ ಮಹತ್ವಾಕಾಂಕ್ಷೆ. ಆಮೇಲೆ ನಮ್ಮ ಕಾರ್ದುಂಗ್ಲಲ್ಲಿ ಒಂದು 72 ಕಿಲೋಮೀಟರ್ಸ್ ಆಗುತ್ತೆ. ಕಾರ್ದುಂಗ್ಲಾ ಪಾಸ್ ಅಂತ, ಕಾರ್ದುಂಗ್ಲಾ ಚಾಲೆಂಜ್. ಅದನ್ನು ಲಡಾಖ್. ಅದು ಲಡಾಖ್. ಅದು 72 ಕಿಲೋಮೀಟರ್ಸ್. ಅದು ಈಗ ನಾನು 19 ಲಡಾಖ್ ಮಾಡಿದ್ಮೇಲಿಂದ ಅದು ಓಡ್ತಾ ಇದೆ. ಕಾರಣಾಂತರಗಳಿಂದ ಇವಾಗ ಆವಾಗ ನಡೀತಾ ಇದೆ. ಇದೆರಡು ಮಾತ್ರ ಮುಗಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಮಿಕ್ಕಿದ್ ನೋಡ್ಬೇಕು. ಮಗನ್ನು ರೇಸ್ಗೆ ಕರ್ಕೊಂಡೋಗಿ ಒಟ್ಟಿಗೆ ಓಡೋವಂಥ ಒಂದು ಅವಕಾಶ ಅಥವಾ ಅದು ಆಸೆ ನನಗಿದೆ. ಬಹಳಷ್ಟು ಟ್ರೈ ಮಾಡಿದೀವಿ, ಆದ್ರೆ ಅವ್ನು ಬಂದಿಲ್ಲ. ಇಂಟ್ರೆಸ್ಟ್ ಇಲ್ಲ, ಅವ್ರ ಇಂಟ್ರೆಸ್ಟ್ ಬೇರೆ. ನಾವು ಫೋರ್ಸ್ ಮಾಡಕ್ಕಾಗಲ್ಲ. ಕರೆಕ್ಟ್. ಓಡುವಾಗ ಏನು ಪ್ಲೇ ಲಿಸ್ಟ್ ಹಾಕೊಂತೀರಾ ಅಥವಾ ಸೈಲೆಂಟ್ ಆಗಿ ನಿಮ್ ತಲೆಯಲ್ಲಿ ಏನು ಪ್ಲೇ ಲಿಸ್ಟ್ ಗೀಲಿಸ್ಟ್ ಏನಿಲ್ಲ, ಹೋಗಿ ನಿಂತ್ಕೊಂಡು ಓಡಕ್ ಶುರು ಮಾಡೋದು. ತಲೆ ಏನ್ ಬರುತ್ತೆ ಅದು ಓಡ್ತಾ ಇರುತ್ತೆ. ದೊಡ್ಡ ರೇಸ್ ಎಷ್ಟೊಂದು ಮಾಡಿದಿರಿ, ಮ್ಯಾರಥಾನ್ಗಳಾಗ್ಲಿ ದೊಡ್ಡದು ರೇಸ್. ಹಿಂದಿನ ದಿನ ರಾತ್ರಿ ಏನು ಊಟ ಮಾಡ್ತೀರಿ ಯೂಶಲಿ? ಸಮಥಿಂಗ್ ಲೀನ್. ನಾನು ಜಾಸ್ತಿ ಅಪ್ಸೆಟ್ ಆಗುವಂತ ತಿನ್ನೋಲ್ಲ. ಮಸಾಲ ಕಮ್ಮಿನೇ. 7:30-7 ಗಂಟೆ ಅಷ್ಟೊತ್ತಿಗೆ ಡಿಪೆಂಡಿಂಗ್ ಆನ್ ಎಷ್ಟು ಬೆಳಿಗ್ಗೆ ಹೇಳ್ಬೇಕು ಒಂದು ಲೀನ್ ಕಾರ್ಬ್ಸ್ ಏನ್ ಸಿಗುತ್ತೋ ಅದು ತಿನ್ನೋದು ಮನೇಲೇನೆ ಅಷ್ಟೇ. ಮನೇಲೆ ಕಾರ್ಬ್ಸ್ ಏನ್ ಲೀನ್ ಕಾರ್ಬ್ಸ್ ಇವಾಗೆಲ್ಲ ಟ್ರೈಂಗ್ ಓಟ್ಸ್ ಇರ್ಬೋದು, ಲೀನ್ ಏನೋ ಒಳ್ಳೆ ಪಾಸ್ತಾ ತರ ಇರ್ಬೋದು, ಆರ್ ನಮ್ ರೈಸ್ ಇಟ್ ಸೆಲ್ಫ್ ಇಸ್ ಗುಡ್ ಎನಫ್, ಸಮ್ ಫ್ರೂಟ್ಸು, ಇಷ್ಟೇ. ಅದರ್ವೈಸ್ ನಥಿಂಗ್, ಇನ್ನೇನು ಸ್ಪೆಷಲ್ ಏನಿಲ್ಲ. GKVK ಈ ಬೆಂಗಳೂರು ಉತ್ತರ ಭಾಗದಲ್ಲಿ ಓಡ್ತಾ ಇರೋರಿಗೆ ಅಂಡ್ ಎಷ್ಟೊಂದು ಜನ ಈ ಫಿಟ್ನೆಸ್ ಫ್ರೀಕ್ ಇವ್ರುಗಳ ಇಂಥ ಒಂದು ಕಮ್ಯುನಿಟಿನಲ್ಲಿ ಪ್ರಶಾಂತ್ ಅರಸ್ ಹೆಸರು ತುಂಬ ಜನಜನಿತವಾಗಿದೆ. ಎಷ್ಟೊಂದು ಜನಕ್ಕೆ ಸ್ಫೂರ್ತಿ ಕೂಡ ಆಗಿದ್ದೀರಿ. ಯಾವ ಒಂದು ಕಾಂಪ್ಲಿಮೆಂಟ್ ನಿಮಗೆ ತುಂಬ ನೆನಪಿದೆ? ಯಾರು ಬಂದು ಹೇಳಿ ನಿಮ್ಮಿಂದ ತುಂಬ ಸ್ಫೂರ್ತಿ ಆದೆ ಸರ್ ಅಂತ ಹೇಳಿದ್ದಾರೆ ಸರ್? ಇಲ್ಲ ಅಂತಲ್ಲ, ಸುಮಾರು ಜನ ನೋಡಿ ಓಡಕ್ ಶುರು ಮಾಡಿ ಇಲ್ಲ ಅಂತ ಒಂದು ಅಂದ್ರೂ ಖುಷಿ ಆಗುತ್ತೆ. ಯಾರೋ ನಮ್ಮಿಂದ ನೋಡಪ್ಪ ಹಿಂಗಾದ್ರು ಅಂತ ಆ ಥರದ್ದು. ಯಾಕಂದ್ರೆ ಈಗ 10 ವರ್ಷದಿಂದ GKVK ಕಳ್ದಿದ್ದೀನಿ. ಅವಾಗ ಅಷ್ಟು ಜನ ಓಡ್ತಿರ್ಲಿಲ್ಲ. ಅಲ್ಲೇ ವಾಕ್ ಮಾಡ್ತಾ ಇರೋರೆ ಎಷ್ಟೋ ಜನ ನೋಡಿ, ಸರ್ ನೀವು ಓಡ್ತೀರಾ, ನಿಮ್ಗೆ ಎಷ್ಟು ವರ್ಷ ಅಂತ ಕೇಳಿ, ಹಿಂಗ್ ಓಡ್ತೀರಾ, ನಾವು ಶುರು ಮಾಡ್ಬೋದಾ, ಈ ತರ ಡಿಸ್ಕಷನ್ ಜನರಲ್ ಆಗಿ ಆಗ್ತಾನೆ ಇರುತ್ತೆ. ಸುಮಾರು ಜನ ಶುರು ಕೂಡ ಮಾಡಿದ್ದಾರೆ. ವಾಟ್ ಎವರ್ ಫಸ್ಟ್ ಸ್ಟೆಪ್ ವಾಕ್ ಮಾಡ್ತಾರೋ, ಸಣ್ಣ ರನ್ ಮಾಡೋದು ಬಂದು ಅವಾಗ ಕಾಂಪ್ಲಿಮೆಂಟು ಹೇಳ್ತಾರೆ ಸರ್ ಥ್ಯಾಂಕ್ ಯು ಇಲ್ಲ ಅಂತಲ್ಲ, ಸಿಗ್ತಾರೆ. ಹಾಯ್, ಯಾಕೆಂದ್ರೆ ನಮಸ್ಕಾರ ಹಲೋ ಸಿಗ್ತಾನೆ ಇರ್ತಾರೆ. ನಾವು ಓಡ್ತಾ ಇದೀವಿ, ನಾನು 10 ಕಿಲೋಮೀಟರ್ ಓಡಿದೆ. ಈಗ ನಾನು ಯಾರಿಂದನೋ ಪೂರ್ತಿ ತಗೊಂಡು ನನ್ನ ಫ್ರೆಂಡ್ ಇದ್ರು, ನಾನು ಓಡ್ಬೋದ ಅಂತ ಶುರು ಮಾಡಿದೆ. ಹಂಗೆ ಸುಮಾರು ಜನ ನೋಡ್ಕೊಂಡು ನಾನು ಇಂಪ್ರೂವ್. ಅದೇ ತರ ನಾನು ನೋಡಿ ಇನ್ಯಾರೋ ಒಂದು 4 ಜನ 10 ಜನ ಸುಮಾರು ಜನ ಓಡಕ್ ಶುರು ಮಾಡಿದ್ದಾರೆ. ಈಗ ರೆಗ್ಯುಲರ್ ಆಗಿ ಸಿಗ್ತಾರೆ, ಹೇಳಿದಾರೆ ಕೂಡ. ಎಕ್ಸ್ಪ್ಲೈನ್ ಮಾಡಕ್ಕಲ್ಲ, ನಾವೇನಕ್ಕೋ ಶುರು ಮಾಡಿ ಇನ್ನೊಬ್ರು ಶುರು ಮಾಡಿ ಅವ್ರಿಗೂ ಹೆಲ್ಪ್ ಆಯ್ತು ಅಂತ. ಥಿಂಗ್ ಲೈಕ್ ಜೀವನಕ್ಕೊಂದು ಅರ್ಥ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಒಂದು ಪ್ಯಾಷನ್ ಅಲ್ಲಿ ನಾನು ಬೇರೆಯವ್ರಿಗೂ ಸಹಾಯ ಕೂಡ ಮಾಡ್ತಾ ಇದೀನಿ. ನನ್ಗೇನು ಅದರಿಂದ ನನಗೇನು ಅನ್ಕೊಂಡು ನಾನು ನೋಡಿದೆ, ಅವ್ರು ನೋಡಿ ನನ್ನಿಂದ ಏನ್ ಮಾಡ್ಕೊಂಡ್ರೆ ಚೇಂಜ್ ಲೈಫ್ಸ್ ಮೈಂಡ್ ಸೆಟ್ಸ್. ಬಹಳ ಚೆನ್ನಾಗಿ ಅನಿಸ್ತು. ಕೊನೆ ಹಂತಕ್ಕೆ ಬರೋಣ. ನನಗೆ ಐ ಆಮ್ ಟೂ ಓಲ್ಡ್ ಅಥವಾ ನಾನು ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ, ಬ್ಯುಸಿ ಇರ್ತೀರಿ ಅಂತ ಸಿಕ್ಕಾಪಟ್ಟೆ ಜನ ನಮ್ಮ ಕಮ್ಯುನಿಟಿನಲ್ಲಿ ಇವಾಗ ಎವ್ರಿಬಡಿ ಆರ್ ಫೇಸಿಂಗ್. ಆ ಥರ ಯೋಚನೆ ಮಾಡ್ತಾ ಇರೋರಿಗೆ ನೀವು ಏನು ಒಂದು ಮಾತು ಏನು ಹೇಳಿ? ಅವೆಲ್ಲ ಬಿಟ್ಬಿಡಿ ದಯವಿಟ್ಟು. ಇಟ್ ಇಸ್ ನೆವರ್ ಲೇಟ್. ಯು ಆರ್ ನೆವರ್ ಲೇಟ್. ಯು ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್. 60 ವರ್ಷ 70 ವರ್ಷ
ಇಫ್ ಯು ಆರ್ ಅಲೈವ್ ಟುಡೇ ಕ್ಯಾನ್ ಸ್ಟಾರ್ಟ್ ಟುಡೇ ಇರೆಸ್ಪೆಕ್ಟಿವ್ ಆಫ್ ದ ಏಜ್ ಅಷ್ಟೇ. ಆದ್ರೆ ನಾನು ಬಿಸಿ ಇರ್ತೀನಿ ಅಂತ ಹೇಳೋದು ಏನು ಮಾಡೋಕ್ಕಾಗಲ್ಲ. ನಿಮ್ಗಿನ್ನ ಇನ್ನೂ ಏಜ್ ಆದವ್ರು ಯಾರು ಬಂದಿದ್ರಾ ಪ್ರಶಾಂತ್ ಸರ್, ಅಥವಾ ನೀವೇನಾ ಅಲ್ಲಿ? ಇಲ್ಲ, ನಾನು ಇನ್ನೊಬ್ರು ಸಂದೀಪ್ ಅಂತಿದ್ರು, ಅವ್ರು ಹಾಫ್ ಮ್ಯಾರಥಾನ್ ಮಾಡಿದ್ರು. ಅವ್ರು ಪ್ರಾಬ್ಲಿ ನನ್ಕಿನ್ನ ಒಂದು ಫ್ಯೂ ಇಯರ್ಸ್. ಬಟ್ 42 ಬರ್ಲಿಲ್ಲ. ಇಲ್ಲ 42 ಓಡ್ಲಿಲ್ಲ ಅವರು. ಬಟ್ ನಮ್ಮ ಏಜ್ ಅವರೆಲ್ಲ ಬರ್ತಾರೆ. ಇಟ್ಸ್ ನಾಟ್ ದಟ್ ಐ ಆಮ್ ನಾಟ್ ಟೂ ಓಲ್ಡ್. ಖಂಡಿತ. ಕಣ್ಣಿಗೆ ಯಾರು ಹೇಳಿದ್ ನೀವು? ಹಾಗಾಗಿ ನೀವು ಯು ಆರ್ ಸ್ಟಿಲ್ 24 ಅನ್ಸುತ್ತಲ್ವಾ? ಕೇಳಿದವ್ರಿಗೂ ಎಷ್ಟು ವರ್ಷ ಅಂತ 100 ಜನ ಕೇಳಿದ್ದಾರೆ. 18 ಅಂತಾನೆ ಹೇಳೋದು. 18. ಇನ್ ಮಿಕ್ಕಿದ್ದೆಲ್ಲ Experience. ಎಷ್ಟೇ ವರ್ಕ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಅಫ್ಕೋರ್ಸ್ ಮಿಡ್ಲ್ ಏಜ್ ಅವರೆಲ್ಲ ಬರ್ತಾರೆ, ಇದ್ರು ಸುಮಾರು ಜನ ಇದ್ರು. ಯಾಕಂದ್ರೆ ಈ ಪ್ಯಾಷನ್ ಬರೋದು ಅವಾಗ್ಲೇನೆ. ಈ ಪ್ಯಾಷನ್ ಬರೋದು ಖಂಡಿತ. ತುಂಬಾ ಯಂಗ್ಸ್ಟರ್ಸ್ ಅವರು ದಿಲ್ ಬಿ ಬಿಸಿ ವಿತ್ ದೇರ್ ಜಾಬ್, ಹೌದು. ದೇ ಡಿಸೈಡ್ ಇಟ್ ಲೇಟರ್. ಬಹಳ ಚೆನ್ನಾಗಿ ಹೇಳಿದ್ರಿ. ಸೊ ಈ ಕಂಫರ್ಟ್ ಝೋನ್ ಇಂದ ಹೊರಗಡೆ ಹೆಜ್ಜೆ ಇಡೋದು ಒಂದು ಅಚೀವ್ಮೆಂಟ್ಗೋಸ್ಕರ ಅಲ್ಲ, ತನ್ನನ್ನು ತಾನು ಡಿಸ್ಕವರ್ ಮಾಡ್ಕೊಳ್ತೀನಿ ಅಥವಾ ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ ಬರೋರಿಗೆ ಅನ್ನೋದು ಇದರಿಂದ ಆ ಮೈಂಡ್ ಸೆಟ್ ಇಟ್ಕೊಂಡ್ಬಂದ್ರೆ ಅಚೀವ್ಮೆಂಟ್ಗಳಾಗ್ಬಿಡುತ್ತೆ. ಅವಾಗಲೇ ಅಚೀವ್ಮೆಂಟ್ಗಳು ಆಟೋಮೆಟಿಕ್ ಆಗಿ ಅಚೀವ್ಮೆಂಟ್ ಮಾಡ್ತೀನಿ ಅಂತ ಬಂದ್ರೆ ಇಲ್ಲ. ನಾವು 5 ಕಿಲೋಮೀಟರ್ ಹೊಡೆದಾಗ ಯಾವ ಅಚೀವ್ಮೆಂಟ್ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ. 5ರಿಂದ 10 ಆಯ್ತು, 10ರಿಂದ 15 ಆಯ್ತು, 20 ಆಯ್ತು, 50 ಆಯ್ತು. 2015 18ಗೆ ನಾನು ಒಂದು ಅಲ್ಟ್ರಾ, ಮಲ್ನಾಡ್ ಅಲ್ಟ್ರಾ ಅಂತ ಆಗುತ್ತೆ, ಅದು 50 ಕಿಲೋಮೀಟರ್ ಓಡ್ಬೋದು. ನನಗೆ ಯಾವ ನನ್ ಕನ್ಸ್ಕೊಟ್ಟಂಗಿಲ್ಲ 50 ಕಿಲೋಮೀಟರ್ ಓಡ್ಬೋದು. 50 ಕಿಲೋಮೀಟರ್ ಓಡ್ಬೋದು ಅಂತ 5 ಕಿಲೋಮೀಟರ್ ಹೊಡೆದಾಗ ಗೊತ್ತೂ ಇರ್ಲಿಲ್ಲ ನನಗೆ ಈವಂತ ಇವೆಂಟ್ ಇದೆ ಅಂತ. ಸೊ ಒನ್ಸ್ ಯು ಸ್ಟಾರ್ಟ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮಲ್ನಾಡ್ ಅಲ್ಟ್ರಾ ನಾವು ಅಲ್ಲಿ ಕಾಡಲ್ಲಿ ಹೋಗಿ ಓಡೋದು ವಿತೌಟ್ ನಾಟ್ ಮಚ್ ಸಪೋರ್ಟ್, ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಹಿಂಗೆ ಎಲ್ಲ ಬರ್ತಾ ಇದೆ. ಈಗ 100 ಕಿಲೋಮೀಟರ್ ಓಡ್ತಾರೆ, ಅಲ್ಲೇನೆ ರಾತ್ರಿ ಓಡ್ತಾರೆ. ಇದಕ್ಕೇನು ಲಿಮಿಟೇ ಇಲ್ಲ. ಇಟ್ಸ್ ಆಲ್ ಇನ್ ದ ಮೈಂಡ್. ಸೊ ಎವ್ರಿ ಸ್ಟೆಪ್ ದೇ ಪುಟ್ ಇಸ್ ಅನ್ ಅಚೀವ್ಮೆಂಟ್. ಮಿತಿ ಅಂತ ಇಟ್ಕೊಳ್ಳೋ ಆಗಿಲ್ಲ, ಮಿತಿನೂ ಇರಲ್ಲ. ತೊಡೆದಾಗ ಅಚೀವ್ಮೆಂಟ್ ಅನ್ಕೊಂಡ್ ಬರ್ಬೇಕು. ಆಮೇಲೆ 100 ಇರ್ಬೋದು. 100 ಈಗ ಮೊನ್ನೆ 100 ಹೊಡೆದ್ರು. ಪೀಪಲ್ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್. ನೀವು ಮತ್ತೆ ಓಡೋಗಾಗ್ಲಿ ಅದು 100 ಎಲ್ಲ ಮುಗಿಸಿ ನಾವು ಆಮೇಲೆ ಮತ್ತೆ ಇನ್ನೊಂದ್ಸಲ ಅದರ ಎಕ್ಸ್ಪೀರಿಯನ್ಸ್ ಕೂಡ ಮಾತಾಡೋಕ್ಕೆ ನಾವು ಖಂಡಿತ ಕಾಯ್ತಾ ಇರ್ತೀವಿ. ಖಂಡಿತ ಇರುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಲೈಫ್ ಇಷ್ಟಾನೇನಲ್ಲಿ ಭಾಗವಹಿಸಿದ್ದಕ್ಕೆ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಕರೆದಿದ್ದಕ್ಕೆ. ಸೊ ಇದರಿಂದ ಗೊತ್ತಾಗುತ್ತೆ, ನಾನು ಆವಾಗಲೇ ಹೇಳಿದಾಗೆ ಪ್ರಶಾಂತ್ ಸರ್ ಜೊತೆ ಮಾತಾಡ್ತಿದ್ದಂಗೆ ಕಾರ್ಪೊರೇಟ್ ಕೆಲಸದ ಭದ್ರತೆಯನ್ನು ಬಿಟ್ಟು ಬದುಕಿಗೆ ಇನ್ನೇನೋ ಬೇಕು ನನಗೆ ಅಂತ ಒಂದು ಭಾವನೆ. ಆ ಭಾವನೆಗೆ ಕಿವಿಗೊಟ್ಟು ಆಚೆ ಬಂದಿರುವಂಥ ಒಂದು ವ್ಯಕ್ತಿ ಇವತ್ತು ಮಾತಾಡಿದ್ದೀವಿ, ಪ್ರಶಾಂತ್ ಸರ್ ಅವ್ರ ಜೊತೆ. ಇವ್ರ ಓಟ ಬೆಂಗಳೂರಿಂದ ಹಿಮಾಲಯದವರೆಗೂ ಕರ್ಕೊಂಡೋಗಿದೆ. ಎಂಥ ಒಂದು ಸ್ಫೂರ್ತಿ. ನಮ್ಮ ಜೊತೆ ಮಾತಾಡಿದ್ರು ಇವತ್ತು. ಅವ್ರ ಜೊತೆ ನಾವು ಸಮಯ ಕಳೆದಿದ್ದೆ ನಮ್ಮ ಭಾಗ್ಯ. ಲೈಫು ಇಷ್ಟಾನೇ ಅನ್ನೋದಕ್ಕೆ ಒಂದು ಪರಮಾರ್ಥನೇ ಸಿಕ್ಕಿದೆ ಅಂತ ನಾವು ಅನ್ಕೊತೀವಿ. ಪ್ರಶಾಂತ್ ಸರ್ ಅವರು ಭಾಗವಹಿಸಿದ್ರು. ಪ್ರಶಾಂತ್ ಸರ್, ಕೊನೆಯದಾಗಿ ಏನು ಹೇಳ್ತೀರಿ? ಈ ಭದ್ರತೆ ಅಂತ ಇಟ್ಕೊಂಡು ಮನ್ಸಲ್ಲಿ ಕುತ್ಕೊಂಡ್ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಅದೇ ಭದ್ರತೆ ಆಗ್ಬಿಡುತ್ತೆ. ನೀವು ಆ ಭದ್ರವಾಗಿ ಕುತ್ಕೊಂಡ್ಬಿಡುತ್ತೆ. ಆ ಭದ್ರತೆನೇ ನಿಮ್ ರೆಸ್ಟ್ರಿಕ್ಷನ್ ಆಗ್ಬಿಡುತ್ತೆ. ಖಂಡಿತ. ನಾನು ಆ ಭದ್ರತೆ ಬಿಟ್ಟು ನಾನು ಬೇರೆ ಏನಾದ್ರು ಮಾಡ್ಬೋದು ಅಂತಂದ್ರೆ ಬೇರೆನೋ ಎಲ್ಲ ಸಿಗುತ್ತೆ, ಮಾಡ್ಬೋದು, ಅಚೀವ್ ಮಾಡ್ಬೋದು. ಈ ಹಿಂದಿನ ಕಾಲದಲ್ಲಿ 50 ವರ್ಷದಲ್ಲಿ ಕೆಲ್ಸಗಳು ಇದೇ ತರ ಇತ್ತು. ಈಗ ಅಪರ್ಚುನಿಟೀಸು ಇದೆ. ಯಾರನ್ನೂ ಅಷ್ಟೊಂದು ಸೆಕ್ಯೂರಿಟಿ ಭದ್ರತೆ ಅಂತ ಕೊಡಲ್ಲ. ಬಟ್ ಆ ಮೈಂಡ್ ಸೆಟ್ ಇಟ್ಕೊಂಡೇ ಇದ್ರೆ ಇಂಥವೊಂದು ಮಾಡಕ್ಕೆ ಸ್ವಲ್ಪ ಆ ಭದ್ರತೆ ಅನ್ನೋ ಒಂದು ಕಂಫರ್ಟ್ ಝೋನಿಂದ ಆಚೆ ಬನ್ನಿ. ಅದರಿಂದ ತುಂಬಾ ಪ್ರಪಂಚ ವಿಶಾಲವಾಗಿದೆ, ನೋಡಲಿಕ್ಕೆ ತುಂಬಾ ಜಾಗಗಳಿದೆ, ಇದೆ, ತುಂಬಾ ಜನ ಇದ್ದಾರೆ, ಗೊತ್ತಿಲ್ದಿರೋ ಜನ ಗೊತ್ತಿಲ್ದಿರೋ ಸಿಗ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಅವ್ರ ಬೆಂಬಲ ಇರುತ್ತೆ. ಈ ತರದೆಲ್ಲ ನಡೆಯುತ್ತೆ ಜೀವನದಲ್ಲಿ. ಸಾಧನೆ ಮಾಡೋದು ತುಂಬಾ ಇದೆ ಅನ್ನೋದು ಪ್ರಶಾಂತ್ ಸರ್ ಅವರ ಒಂದು ಮಾತುಗಳು. ನಮ್ಮ ಜೊತೆ ಇಷ್ಟೊತ್ತು ಕೇಳಿದ್ದಕ್ಕೆ ವೀಕ್ಷಕರಿಗೆಲ್ರಿಗೂ ಕೂಡ ಧನ್ಯವಾದಗಳು. ಲೈಫು ಇಷ್ಟಾನೇ ಈ ಸರಣಿಯಲ್ಲಿ ಈ ಎಪಿಸೋಡ್ನ ನೀವು ಕೇಳಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ನಾನು ಆಗಲೇ ಮೊದಲೇ ಹೇಳಿದಾಗೆ ಪ್ರಶಾಂತ್ ಸರ್ ಅವ್ರ ಥರ ನಮಗೂ ಈ ಹಂತದಿಂದ ಹಿಮಾಲಯದ ಎತ್ತರಕ್ಕೆ ಬೆಳೆಯುವಂಥ ಒಂದು ಆಶಾಭಾವನೆ ಹಾಗೂ ಆಸೆ ಕೂಡ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಮುಂದುವರಿಸ್ತಾ ಇರಿ. ಸಿಗ್ತಾ ಇರೋಣ ಹೀಗೆ. ಲೈಫು ಇಷ್ಟಾನೇ.